ಕೋವಿಡ್ ಬಂದೇ ಬಂತು. ಸುಮಾರು ವಿಷಯಗಳಲ್ಲಿ ನಮಗೆ ರಿಯಲೈಸೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ ಜೀವನದ ಸೂಕ್ಷ್ಮತೆ ಹಾಗೆ ಅನಿಶ್ಚಿತೆಯ ಬಗ್ಗೆ ಬಹಳ ಹತ್ತಿರವಾಗಿ ನಾವು ನೋಡ್ತೀವಿ ಅಂತ ಹೇಳ್ಬೋದು ಈ ವಿಷಯಗಳನ್ನ 2020-21 ಸಮಯದಲ್ಲಿ. ಸೊ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಯಾವಾಗೆಲ್ಲ ಈ ರೀತಿಯಾದಂತಹ ಅನಿಶ್ಚಿತೆಗಳು ನಮ್ಮ ಜೀವನದಲ್ಲಿ ಬರುತ್ತೋ, ಅನ್ಸರ್ಟನಿಟೀಸ್ಗಳು ನಮ್ಮ ಎದುರುಗಡೆ ಬಂದು ನಿಂತ್ಕೊಳ್ಳುತ್ತೋ, ಇಮಿಡಿಯೇಟ್ ಆಗಿ ಅದು ಮೊದಲೇ ಬಾರಿಗೆ ಪರಿಣಾಮ ಬೀರ್ತಕ್ಕಂಥದ್ದು ನಮ್ಮ ಹಣಕಾಸಿನ ವಿಚಾರಗಳಿಗೆ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ಭದ್ರತೆಯನ್ನ ಹೊಂದತಕ್ಕಂಥದ್ದು ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವತಂತ್ರರಾಗ್ತಕ್ಕಂಥದ್ದು ಇವತ್ತಿನ ಮಟ್ಟಿಗೆ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ಇವತ್ತಿನ ಕಾಲಕ್ಕೆ ಇದೊಂದು ಅವಶ್ಯಕತೆ ಅಂತ ಹೇಳಿದ್ರೆ ತಪ್ಪಾಗದು. ಹಾಗಿದ್ರೆ ಹಣಕಾಸಿನ ವಿಚಾರದಲ್ಲಿ ಯಾವ ರೀತಿ ಸ್ವತಂತ್ರರಾಗೋದಪ್ಪ ಅಥವಾ ಭದ್ರತೆಯನ್ನ ಹೊಂದೋದಪ್ಪ? ಇದಕ್ಕೆ ಒಂದೇ ಸಿಂಪಲ್ ಆನ್ಸರ್ ಅಂತ ಹೇಳೋದಾದ್ರೆ ವೆಲ್ತ್ ಜನರೇಷನ್ ಮೂಲಕ, ಸಂಪತ್ತನ್ನ ನಾವು ಕ್ರಿಯೇಟ್ ಮಾಡೋದ್ರ ಮೂಲಕ ಇದು ಪಾಸಿಬಲ್ ಇದೆ. ಫಾರ್ ಎಕ್ಸಾಂಪಲ್, ನಮಗೊಂದು 40,000 ಇನ್ಕಮ್ ಬರ್ತಾ ಇದೆ ಅಂತಂದ್ರೆ ಆ 40,000 50,000 ಇನ್ಕಮ್ ಏನಿದೆ, ಆ ಇನ್ಕಮ್ ನಾವು ಏನೂ ಮಾಡದೇನೂ ಬರದೇ ಇರತಕ್ಕಂತಹ ಒಂದು ಸೋರ್ಸ್ ಅನ್ನ ಅಥವಾ ಸಂಪತ್ತನ್ನು ನಾವು ಕ್ರಿಯೇಟ್ ಮಾಡೋದ್ರ ಮೂಲಕ ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನ ಅಚೀವ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ನೆಕ್ಸ್ಟ್ ಬರ್ತಕ್ಕಂತಹ ಕ್ವಶನ್, ಫಿನಾನ್ಷಿಯಲ್ ವೆಲ್ತ್ ಅನ್ನ ಯಾವ ರೀತಿಯಪ್ಪ ಜನರೇಟ್ ಮಾಡೋದಾಗಿದ್ರೆ ಎರಡೇ ಮೇನ್ ದಾರಿಗಳು ಇವತ್ತಿನ ಕಾಲಕ್ಕೆ ಎಫೆಕ್ಟಿವ್ ದಾರಿಗಳು ಅಂತ ಹೇಳ್ಬೋದು. ಮೊದಲನೇದು, ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಅದನ್ನ ಎಫೆಕ್ಟಿವ್ ಆಗಿ ರನ್ ಮಾಡಿ ಅಥವಾ ಓವರ್ ಆಲ್ ಅದನ್ನ ನೆಕ್ಸ್ಟ್ ಲೆವೆಲ್ ಬೆಳೆಸೋದ್ರ ಮೂಲಕ ಒಂದು ಸಂಪತ್ತನ್ನ ಕ್ರಿಯೇಟ್ ಮಾಡಬಹುದಾಗಿರುತ್ತೆ ನಾವು. ಇಲ್ಲ ಅಂತ ಅಂದ್ರೆ ಎರಡನೇ ಸ್ಮಾರ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು ಇದನ್ನ. ಓವರ್ ಆಲ್ ಈಗ ಬೆಳೆಯಬಹುದಾದಂತಹ ಒಂದು ಕಂಪನೀಸ್ಗಳು ಅಥವಾ ಬೆಳೆಯಬಹುದಾದಂತಹ ಬಿಸ್ನೆಸ್ ಗಳಲ್ಲಿ ನಮ್ಮ ಹಣವನ್ನ ಹೂಡಿಕೆ ಮಾಡೋದ್ರ ಮೂಲಕ ಹೂಡಿಕೆದಾರನಾಗಿ ಅಥವಾ ಇನ್ವೆಸ್ಟರ್ ಆಗಿನೂ ಕೂಡ ನಾವು ಸಂಪತ್ತನ್ನ ಕ್ರಿಯೇಟ್ ಮಾಡಬಹುದು ಲಾಂಗ್ ಟರ್ಮ್ ಅಲ್ಲಿ. ಸೊ ಡೆಫಿನೆಟ್ಲಿ ಎರಡನೆಯ ಚಾಯ್ಸ್ ಸ್ಮಾರ್ಟ್ ಚಾಯ್ಸ್ ಆಗಿರುತ್ತೆ. ಒಂದನೇ ಚಾಯ್ಸ್ ಅಲ್ಲಿ ಜಾಸ್ತಿ ರಿಸ್ಕ್ ಇದೆ, ಜಾಬ್ ಎಲ್ಲ ಬಿಟ್ಬಿಟ್ಟು ನಾವು ಹೋಗ್ಬಿಟ್ಟು ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳೋದು ಅಷ್ಟೊಂದು ಸೂಟಬಲ್ ಅಲ್ಲ ಮೋಸ್ಟ್ ಆಫ್ ದ ಜನಗಳಿಗೆ. ಹಾಗಾಗಿನೇ ಎರಡನೆಯ ಸ್ಮಾರ್ಟ್ ಆಪ್ಷನ್ ನಮ್ಮ ಎದುರುಗಡೆ ಬರ್ತಕ್ಕಂಥದ್ದು, ಬೆಳಿಬಹುದಾದಂತಹ ಬಿಸ್ನೆಸ್ ಗಳಲ್ಲಿ ನಮ್ಮ ಒಂದು ಹಣವನ್ನ ಹೂಡಿಕೆ ಮಾಡೋದ್ರ ಮೂಲಕ ಲಾಂಗ್ ಟರ್ಮ್ ವೆಲ್ತ್ ಬಿಲ್ಡಿಂಗ್ ಒಂದು ಆಪರ್ಚುನಿಟಿಯನ್ನ ನಮ್ಗೆ ಇವತ್ತಿನ ಮಟ್ಟಿಗೆ ತಂದುಕೊಡುತ್ತೆ ಸ್ಟಾಕ್ ಮಾರ್ಕೆಟ್. ಇದೇ ಎಕ್ಸಾಕ್ಟ್ ವಿಷಯವನ್ನ ನಾನು ಇವತ್ತು ನಿಮ್ಮ ಹತ್ರ ಡಿಸ್ಕಷನ್ ಮಾಡಕ್ ಹೋಗ್ತಾ ಇರ್ತಕ್ಕಂಥದ್ದು. ಕಳೆದ 10 ವರ್ಷದ ಅನುಭವದ ಸಾರಾಂಶವನ್ನ ಯಾವ ರೀತಿ ಸಂಕ್ಷಿಪ್ತವಾಗಿ ಒಬ್ಬ ಹೊಸಬರಿಗೆ ಹೇಳಬಹುದಪ್ಪ, ನಾನು ಹೇಳ್ಕೊಡ್ಬೋದು ಅಂತ ಯೋಚನೆ ಮಾಡಿದಾಗ ಇವತ್ತಿನ ಒಂದು ಕಂಟೆಂಟ್ ಬಂದಿರತಕ್ಕಂಥದ್ದು ಬಹಳ ಇನ್ ಡೀಟೇಲ್ ಆಗಿ ಫ್ರಮ್ ದ ಬಿಗಿನಿಂಗ್. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಇದರಲ್ಲಿ ಏನೆಲ್ಲ ವಿಷಯಗಳು ಬರುತ್ತೆ, ಯಾರೆಲ್ಲ ಇನ್ವಾಲ್ವ್ ಆಗಿರ್ತಾರೆ, ಆಸ್ ಅನ್ ಇಂಡಿವಿಜುವಲ್ ನಾವು ಯಾವ ರೀತಿ ಇದರಲ್ಲಿ ಭಾಗವಹಿಸಬಹುದು, ಓವರ್ ಆಲ್ ಇದಿರತಕ್ಕಂತಹ ಟರ್ಮಿನಾಲಜೀಸ್ಗಳು ಏನು, ಇವೆಲ್ಲ ಬೇಸಿಕ್ ಲೆವೆಲ್ ಆದ್ರೆ ಯಾವ್ಯಾವೆಲ್ಲ ಆಪ್ಷನ್ಸ್ಗಳು ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇದೆ, ಯಾವ ರೀತಿ ನಾವು ಇದರಲ್ಲಿ ತೊಡಗಿಸ್ಕೊಳ್ಬಹುದು ನಮ್ಮನ್ನು ನಾವು, ಹಾಗೆ ಎಫೆಕ್ಟಿವ್ ಆಗಿ ಯಾವ ರೀತಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಪಾಸಿಬಿಲಿಟೀಸ್ ಕೂಡ ಇದೆ ಇವತ್ತಿನ ಕಾಲಕ್ಕೆ ಅನ್ನೋದನ್ನ ಬಹಳ ಹಂತವಾಗಿ ಒಂದು ವಿಡಿಯೋ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇದ್ದೀನಿ. ಎವ್ರಿ ಚಾಪ್ಟರ್ಗೂ ಒಂದೊಂದು ಚಾಪ್ಟರ್ ಇಂದ ಇನ್ನೊಂದು ಚಾಪ್ಟರ್ಗೂ ಡೆಫಿನೆಟ್ಲಿ ಲಿಂಕ್ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ನಾನು ರೆಕಮೆಂಡ್ ಮಾಡೋದೇನಪ್ಪಾ ಅಂತಂದ್ರೆ, ಒಂದ್ಸತಿ ವಿಡಿಯೋ ನೋಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಎಂಡ್ ವರ್ಗು ವಿಡಿಯೋ ನೋಡಿ. ಸೊ ನಿಮ್ಗೆ ಜಾಸ್ತಿ ಬೆನಿಫಿಟ್ ಆಗುತ್ತೆ. ಸಪೋಸ್ ನಿಮಗೆ ಟೈಮ್ ಆಗ್ತಿಲ್ಲ ಅಥವಾ ಟೈಮ್ ಇಲ್ಲ ಅಂತ ಒಂದು ಸಿಚುವೇಶನ್ ಇದೆ ಅಂತಂದ್ರೆ, ನಾನು ಚಾಪ್ಟರ್ಸ್ ಗಳ ಟೈಮ್ ಸ್ಟಾಂಪ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಆಬ್ವಿಯಸ್ಲಿ ಟೈಮ್ ಸ್ಟಾಂಪ್ ಅನ್ನ ಉಪಯೋಗಿಸ್ಕೊಳ್ಳೋದ್ರ ಮೂಲಕ ನಿಮ್ಗೆ ಆಲ್ರೆಡಿ ತುಂಬಾ ಬೇಸಿಕ್ ಗೊತ್ತಿದೆ ಅಂತಂದ್ರೆ ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ಮೂವ್ ಆಗಬಹುದು. ಇಲ್ಲ ಅಂತ ಅಂದ್ರೆ ನೀವು ಬೇಸಿಕ್ ಇಂದಾನೆ ಲಾಸ್ಟ್ ವರ್ಗು ನೋಡಿದ್ರೆ ತುಂಬಾ ಬೆನಿಫಿಟ್ಸ್ ನಿಮಗೆ ಈ ವಿಡಿಯೋ ಮೂಲಕ ಸಿಗುತ್ತೆ. ಸೊ ಇನ್ನೇನಿಗೆ ತಡ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ಕೆಲಸ ಮಾಡುತ್ತೆ, ಇದರಲ್ಲಿ ಆಸ್ ಅನ್ ಇಂಡಿವಿಜುವಲ್ ನಾವು ಯಾವ ರೀತಿ ಇನ್ವೆಸ್ಟ್ ಮಾಡ್ತಾ ಹಣವನ್ನ ನೆಕ್ಸ್ಟ್ ಲೆವೆಲ್ಗೆ ಉಳಿಸಿ ಬೆಳೆಸಕ್ಕಾಗುತ್ತೆ ಅನ್ನೋ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಒಂದು ಸ್ಟೋರಿ ಮೂಲಕ ನಾನು ಸ್ಟಾರ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅಸ್ಯೂಮ್ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿಯಿಂದ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಿಮ್ಗೆ ಹರ್ಟ್ ಆಗಿದೆ ಅಥವಾ ನಿಮ್ಗೆ ಏನೋ ಅವರಿಂದ ತೊಂದರೆ ಉಂಟಾಗಿದೆ ಅಂತಂದ್ರೆ ಆಬ್ವಿಯಸ್ಲಿ ಆ ವ್ಯಕ್ತಿ ಬಗ್ಗೆ ಒಂದು ಕೆಟ್ಟ ಇಮೇಜ್ ಅಥವಾ ಒಂದು ಬ್ಯಾಡ್ ಇಮೇಜ್ ನಮ್ಮಲ್ಲಿ ಆಲ್ರೆಡಿ ಕುತ್ಕೊಂಡಿರುತ್ತೆ. ಇದು ಇನ್ನೊಂದು ಸಿಚುವೇಶನ್ ಇರುತ್ತೆ, ಅಂದ್ರೆ ಅದೇ ವ್ಯಕ್ತಿನೇ ಥರ್ಡ್ ಪಾರ್ಟಿ ಇನ್ನೊಬ್ರು ನಿಮಗೆ ಗೊತ್ತಿರತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಜೋಡಿ ಕೆಟ್ಟದಾಗ ನಡ್ಕೊಂಡಿರೋದನ್ನ ಆ ವ್ಯಕ್ತಿ ನಿಮ್ಮ ಹತ್ರ ಬಂದು ಶೇರ್ ಮಾಡ್ಕೊಂಡಾಗ್ಲೂ ಕೂಡ ಅಲ್ಟಿಮೇಟ್ ಆಗಿ ಯಾವುದೇ ಒಂದು ಸಿಚುವೇಶನ್ ಅಂತಂದ್ರೂ ಆ ವ್ಯಕ್ತಿಯ ಬಗ್ಗೆ ನಮ್ಮ ಮೈಂಡ್ ಅಲ್ಲಿ ಆಲ್ರೆಡಿ ಒಂದು ಬ್ಯಾಡ್ ಇಮೇಜ್ ಕೂತಿರುತ್ತೆ. ಯಾವುದೇ ಸಿಚುವೇಶನ್ ಅಲ್ಲಿ ಅವ್ರು ನಮ್ಮ ಎದುರುಗಡೆ ಬಂದ್ರು ಅಥವಾ ಆ ವ್ಯಕ್ತಿಯ ಬಗ್ಗೆ ಮಾತಾಡೋಕೆ ಯಾರಾದ್ರೂ ಸ್ಟಾರ್ಟ್ ಮಾಡಿದರೆ ಆಟೋಮೆಟಿಕಲಿ ನಮ್ಮ ಮೈಂಡ್ ನಮ್ಗಲ್ಲಿ ಆಲ್ರೆಡಿ ಏನ್ ಸ್ಟೋರ್ ಆಗಿದೆ ಇನ್ಫಾರ್ಮೇಶನ್, ಆ ಇನ್ಫಾರ್ಮೇಶನ್ ಮೂಲಕ ನಾವು ವ್ಯಕ್ತಿಯನ್ನ ಗೇಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಪ್ರಾಬ್ಲಮ್ ವಿತ್ ಸೋ ಮೆನಿ ಪೀಪಲ್. ಸೊ ಬೇಸಿಕಲಿ ಸುಮಾರು ಜನದ ಪ್ರಾಬ್ಲಮ್ ಇದೆ ಇವತ್ತಿಗೆ ಅಂತ ಹೇಳ್ಬೋದು ಸ್ಟಾಕ್ ಮಾರ್ಕೆಟಿನ ಜೊತೆಗೆ ಅಂತ ಹೇಳೋದಾದ್ರೆ. ಎಲ್ಲೇ ಹೋಗಿ ಕೇಳಿ ನಾನು, ಅವ್ರಿಗೆ ಬೇಸಿಕ್ಸ್ ಗೊತ್ತಿಲ್ಲ, ಏನು ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರು ಸ್ಟಾಕ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ಅಂದ ತಕ್ಷಣ ಇದು ಗ್ಯಾಂಬ್ಲಿಂಗು, ಇದರಲ್ಲಿ ದುಡ್ಡು ಹಾಕಿದ್ರೆ ಯಾರು ದುಡ್ಡು ಮಾಡಲ್ಲ, ಈ ರೀತಿಯಾದಂತಹ ಬ್ಯಾಡ್ ಇಮೇಜ್ ಅನ್ನು ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಅವ್ರ ಮೈಂಡ್ ಅಲ್ಲಿ ಅವರು ಕೂರಿಸ್ಕೊಂಡಿರ್ತಾರೆ. ಸೊ ನನಗೆ ನೀವೇ ಹೇಳಿ, ಇವಾಗ ವಿಷಯ ನಿಮಗೆ ಒಂದು ವ್ಯಕ್ತಿ ಬಗ್ಗೆ ಕೆಟ್ಟ ಮನೋಭಾವನೆ ಇದೆ ಅಥವಾ ಒಂದು ಪರ್ಟಿಕ್ಯುಲರ್ ಸರ್ವಿಸ್ ಬಗ್ಗೆ ನಿಮಗೆ ಸರಿ ಇಲ್ಲ ಮೈಂಡ್ ಸೆಟ್, ಆಲ್ರೆಡಿ ನಿಮ್ಮಲ್ಲಿ ಮೈಂಡ್ ಅಲ್ಲಿ ಅದ್ರ ಬಗ್ಗೆ ಕೆಟ್ಟ ಇಮೇಜ್ ಇದೆ ಅಂತಂದ್ರೆ ಆ ವಿಷಯದಿಂದ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರ್ತಕ್ಕಂತಹ ಚಾನ್ಸ್ ಎಷ್ಟಿದೆ? ಇದೇ ಎಕ್ಸಾಕ್ಟ್ ವಿಷಯ ಸುಮಾರು ಜನಗಳ ಜೋಡಿನೂ ಆಗುತ್ತೆ. ಸೊ ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ ಅಂತ ಅಂದ್ರೆ ನಮ್ಮಲ್ಲಿ ಆಲ್ರೆಡಿ ಇರತಕ್ಕಂತಹ ಬ್ಯಾಡ್ ಇಮೇಜ್ ಏನಿದೆಯೋ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಅದನ್ನ ಬಗ್ಗೆ ನಾವು ಕರೆಕ್ಟ್ ಆಗಿ ಲಾಜಿಕಲ್ ಕ್ಲಾರಿಟಿ ನಮ್ಮ ಮೈಂಡ್ ಕೊಡ್ಲಿಲ್ಲ ಅಂತಂದ್ರೆ ಅದು ಅದೇ ರೀತಿ ಉಳ್ಕೊಂಡಿರುತ್ತೆ. ಸ್ಟಾಕ್ ಮಾರ್ಕೆಟ್ ಇಂದ ಪಾಸಿಟಿವ್ ರಿಸಲ್ಟ್ ನಮಗೆ ಬರ್ತಕ್ಕಂತಹ ಪಾಸಿಬಿಲಿಟಿ ಏನಿದೆಯೋ ಚಾನ್ಸಸ್ಗಳು ಬಹಳನೇ ಕಡಿಮೆ ಆಗುತ್ತೆ. ಸೊ ಹಾಗಾಗಿನೇ ಮೊದಲನೇ ಕ್ವಶನ್ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಸ್ಟಾಕ್ ಮಾರ್ಕೆಟ್ ನಿಜವಾಗ್ಲೂ ಗ್ಯಾಮ್ಲಿಂಗ? ನನಗೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಇದೆ ಇವಾಗ. ಸೊ ಬೇಸಿಕಲಿ ಸುಮಾರು ಕಂಪನೀಸ್ಗಳು ಲಿಸ್ಟೆಡ್ ಇದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ಟಾಟಾ ಮೋಟರ್ಸ್ ಇರ್ಬೋದು, ಟಾಟಾ ಸ್ಟೀಲ್ ಇರ್ಬೋದು, ಅಥವಾ ರಿಲಯನ್ಸ್ ಇಂಡಸ್ಟ್ರೀಸ್ ಇರ್ಬೋದು, ಅದಾನಿ ಇರ್ಬೋದು, ಈ ರೀತಿಯಾದಂತಹ ಲಕ್ಷ ಕೋಟಿ ಬಿಸ್ನೆಸ್ ಮಾಡ್ತಕ್ಕಂತಹ ದೊಡ್ಡ ದೊಡ್ಡ ಕಂಪನೀಸ್ಗಳು ಇದರಲ್ಲಿ ಲಿಸ್ಟ್ ಆಗಿದೆ. ನನ್ನ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಈ ಎಲ್ಲಾ ಕಂಪನೀಸ್ಗಳಲ್ಲಿ ಲಿಸ್ಟ್ ಆಗಿರ್ತಕ್ಕಂಥದ್ದು ಜೂಜಾಟ ಆಡ್ಲಿಕ್ಕ
ಅಥವಾ ಈ ಕಂಪ್ನೀಸ್ಗಳಲ್ಲಿ ಲಿಸ್ಟ್ ಆಗಿರ್ತಕ್ಕಂಥದ್ದು ಲಾಸ್ ಮಾಡ್ಕೊಳ್ಳಿಕ್ಕ. ಸೊ ನಾವಿಲ್ಲಿ 4x4 ಅಥವಾ 3x4 ರೂಮ್ ಅಲ್ಲಿ ಕುತ್ಕೊಂಡು ಗೇಜ್ ಮಾಡ್ತೀವಿ ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅಂತ ಹೇಳ್ಕೊಂಡು. ಬಟ್ ದೊಡ್ಡ ದೊಡ್ಡ ಬಿಸ್ನೆಸ್ ಗಳು ಈ ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ. ಅವರ ಬಿಸ್ನೆಸ್ ಅನ್ನ ಎಫೆಕ್ಟಿವ್ ಆಗಿ ಬೆಳೆಸಲಿಕ್ಕೆ ಅಟ್ ದ ಸೇಮ್ ಟೈಮ್ ಲಾಭವನ್ನ ಗಳಿಸ್ತಕ್ಕಂಥ ಇಂಟೆನ್ಷನ್ ಕೂಡ ಈ ದೊಡ್ಡ ದೊಡ್ಡ ಬಿಸ್ನೆಸ್ ಗಳಿಗಿರುತ್ತೆ. ಸೊ ನಾವು ಇದನ್ನ ಗ್ಯಾಮ್ಲಿಂಗ್ ಅಂತನೋ ಅಥವಾ ಇದರ ಲಾಸ್ ಮಾಡ್ಕೊಳ್ತಾರೆ ಜನಗಳು ಅಂತ ಹೇಳ್ಕೊಂಡು ನಾವು ಆಲ್ರೆಡಿ ಪರ್ಸೆಪ್ಷನ್ ಇಟ್ಕೊಳ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ ಅನ್ನೋದನ್ನ ನಾವು ಇಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಬಟ್ ರಿಸ್ಕ್ ಇದೆಯಾ? 100% ರಿಸ್ಕ್ ಇದೆ. ರಿಸ್ಕ್ ಅಂದ್ರೆ ಏನಪ್ಪಾ ಹಂಗಾದ್ರೆ ಅನ್ಸರ್ಟನಿಟಿ ಅಂತ ನಾವು ಹೇಳ್ಬೋದು. ಸೊ ಬೇಸಿಕಲಿ ಅನಿಶ್ಚಿತೆ. ಯಾವುದೇ ಒಂದು ಸಿಚುವೇಶನ್ ಆಗುತ್ತೆ, ಆಗಲ್ಲ, ಅಥವಾ ಲಾಭ ಆಗುತ್ತೆ, ನಷ್ಟನೂ ಆಗುತ್ತೆ. ಎರಡೂ ರೀತಿಯಾದಂತಹ ಸಿಚುವೇಶನ್ಸ್ ಗಳಿದೆ ಅಂತಂದ್ರೆ ಅನ್ಸರ್ಟನಿಟಿ ಅಂತ ಹೇಳ್ಕೊಂಡು. ಸುಮಾರು ಕಡೆಗೆ ನೀವು ಕೇಳಿದಿರ ಸ್ಟೋರಿಗಳು. ವಿಪ್ರೋದಲ್ಲಿ 1000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 40 ವರ್ಷದಿಂದ ಇವಾಗ 70 ಕೋಟಿ ಇನ್ವೆಸ್ಟ್ಮೆಂಟ್ ಆಗಿರ್ತಾ ಇತ್ತು. ಈ ಎಲ್ಲಾ ಪಾಸಿಟಿವ್ ಸ್ಟೋರಿಗಳನ್ನು ನಾವು ಕೇಳ್ತಾ ಇರ್ತೀವಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಬಟ್ ನೆಗೆಟಿವ್ ಸ್ಟೋರೀಸ್ ಗಳು ಕೂಡ ಇದೆ. ಈಗ ಕಿಂಗ್ ಫಿಶರ್ ಇರಬಹುದು, ಸತ್ಯಂ ಅಂತಹ ದೊಡ್ಡ ದೊಡ್ಡ ಸ್ಕ್ಯಾಮ್ಸ್ ಗಳು ಇವತ್ತಿನ ಮಟ್ಟಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗಿದೆ. ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ ಎರಡೂ ಸಿಚುವೇಶನ್ಸ್ ಗಳು ನಮ್ಮ ಎದುರುಗಡೆ ಇದೆ. ತುಂಬಾ ಅಲ್ಟಿಮೇಟ್ ಲಾಭವನ್ನು ಗಳಿಸ್ತಕ್ಕಂತಹ ಪಾಸಿಬಿಲಿಟಿನೂ ಇದೆ, ಅಲ್ಟಿಮೇಟ್ ಲಾಸ್ ಆಗ್ತಕ್ಕಂತಹ ಪಾಸಿಬಿಲಿಟಿನೂ ಇದೆ. ಬಟ್ ಇದರ ಇನ್ ಬಿಟ್ವೀನ್ ಮತ್ತೊಂದು ದಾರಿ ಬರುತ್ತೆ. ಆ ದಾರಿಯ ಬಗ್ಗೆ ನಾನು ಇವತ್ತು ಮಾತಾಡಕ್ ಹೋಗ್ತಾ ಇರ್ತಕ್ಕಂಥದ್ದು. ಸೊ ಬೇಸಿಕಲಿ ಅದನ್ನೇ ಕ್ಯಾಲ್ಕುಲೇಟೆಡ್ ವೇದಲ್ಲಿ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡಕ್ಕಾಗತ್ತಾ ನಾವು, ಈ ಪ್ರಶ್ನೆನ ಕೇಳ್ಕೋಬೇಕಾಗಿದೆ. ಇದಕ್ಕೊಂದು ಎಕ್ಸಾಂಪಲ್ ಮೂಲಕ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಅಸ್ಯೂಮ್ ನೀವು 10 ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಗಳನ್ನ ತಗೊಂಡಿದ್ದೀರಾ ಅಂತ ಅನ್ಕೋಣ. ಸೊ 7 ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಗಳು ನಿಮ್ಮ ಅಗೇನೆಸ್ಟ್ ಗೆ ಹೋಗಿದೆ, ಅಂದ್ರೆ ನೆಗೆಟಿವ್ ಆಗಿ ನಿಮ್ಮ ಅಗೇನೆಸ್ಟ್ ಗೆ ವರ್ಕ್ ಆಗಿದೆ. ₹1 7 ಒಂದು ಇನ್ವೆಸ್ಟ್ಮೆಂಟ್ಸ್ ಗಳಲ್ಲಿ ನೀವು ಕಳ್ಕೊಂಡಿದ್ದೀರಾ ಅಂತ ಅನ್ಕೋಣ. ನಿಮ್ಗೆ ಲಾಸ್ ಆಗಿದೆ ₹1 ಅಂದ್ರೆ ₹7 ನಿಮ್ಗೆ ಲಾಸ್ ಆಯ್ತು. ಇನ್ನೊಂದು ಕಡೆ 3 ಇನ್ವೆಸ್ಟ್ಮೆಂಟ್ಸ್ ಗಳು ನಿಮ್ಮ ಪ್ರಕಾರ ವರ್ಕ್ ಆಗಿದೆ ಅಂತ ಅನ್ಕೋಣ. ಬಟ್ ಆ 3 ಇನ್ವೆಸ್ಟ್ಮೆಂಟ್ಸ್ ಗಳಲ್ಲಿ ಒಂದೊಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಆವರೇಜ್ ಆಗಿ ₹5 ನೀವು ತಗೊಂಡು ಬಂದಿದ್ದೀರಾ ಮಾರ್ಕೆಟ್ ಇಂದ ಅಂತಂದ್ರೆ ಟೋಟಲ್ ನಿಮಗೆ ಬಂದಿರತಕ್ಕಂಥ ಅಮೌಂಟ್ ಎಷ್ಟು? 15. ಹೋಗಿರ್ತಕ್ಕಂಥ ಅಮೌಂಟ್ ಎಷ್ಟು? 7. ಅಲ್ಟಿಮೇಟ್ ಆಗಿ ನೋಡ್ಬೇಕಪ್ಪ ಅಂತ ಅಂದ್ರೆ ಇವೊಂದು ನೀವು ಬರೀ 30% ನಷ್ಟು ಸರಿ ಇದ್ರೂ ಕೂಡ ಇಲ್ಲಿ ನಿಮ್ಮ ಎಂಡ್ ರಿಸಲ್ಟ್ ಪಾಸಿಟಿವ್ ಆಗೇ ಇತ್ತು, ಓವರ್ ಆಲ್ ರಿಸಲ್ಟ್ ಅಂತ ಹೇಳೋದಾದ್ರೆ. ಇದೇ ಎಕ್ಸಾಕ್ಟ್ ದಾರಿನೇ ನಾವು ಇವತ್ತು ಮಾತಾಡಕ್ ಹೋಗ್ತಾ ಇರ್ತಕ್ಕಂಥದ್ದು. ಸೊ ಬೇಸಿಕಲಿ ಎಕ್ಸ್ಟ್ರೀಮ್ ಪಾಯಿಂಟ್ಸ್ ಗಳೇನಿದೆಯೋ, ತುಂಬಾ ಲಾಭ ಬರೋದು, ತುಂಬಾ ಲಾಸ್ ಆಗೋದ್ರ ಬಿಟ್ವೀನ್ ಅಲ್ಲಿ ಇರತಕ್ಕಂತಹ ಒಂದು ದಾರಿ ಏನಿದೆಯೋ ಆ ದಾರಿಯಲ್ಲಿ ನಡೆಯಕ್ಕಾದ್ರೆ ಕ್ಯಾಲ್ಕುಲೇಟೆಡ್ ವೇದಲ್ಲಿ ಇವತ್ತಲ್ಲ ನಾಳೆ ವೆಲ್ತ್ ಅನ್ನ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಮಾರ್ಕೆಟ್ ಇಂದ ಜನರೇಟ್ ಮಾಡಬಹುದು ಅನ್ನೋ ಒಂದು ವಿಷಯವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಸೊ ಇದಾದ್ಮೇಲೂ ಕೂಡ ನೀವು ಇನ್ ಕೇಸ್ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಗ್ಯಾಮ್ಲಿಂಗ್ ಆ ತರ ಈ ತರ ಅಂತ ನೆಗೆಟಿವ್ ಯೋಚನೆಗಳನ್ನ ಮಾಡ್ತಾ ಇದ್ರೆ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ. ರೈಟ್ ವೇದಲ್ಲಿ ಇದನ್ನ ಕ್ಯಾಲ್ಕುಲೇಟೆಡ್ ವೇದಲ್ಲಿ ಮ್ಯಾನೇಜ್ ಮಾಡಕ್ಕಾಗುತ್ತೆ ಅಂತಂದ್ರೆ ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ಬಿಲ್ಡ್ ಮಾಡ್ತಕ್ಕಂತಹ ಪಾಸಿಬಿಲಿಟಿ ಸ್ಟಾಕ್ ಮಾರ್ಕೆಟ್ ಇಂದ ಇದೆ. ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತಂದ್ರೆ ನೆಕ್ಸ್ಟ್ ಚಾಪ್ಟರ್ ಇವಾಗ ಮೂವ್ ಆಗೋಣ. ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ ತಕ್ಷಣ ನಾನು ಸುಮಾರು ರೀತಿಯಾದಂತಹ ಅವಕಾಶಗಳು, ಸುಮಾರು ರೀತಿಯಾದಂತಹ ಆಪ್ಷನ್ಸ್ ಗಳು ಇರುತ್ತೆ. ಸೊ ಬೇಸಿಕಲಿ ನೀವು ಡೈರೆಕ್ಟ್ ಆಗಿ ಇಕ್ವಿಟಿ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇನ್ವೆಸ್ಟ್ ಮಾಡಬಹುದು. ಡೋಂಟ್ ವರಿ, ಸ್ಟಾಕ್ ಮಾರ್ಕೆಟ್, ಇಕ್ವಿಟಿ ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಸೊ ಕನ್ಫ್ಯೂಸ್ ಆಗ್ತಾ ಇದ್ರೆ ನಿಮ್ಗೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಗೋಲ್ಡ್ ಅಲ್ಲೂ ಇನ್ವೆಸ್ಟ್ ಮಾಡಬಹುದು, ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಇನ್ಫ್ಯಾಕ್ಟ್ FD ಫಿಕ್ಸೆಡ್ ಡೆಪಾಸಿಟ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಬಹುದು. ಇವತ್ತಿನ ಕಾಲಕ್ಕೆ ರಿಸ್ಕ್ ಜಾಸ್ತಿ ಬೇಡಪ್ಪ ನನಗೆ ಅಂತಂದ್ರೆ, ಸೊ ಇನ್ವೆಸ್ಟ್ ನಾನು ಮಾಡ್ತೀನಿ ನನ್ನ ಹಣವನ್ನ ಅಂತಂದ್ರೆ ಸುಮಾರು ದಾರಿಗಳು ನಮ್ಮ ಎದುರುಗಡೆ ಇದೆ. ಸೊ ಈ ರೀತಿಯಾದಂತಹ ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳಿದ್ದಾಗ ನಾವು ಬೇರೆ ಬೇರೆ ಪ್ಯಾರಾಮೀಟರ್ಸ್ ಗಳ ಮೂಲಕ ಇದನ್ನ ಅನಲೈಸ್ ಮಾಡೋದ್ರ ಮೂಲಕ ಯಾವುದು ನಮಗೆ ಬೆಟರ್ ಸೂಟಬಲ್ ಇನ್ಸ್ಟ್ರೂಮೆಂಟ್ ಅಪ್ಪ, ಬೆಟರ್ ಸೂಟಬಲ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ಲಾಜಿಕಲ್ ವೇದಲ್ಲಿ. ಸೊ ಈ ವಿಷಯ ಅರ್ಥ ಆಗಬೇಕು ಅಂದ್ರೆ ಕಂಪ್ಲೀಟ್ ಅಟೆನ್ಷನ್ ನಿಮ್ದು ನನ್ನ ಕಡೆ ಬೇಕಾಗುತ್ತೆ. ಇವಾಗ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ಬೇಸಿಕಲಿ 4 ಇನ್ಸ್ಟ್ರೂಮೆಂಟ್ ಅನ್ನು ನಾನು ತಗೊಳ್ತಾ ಇದ್ದೀನಿ, ಫೇಮಸ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ, ಫೇಮಸ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳನ್ನ. ಮೊದಲನೇದು ಸ್ಟಾಕ್ ಮಾರ್ಕೆಟ್, ಎರಡನೇದು ರಿಯಲ್ ಎಸ್ಟೇಟ್, ಸೊ ಒನ್ ಆಫ್ ದ ಫೇಮಸ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಕೂಡ ಅದು ಇವತ್ತಿನ ಮಟ್ಟಿಗೆ. ಮೂರನೇದಾಗಿ ಗೋಲ್ಡ್, ಸೊ ಡಿಜಿಟಲ್ ಗೋಲ್ಡ್ ಇರಬಹುದು, ಫಿಸಿಕಲ್ ಗೋಲ್ಡ್ ಇರಬಹುದು, ಬೇಸಿಕಲಿ ಗೋಲ್ಡ್ ಅಂತ ಅನ್ಕೊಳ್ಳೋಣ. ಇನ್ನ 4ನೇ ಆಪ್ಷನ್ ಬಂದು ಫಿಕ್ಸೆಡ್ ಡೆಪಾಸಿಟ್, ಮೋಸ್ಟ್ ಫೇವರೇಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇದು ಇಡೀ ಭಾರತದಲ್ಲಿ ಅಂತ ಹೇಳ್ಬೋದು. ಫಿಕ್ಸೆಡ್ ಡೆಪಾಸಿಟ್ ಕೂಡ ಇಲ್ಲಿ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಈ 4 ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳಿಗೆ 3 ಡಿಫರೆಂಟ್ ಪ್ಯಾರಾಮೀಟರ್ ಗಳ ಮೂಲಕ ಅನಲೈಸ್ ಮಾಡೋಣ ಈ ವಿಷಯಗಳನ್ನ. ಸೊ ಬೇಸಿಕಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಇನ್ ಸಿಂಪಲ್ ವರ್ಡ್ಸ್, ರಿಸ್ಕ್ ಎಷ್ಟಿದೆ ಅಪ್ಪ. ಏರುಪೇರಿನ ಗತಿ ಡೆಫಿನೆಟ್ಲಿ ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲೂ ಇರುತ್ತೆ, ಎಲ್ಲಾ ಆಪ್ಷನ್ಸ್ ಗಳಲ್ಲೂ ಇರುತ್ತೆ. ಬಟ್ ಈ ರೀತಿಯಾದಂತಹ ಈ 4 ಆಪ್ಷನ್ಸ್ ಗಳಲ್ಲಿ ನಾವು ಕಂಪೇರ್ ಮಾಡಿ ನೋಡಿದಾಗ ಒಂದಕ್ಕೊಂದು ಕಂಪೇರ್ ಮಾಡ್ತೀವಿ ಅಂತಂದ್ರೆ ರಿಸ್ಕ್ ಎಷ್ಟಿದೆ ಅಪ್ಪ ಅನ್ನೋದನ್ನ ಮೊದಲನೇದಾಗಿ ನಾವು ಪ್ಯಾರಾಮೀಟರ್ ಆಗಿ ಇಟ್ಕೊಳ್ಳೋಣ. ರಿಸ್ಕ್ ಜಾಸ್ತಿ ಇರಬಾರ್ದು ನಮಗೆ, ಕರೆಕ್ಟ್ ಅಲ್ವಾ? ರಿಸ್ಕ್ ಜಾಸ್ತಿ ಇದೆ ಅಂತಂದ್ರೆ ಕಡಿಮೆ ರ್ಯಾಂಕಿಂಗ್ ನ ಕೊಡೋಣ, ಅಂದ್ರೆ 1 ಅಂತ ಕೊಡೋಣ. ರಿಸ್ಕ್ ತುಂಬಾ ಕಡಿಮೆ ಇದೆ ಅಂತಂದ್ರೆ 3 ಅಂತ ಕೊಡೋಣ, ಜಾಸ್ತಿ ರ್ಯಾಂಕಿಂಗ್ ಕೊಡೋಣ. ಆ ರೀತಿಯ ಸಂದರ್ಭದಲ್ಲಿ ರಿಸ್ಕ್ ಮೀಡಿಯಂ ಅಲ್ಲಿ ಇದೆ ಅಂತಂದ್ರೆ 2 ಅಂತ ಹೇಳ್ಕೊಂಡು ರ್ಯಾಂಕಿಂಗ್ ಕೊಡ್ತಾ ಹೋಗೋಣ. ಸೊ ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಸ್ಟಾಕ್ ಮಾರ್ಕೆಟ್. ನೋ ಡೌಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟಿ ಇದೆ. ಎಸ್ಪೆಷಲಿ ನೀವು ತುಂಬಾ ಶಾರ್ಟ್ ಟರ್ಮ್ ಅಲ್ಲಿ ಇದನ್ನ ನೋಡ್ತೀರಾ ಅಂತಂದ್ರೆ ಡೆಫಿನೆಟ್ಲಿ ಹೆವಿ ರಿಸ್ಕ್ ಅಥವಾ ಹೆವಿ ಅನ್ಸರ್ಟನಿಟೀಸ್ ಗಳು, ಏರುಪೇರಿನ ಗತಿ ಜಾಸ್ತಿ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ಹಾಗಾಗಿ ಇದಕ್ಕೆ 1 ಅಂತ ನಾನು ಕೊಡ್ತೀನಿ, ಬಿಕಾಸ್ ಜಾಸ್ತಿ ರಿಸ್ಕ್ ಇದರಲ್ಲಿದೆ.
ಇನ್ನ ಎರಡನೇ ಆಪ್ಷನ್ ಬರ್ತಕ್ಕಂಥದ್ದು ರಿಯಲ್ ಎಸ್ಟೇಟ್. ಸೊ ಆಬ್ವಿಯಸ್ಲಿ ರಿಯಲ್ ಎಸ್ಟೇಟ್ ಬಗ್ಗೆ ನಾನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ತುಂಬಾ ಅನ್ಲಿಮಿಟೆಡ್ ಲಾಭ ಬರ್ತಕ್ಕಂಥ ಪೊಟೆನ್ಶಿಯಲ್ ಇದೆ. ಅಟ್ ದ ಸೇಮ್ ಟೈಮ್ ರಿಸ್ಕು ಕೂಡ ಇರುತ್ತೆ. ಒಂದು ನಮಗೆ ಬೇಕಾದಾಗ ಬೈಯರ್ಸ್ ಸೆಲ್ಲರ್ ಸಿಗದೆ ಇರಬಹುದು. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾನು. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆಗೆ ಅಂತ ಹೇಳೋದಾದ್ರೆ, ಈಗ ನಾವೆಲ್ಲೋ ಒಂದು ಹತ್ರ ಜಾಗ ತಗೊಂಡಿದೀವಿ, ಆ ಜಾಗದ ಸುತ್ತಮುತ್ತ ಏನೋ ಒಂದು ಬ್ಯಾಡ್ ನ್ಯೂಸ್ ಬಂತು ಅಂದ್ರೂ ಕೂಡ ಅದರ ಡೈರೆಕ್ಟ್ ಇಂಡೈರೆಕ್ಟ್ ಪರಿಣಾಮ ನಮ್ಮ ಸೈಟ್ ಮೇಲೂ ಕೂಡ ಆಗುತ್ತೆ. ಸೊ ಹಾಗಾಗಿ ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ ರಿಸ್ಕ್ ಇದೆ. ಇದರಲ್ಲೂ ಕೂಡ ಹೈ ರಿಸ್ಕ್ ಇರೋದ್ರಿಂದ ಒಂದು ಅಂತ ನಾನು ಕೊಡ್ತಿದ್ದೀನಿ ರೇಟಿಂಗ್ ಅನ್ನ. ಇನ್ನ ಮೂರನೇ ಇನ್ವೆಸ್ಟ್ಮೆಂಟ್ ಆಪ್ಷನ್ ಬಂದು ಗೋಲ್ಡ್. ಗೋಲ್ಡ್ ಇಸ್ ಅ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ಹೇಳ್ಬೋದು. ಬಿಕಾಸ್ ಗೋಲ್ಡ್ ಲಿಮಿಟೆಡ್ ಇನ್ ಕ್ವಾಂಟಿಟಿ. ಇಡೀ ಪ್ರಪಂಚದಲ್ಲಿ ಕ್ವಾಂಟಿಟಿ ಗೋಲ್ಡ್ ಏನಿದೆಯೋ ಲಿಮಿಟೆಡ್ ಆಗಿರೋದ್ರಿಂದ ಬೆಲೆ ಇದ್ರದ್ದು ಆಲ್ಮೋಸ್ಟ್ ಸಸ್ಟೈನೇಬಲ್ ಆಗಿರುತ್ತೆ. ತುಂಬಾ ಕ್ರಾಸಸ್ ಗಳು ಬರಲ್ಲ. ಸೊ ಹಾಗಾಗಿ ರಿಸ್ಕ್ ಇದೆ, ಬಟ್ ರಿಸ್ಕ್ ಮೀಡಿಯಂ ಅಂತ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ಕಂಪೇರಿಂಗ್ ಟು ಅದರ್ ಆಪ್ಷನ್ಸ್. ಎಲ್ಲ ಆಪ್ಷನ್ಸ್ ನ ಕಂಪೇರ್ ಮಾಡಿ ನೋಡೋದಾದ್ರೆ ಮೀಡಿಯಂ ರಿಸ್ಕ್ ಗೋಲ್ಡ್ ಅಲ್ಲಿ ಇರೋದ್ರಿಂದ 2 ಅಂತ ಹೇಳ್ಕೊಂಡು ರೇಟಿಂಗ್ ನಾನು ಕೊಡ್ತಾ ಇದ್ದೀನಿ. ಇನ್ನ ನಾಲ್ಕನೇದಾಗಿ ಬರ್ತಕ್ಕಂಥದ್ದು ಫಿಕ್ಸೆಡ್ ಡೆಪಾಸಿಟ್. ಸೊ ಡೆಫಿನೆಟ್ಲಿ ಬ್ಯಾಂಕ್ ಕಡೆಯಿಂದಾನೇ ಪ್ರಾಮಿಸ್ಡ್ ರಿಟರ್ನ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲೇನೆ ಕೊಡ್ತಾರೆ. ಸೊ ಹಾಗಾಗಿ ಜಾಸ್ತಿ ರಿಸ್ಕ್ ಇದರಲ್ಲಿ ಇಲ್ಲದೆ ಇರೋದ್ರಿಂದ ಈ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ಗೆ ನಾವು 3 ಅಂತ ಕೊಡೋಣ. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ಪಾಯಿಂಟ್ ಗೆ ಮೂವ್ ಆಗೋಣ. ರಿಸ್ಕಿನ ಬದಲಾಗಿ ಡೆಫಿನೆಟ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಪಾಯಿಂಟ್ ಏನು, ರಿವಾರ್ಡ್ ಪೊಟೆನ್ಶಿಯಲ್. ಸೊ ಬೇಸಿಕಲಿ ರಿವಾರ್ಡ್ ಅನ್ನ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದಪ್ಪ, ನಾನು ಈಗ 10 ರೂಪಾಯಿ ಇನ್ವೆಸ್ಟ್ ಮಾಡ್ತಿದ್ದೀನಿ, ಅದನ್ನ ನೆಕ್ಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ನಮ್ಗೆ ಮುಂಚೆನೆ ಗೊತ್ತಿರಬೇಕು, ಕರೆಕ್ಟ್ ಅಲ್ವಾ? ಸೊ ರಿವಾರ್ಡ್ ಎಕ್ಸ್ಪೆಕ್ಟೇಷನ್ಸ್ ಗಳ ಪ್ರಕಾರ ಯಾವ ರೀತಿ ರೇಟಿಂಗ್ ಕೊಡಬಹುದಪ್ಪ. ರಿವಾರ್ಡ್ ಜಾಸ್ತಿ ಇದೆ ಅಂತಂದ್ರೆ ಜಾಸ್ತಿ ರೇಟಿಂಗ್ ನಾವು ಕೊಡಬೇಕಾಗುತ್ತೆ. ರಿವಾರ್ಡ್ ಕಡಿಮೆ ಇದೆ ಅಂತಂದ್ರೆ, ರಿವಾರ್ಡ್ ಎಕ್ಸ್ಪೆಕ್ಟೇಷನ್ಸ್ ಗಳು ಕಡಿಮೆ ಇದೆ ಅಂತಂದ್ರೆ, ಈಗ ಆಲ್ರೆಡಿ ಪಾಸ್ಟ್ ಪರ್ಫಾರ್ಮೆನ್ಸ್ ಪ್ರಕಾರ ನಾವು ರೇಟಿಂಗ್ ಅನ್ನ ಕಡಿಮೆ ಕೊಡಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಮೀಡಿಯಂ ರಿವಾರ್ಡ್ ಕೊಟ್ಟಿದೆಯಪ್ಪ ಅಂತಂದ್ರೆ 2 ಅಂತ ನಾವು ಕೊಟ್ಕೊಂಡು ಹೋಗೋಣ. ಸೊ ಮೊದಲನೇದಾಗಿ ಬರ್ತಕ್ಕಂಥದ್ದು ಸ್ಟಾಕ್ ಮಾರ್ಕೆಟ್ ರಿಟರ್ನ್ ಪೊಟೆನ್ಶಿಯಲ್ ಅಂತ ಹೇಳೋದಾದ್ರೆ, ಆಲ್ ಅದರ್ ಆಪ್ಷನ್ಸ್ ನ ಕಂಪೇರ್ ಮಾಡಿ ನೋಡೋದಾದ್ರೆ ಹೈ ರಿಟರ್ನ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಸ್ಟಾಕ್ ಮಾರ್ಕೆಟ್ ಇಂದ. ಬಿಕಾಸ್ ನಾನು ಆಲ್ರೆಡಿ ಹೇಳಿದೆ, ಕೆಲವೊಂದಿಷ್ಟು ಸ್ಟಾಕ್ಸ್ ಗಳು ನಾವು ಇಮ್ಯಾಜಿನ್ ಮಾಡಕ್ ಆಗದಿರೋ ಲೆವೆಲ್ಗೆ ಬೆಳೆದಿರುತ್ತೆ. 10x 20x 30x ರಿಟರ್ನ್ ಎಲ್ಲ ಕೊಟ್ಟಿರ್ತಕ್ಕಂಥ ಸ್ಟಾಕ್ಸ್ ಗಳು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೆ. ಸೊ ಹಾಗಾಗಿ ರಿವಾರ್ಡ್ ಪೊಟೆನ್ಶಿಯಲ್ ಯೂಶುವಲಿ ಜಾಸ್ತಿ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ಹಾಗಾಗಿ 3 ಅಂತ ನಾವು ಇಲ್ಲಿ ರೇಟಿಂಗ್ ಕೊಡೋಣ. ಇನ್ನ ಎರಡನೇದಾಗಿ ಬರ್ತಕ್ಕಂಥ ಆಪ್ಷನ್ ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ ರಿವಾರ್ಡ್ ಪೊಟೆನ್ಶಿಯಲ್ ಡೆಫಿನೆಟ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ 3 ಅಂತಾನೆ ರೇಟಿಂಗ್ ಕೊಡಬಹುದು. ಇನ್ನ ಮೂರನೇ ಆಪ್ಷನ್ ಬಂದು ಗೋಲ್ಡ್. ಗೋಲ್ಡ್ ಅಲ್ಲೂ ಕೂಡ ರಿಟರ್ನ್ ಇದೆ, ಬಟ್ ಕಂಪೇರಿಂಗ್ ಟು ಸ್ಟಾಕ್ ಮಾರ್ಕೆಟ್ ಕಡಿಮೆ ಇದೆ. ಸೊ ಆಬ್ವಿಯಸ್ಲಿ ಇದ್ರ ಪ್ರಕಾರ ಅಂತ ಹೇಳಿದ್ರೆ ರಫ್ಲಿ 5.8 to 6% ಆವರೇಜ್ ರಿಟರ್ನ್ ಕಳೆದ 10 ವರ್ಷದಲ್ಲಿ ಕೊಟ್ಟಿರುತ್ತೆ ಗೋಲ್ಡ್. ಇದ್ರ ಪ್ರಕಾರ ಅಂತ ಹೇಳಿದ್ರೆ ಮೀಡಿಯಂ ರಿಸ್ಕ್ ಇದೆ, ಮೀಡಿಯಂ ರಿವಾರ್ಡ್ ಕೂಡ ಇಲ್ಲಿ ಗೋಲ್ಡ್ ಕೊಡ್ತಾ ಇರೋದ್ರಿಂದ 2 ಅಂತ ರೇಟಿಂಗ್ ನಾನು ಕೊಡ್ತಾ ಇದ್ದೀನಿ ಗೋಲ್ಡ್ಗೆ. ಇನ್ನ ಕೊನೆಯದಾಗಿ ಬರ್ತಕ್ಕಂಥ ಆಪ್ಷನ್ ಎಫ್ ಡಿ. ನಿಮಗೆ ಗೊತ್ತಿದೆ ಆಲ್ರೆಡಿ ಇವತ್ತಿನ ಕಾಲಕ್ಕೆ 4% ರಿಟರ್ನ್ ನಮಗೆ ಬಂದ್ರೆ ಅದೇ ದೊಡ್ಡ ವಿಷಯ ಆಗಿದೆ ಎಫ್ ಡಿ ಅಲ್ಲಿ ಇವತ್ತಿನ ಕಾಲಕ್ಕೆ. ಸೊ ಹಾಗಾಗಿ ಆಬ್ವಿಯಸ್ಲಿ ಇದರಲ್ಲಿ ಇರ್ತಕ್ಕಂತಹ ರಿವಾರ್ಡ್ ಪೊಟೆನ್ಶಿಯಲ್ ಏನಿದೆಯೋ ಕಡಿಮೆ ಇರೋದ್ರಿಂದ 1 ಅಂತ ನಾನು ಇಲ್ಲಿ ರೇಟಿಂಗ್ ಕೊಡ್ತಾ ಇದ್ದೀನಿ. ಇನ್ನ ಮೂರನೇದಾಗಿ ಬರ್ತಕ್ಕಂಥ ಪಾಯಿಂಟ್ ಏನಿದೆಯೋ ಲಿಕ್ವಿಡಿಟಿ ಅಂತ ನಾವು ಹೇಳ್ಬೋದು. ಏನಪ್ಪಾ ಹಿಂಗಂದ್ರೆ, ಸೊ ಬೇಸಿಕಲಿ ಇವಾಗ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ನಾವು ಎಂಟ್ರಿ ಆಗ್ತಿದೀವಿ ಅಂತಂದ್ರೆ ನಮಗೆ ಬೇಕಾದಾಗ ಅದರಿಂದ ಹೊರಗಡೆ ಬರೋ ತರ ಇರಬೇಕು, ನಮಗೆ ಬೇಕಾದಾಗ ಆ ಇನ್ವೆಸ್ಟ್ಮೆಂಟ್ ಒಳಗಡೆ ನಾವು ಹೋಗೋ ತರ ಇರಬೇಕು. ಈಗ ನಾನು 100 ರೂಪಾಯಿಗೆ ಬೈ ಮಾಡಕ್ಕೆ ರೆಡಿ ಇದೀನಿ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅನ್ನ, ನಾನು ಸೆಲ್ ಮಾಡಕ್ಕೆ ಯಾರು ಇಲ್ಲ ಅಂತಂದ್ರೆ ಆ ಇನ್ವೆಸ್ಟ್ಮೆಂಟ್ ಆಗದೇ ಇಲ್ಲ. ಆ ರೀತಿ ಅಂತ ಸಂದರ್ಭದಲ್ಲಿ ನಾವು ಟ್ರ್ಯಾಪ್ ಅಲ್ಲಿ ಸಿಗಾಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ನೀವು ಯಾವುದೇ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಲ್ಲಿ ಇದೀರಾ ಅಂತಂದ್ರೂ ಲಿಕ್ವಿಡಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಲಿಕ್ವಿಡಿಟಿನ ಕನ್ಸಿಡರ್ ಮಾಡೇನೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ಸೊ ಲಿಕ್ವಿಡಿಟಿ ಜಾಸ್ತಿ ಇದೆ ಅಂತಂದ್ರೆ ಒಳ್ಳೇದು ನಮಗೆ. ಸೊ ಹಾಗಾಗಿ ಲಿಕ್ವಿಡಿಟಿ ಜಾಸ್ತಿ ಇರೋ ತರ 3 ಅಂತ ರೇಟಿಂಗ್ ಕೊಡ್ತೀವಿ ನಾವು. ಲಿಕ್ವಿಡಿಟಿ ಕಡಿಮೆ ಇರೋ ತರ 1, ಲಿಕ್ವಿಡಿಟಿ ಮೀಡಿಯಂ ಇದೆ ಅಂತಂದ್ರೆ 2 ಅಂತ ಕೊಡ್ತೀವಿ. ಸೊ ಇದ್ರ ಪ್ರಕಾರ ಇವಾಗ ರೇಟಿಂಗ್ ಕೊಟ್ಕೊಳ್ತಾ ಹೋಗೋಣ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಇಲ್ಲಿರ್ತಕ್ಕಂಥ ಸ್ಟಾಕ್ಸ್ ಗಳು ಇದಾವೆ, ಇಲ್ಲ ಅಂತ ನಾನು ಹೇಳಲ್ಲ. ಲಿಕ್ವಿಡಿಟಿ ಜಾಸ್ತಿ ಇರತಕ್ಕಂತಹ ಎಷ್ಟೋ ಇನ್ಸ್ಟ್ರೂಮೆಂಟ್ಸ್ ಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಇದೆ. ಅಂದ್ರೆ ನಮ್ಗೆ ಬೇಕಾದಾಗ ಇನ್ವೆಸ್ಟ್ಮೆಂಟ್ ತಗೊಳ್ಬಹುದು, ಇನ್ವೆಸ್ಟ್ಮೆಂಟ್ ಇಂದ ಹೊರಗಡೆಗೂ ಕೂಡ ಬರ್ತಕ್ಕಂಥ ಅವಕಾಶ ನಮ್ಗೆ ಇದರಲ್ಲಿ ಇರೋದ್ರಿಂದ ರೇಟಿಂಗ್ ಅನ್ನ ಡೆಫಿನೆಟ್ಲಿ 3 ಅಂತ ನಾವಿಲ್ಲಿ ಕೊಡಬಹುದಾಗಿರುತ್ತೆ. ಇನ್ನ ರಿಯಲ್ ಎಸ್ಟೇಟ್ ನಾನು ಮಾತಾಡೋಂಗೇನೆಲ್ಲ, ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವಾಲ್ವ್ ಆಗಿರೋರಿಗೆ ಡೆಫಿನೆಟ್ಲಿ ಗೊತ್ತಿದೆ, ನಮ್ಗೆ ಬೇಕಾದಾಗ ಬೈಯರ್ಸ್ ಗಳು ಸಿಗಲ್ಲ, ಹಾಗೆ ಬೇಕಾದಾಗ ಸೆಲ್ಲರ್ಸ್ ಗಳು ಸಿಗಲ್ಲ. ಸೊ ಬೈಯರ್ ಸೆಲ್ಲರ್ಸ್ ಗಳನ್ನ ಹುಡುಕೊಂಡು ಕುತ್ಕೊಳ್ಳೋದು ಬಹಳ ದೊಡ್ಡ ತಲೆನೋವಾಗಿರುತ್ತೆ ರಿಯಲ್ ಎಸ್ಟೇಟ್ ಗಳಲ್ಲಿ. ಸೊ ಹಾಗಾಗಿ ಲಿಕ್ವಿಡಿಟಿ ಅನ್ನೋದು ಅಷ್ಟೊಂದು ಇಲ್ಲಿ ಜಾಸ್ತಿ ಇಲ್ಲ ಅನ್ನೋ ಒಂದು ಪಾಯಿಂಟ್ ಅನ್ನ ಗಮನಕ್ಕೆ ಇಟ್ಕೊಂಡು ನಾವು ಇದಕ್ಕೆ ರೇಟಿಂಗ್ ಅನ್ನ 1 ಅಂತ ಇಲ್ಲಿ ಕೊಡೋಣ. ಇನ್ನ ಮೂರನೇದಾಗಿ ಬರ್ತಕ್ಕಂಥದ್ದು ಗೋಲ್ಡ್. ಗೋಲ್ಡ್ ಅಲ್ಲಿ ಲಿಕ್ವಿಡಿಟಿ ಡೆಫಿನೆಟ್ಲಿ ಜಾಸ್ತಿ ಇರೋದ್ರಿಂದ ಈ ಒಂದು ವಿಷಯವಾಗಿ ನಾವು 3 ಅಂತ ರೇಟಿಂಗ್ ಕೊಡೋಣ. ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ. ಇನ್ನ ಕೊನೆಯದಾಗಿ ಬರ್ತಕ್ಕಂಥದ್ದು ಎಫ್ ಡಿ. ಅಲ್ಲಿ ಡೆಫಿನೆಟ್ಲಿ ಲಿಕ್ವಿಡಿಟಿ ಇರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಕೆಲವೊಂದಿಷ್ಟು ಸಿಚುವೇಶನ್ಸ್ ಗಳಲ್ಲಿ, ಈಗ ಬ್ಯಾಂಕ್ ಅಲ್ಲಿ ನಾವು ಅಮೌಂಟ್ ಇಟ್ಟಿದ್ದೀವಿ ಅಂತಂದ್ರೆ ತುಂಬಾ ಸೇಫ್ ಅಂತ ನಾವು ಅನ್ಕೊಳ್ಳೋದು ತಪ್ಪಾಗುತ್ತೆ. ಯಾವುದೇ ಸಿಚುವೇಶನ್ ಈಗ ಎಸ್ ಬ್ಯಾಂಕ್ ಅಲ್ಲಿ ಎಷ್ಟೋ ಸಿಚುವೇಶನ್ಸ್ ಗಳು ಆಗೋಗಿದೆ ಲಾಸ್ಟ್ ಟೈಮ್ ಅಲ್ಲಿ. ಬ್ಯಾಂಕಿನ ಹೊರಗಡೆ ಹೋಗಿ ಕ್ಯೂ ನಿಂತ್ಕೊಳ್ತಕ್ಕಂಥ ಸಂದರ್ಭ ಸುಮಾರು ಇನ್ವೆಸ್ಟರ್ಸ್ ಗಳಿಗೆ ಆವತ್ತಿನ ಕಾಲಕ್ಕೆ ಇತ್ತು. ಸೊ ಆ ರೀತಿಯ ಸಂದರ್ಭದಲ್ಲಿ ಬ್ಯಾಂಕಿನ ರಿಸ್ಕ್ ಇಲ್ಲಿ ಇರೋದ್ರಿಂದ ಅಟ್ ದ ಸೇಮ್ ಟೈಮ್ ಲಿಕ್ವಿಡಿಟಿ ನಮಗೆ ಸಿಗುತ್ತೆ ಇಲ್ಲ ಅಂತ ಅಲ್ಲ, ಬಟ್ ಬ್ಯಾಂಕಿನ ರಿಸ್ಕ್ ಇನ್ವಾಲ್ವ್ ಆಗಿರೋದ್ರಿಂದ ನಾವು ಲಿಕ್ವಿಡಿಟಿ ರೇಟಿಂಗ್ ಅನ್ನ 2 ಅಂತ ಕೊಡ್ತಾ ಇದೀವಿ ಎಫ್ ಡಿ ಅಲ್ಲಿ. ಸೊ ಇವಾಗ ಓವರ್ ಆಲ್ ರೇಟಿಂಗ್ ಅನ್ನ, ಅಂದ್ರೆ ಇಲ್ಲಿವರೆಗೂ ನಾವು ಏನ್ ರೇಟಿಂಗ್ ಕೊಡ್ತೀವೋ ಅದೆಲ್ಲವನ್ನು ಕೂಡಿಸ್ಬಿಟ್ಟು ನೋಡೋಣ ಓವರ್ ಆಲ್ ರೇಟಿಂಗ್ ಯಾವ ರೀತಿ ಬರುತ್ತೆ ಅಂತ. ಸ್ಟಾಕ್ ಮಾರ್ಕೆಟ್ಗೆ 7 ಬರುತ್ತೆ, ರಿಯಲ್ ಎಸ್ಟೇಟ್ಗೆ 5, ಗೋಲ್ಡ್ಗೆ 7 ಅಗೇನ್ ಲಾಸ್ಟ್ ಅಲ್ಲಿ ಇರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ ಎಫ್ ಡಿಗೆ
6. ಸೊ ಓವರ್ ಆಲ್ ನಾವು ನೋಡ್ತೀವಿ ಅಂತಂದ್ರೆ ಎಲ್ಲಾ ಪರ್ಸ್ಪೆಕ್ಟಿವ್ ಅಲ್ಲಿ ಗಮನ ಇಟ್ಕೊಂಡು ನೋಡ್ತೀವಿ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಇವತ್ತಿನ ಕಾಲಕ್ಕೆ ಇನ್ವೆಸ್ಟ್ಮೆಂಟ್ಗೆ. ಇದೇ ಮೊದಲನೇ ಕಾರಣ ಆಗಿರುತ್ತೆ ಏನಕ್ಕೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳೋದಕ್ಕೆ. ಒಂದು, ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ, ರಿವಾರ್ಡ್ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಜಾಸ್ತಿ ಇರುತ್ತೆ, ರಿಸ್ಕ್ ಇದೆಯಾ 100% ಇದೆ, ಬಟ್ ಅದನ್ನ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಲಿಕ್ಕೆ ಸುಮಾರು ಟೂಲ್ಸ್ ಗಳು ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇರುತ್ತೆ. ಅದನ್ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ರಿಸ್ಕ್ ಅನ್ನ ಎಫೆಕ್ಟಿವ್ ಆಗಿ ನಾವು ಹ್ಯಾಂಡಲ್ ಮಾಡಬಹುದಾಗಿರುತ್ತೆ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ರಿಟರ್ನ್ ಪೊಟೆನ್ಶಿಯಲ್ ಏನಿದೆಯೋ ಡೆಫಿನೆಟ್ಲಿ ಜಾಸ್ತಿ ಇರುತ್ತೆ. ರಫ್ಲಿ ನಿಫ್ಟಿ ಅಥವಾ ಓವರ್ ಆಲ್ ಸೆನ್ಸೆಕ್ಸ್ ಏನಿದೆಯೋ ಇನ್ಸೆಪ್ಷನ್ ಇಂದ ಸ್ಟಾರ್ಟ್ ಆದಾಗಿಂದ, ನಿಫ್ಟಿ ಸೆನ್ಸೆಕ್ಸ್ ಅಂದ್ರೆ ಏನು ಅಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ. ಸೊ ಸ್ಟಾಕ್ ಮಾರ್ಕೆಟ್ ಇನ್ಸೆಪ್ಷನ್ ಇಂದ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಅಂತ ಹೇಳಿದ್ರೆ ರಫ್ಲಿ 12% ಜಾಸ್ತಿ ರಿಟರ್ನ್ ಕೊಟ್ಟಿರುತ್ತೆ, ವಿಚ್ ಈಸ್ ವೇ ಮೋರ್ ಬೆಟರ್ ಅಂತ ಹೇಳ್ಬೋದು ಎಫ್ ಡಿ ಗೆ ಕಂಪೇರ್ ಮಾಡಿ ನಾವು ನೋಡ್ತೀವಿ ಅಂತಂದ್ರೆ. ಸೊ ಹಾಗಾಗಿ ರಿವಾರ್ಡ್ ಅನ್ನ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದಾಗಿರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇದೆಲ್ಲ ಕಾರಣಗಳು ನಮಗೆ ತಿಳಿಸ್ಕೊಡುತ್ತೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಮೊದಲನೆಯ ಪ್ರಿಯಾರಿಟಿ ಆಗಿರಬೇಕು ಇವತ್ತಿನ ಕಾಲಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳಲ್ಲಿ ಅಂತ ನೋಡೋದಾದ್ರೆ. ಸೊ ಇದರರ್ಥ ಬರೀ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇನ್ವೆಸ್ಟ್ ಮಾಡ್ಬೇಕಾ ಸರ್ ಅಂತ ಕೇಳಬಹುದು ನೀವು. ಇಲ್ಲ. ಸೊ ಇದೆಲ್ಲ ಡಿಫರೆಂಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳಾಗಿತ್ತು ಅಷ್ಟೇ. ಇದನ್ನೆಲ್ಲ ನಾವು ಯೂಸ್ ಮಾಡ್ಕೊಳ್ತೀವಿ ಅಸೆಟ್ ಕ್ಲಾಸಸ್ ಅಂತ ಹೇಳ್ತಾರೆ ಇದಕ್ಕೆ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅನ್ನೋದೇ ಒಂದು ಅಸೆಟ್ ಆದ್ರೆ ಗೋಲ್ಡ್ ಇನ್ನೊಂದು ಅಸೆಟ್ ಕ್ಲಾಸ್ ಆಗಿರುತ್ತೆ, ಡಿಫರೆಂಟ್ ಅಸೆಟ್ ಕ್ಲಾಸ್ಗಳು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಾನು ಸಪರೇಟ್ ಆಗಿ ಮಾತಾಡ್ತೀನಿ ಆಮೇಲೆ, ಡೋಂಟ್ ವರಿ. ಸೊ ಇವಾಗ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಪಾಯಿಂಟ್, ಬೇರೆ ಬೇರೆ ಆಪ್ಷನ್ಸ್ ಪಾಯಿಂಟ್ಸ್ ಗಳಿದೆ ಇವತ್ತಿನ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಅದರಲ್ಲಿ ಸ್ಟಾಕ್ ಮಾರ್ಕೆಟ್ ಇಸ್ ಫಸ್ಟ್ ಪ್ರಿಯಾರಿಟಿ ಅನ್ನೋದು ನಮಗೆ ಇಲ್ಲಿ ಅರ್ಥ ಆಯ್ತು. ಹಾಗೆ ಗೋಲ್ಡ್ ಕೂಡ ಒನ್ ಆಫ್ ದ ಬೆಸ್ಟ್ ಪ್ರಿಯಾರಿಟಿ ಆಗಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಅಂತ ಹೇಳೋದಾದ್ರೆ ಇವತ್ತಿನ ಕಾಲಕ್ಕೆ. ಸೊ ಇದು ನಿಮ್ಗೆ ಇವಾಗ ಕ್ಲಿಯರ್ ಆಗಿದೆ ಅಂತಂದ್ರೆ ನೆಕ್ಸ್ಟ್ ಕೋರ್ ಇಂಪಾರ್ಟೆಂಟ್ ಕ್ವಶನ್ ಗೆ ನಾವು ಮೂವ್ ಆಗ್ತಾ ಇದೀವಿ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಇದು ಯಾವ ರೀತಿ ಕೆಲಸ ಮಾಡುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನಪ್ಪಾ ಆಗಿದ್ರೆ, ಸ್ಟಾಕ್ ಮಾರ್ಕೆಟ್ ಎರಡು ಪದ ಇದೆ ಇಲ್ಲಿ. ಮೊದಲನೇದಾಗಿ ನಾವು ಮಾರ್ಕೆಟ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋಣ. ಮಾರ್ಕೆಟ್ ಅಂದ್ರೆ ಏನಪ್ಪಾ, ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಅನ್ನ ಎಫೆಕ್ಟಿವ್ ಆಗಿ ಮಾರ್ಲಿಕ್ಕೆ ಕೊಂಡ್ಕೊಳ್ಳಿಕ್ಕೆ ಇರ್ತಕ್ಕಂತಹ ಸಿಸ್ಟಮೆಟಿಕ್ ಜಾಗ ಅಂತ ನಾವು ಹೇಳ್ಬೋದು. ಈಗ ನಮ್ಗೆ ತರಕಾರಿ ಬೇಕಪ್ಪ, ತರಕಾರಿ ಮಾರ್ಕೆಟ್ಗೆ ಹೋಗ್ಬೇಕು ಅಂತ ನಮ್ಗೆ ಗೊತ್ತು. ಅದೇ ರೀತಿ ಮಟನ್ ಬೇಕು ಅಂದ್ರೆ ಮಟನ್ ಮಾರ್ಕೆಟ್ಗೆ ಹೋಗ್ಬೇಕು ಅಂತ ಗೊತ್ತು. ಸೊ ಬೇಸಿಕಲಿ ಯಾವುದೇ ಒಂದು ಪ್ರಾಡಕ್ಟ್ ಸರ್ವಿಸ್ ಅನ್ನ ಒಂದೇ ಒಂದು ಜಾಗದಲ್ಲಿ, ನಿಗದಿಪಡಿಸಿದ ಜಾಗದಲ್ಲಿ ಬೈ ಸೆಲ್ಲು ಮಾಡ್ಲಿಕ್ಕೆ ಇರ್ತಕ್ಕಂಥ ಜಾಗ ಅಂತ ನಾವು ಹೇಳ್ಬೋದು. ಸೊ ಹಾಗಿದ್ರೆ ನೀವು ಕೇಳಬಹುದು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಗೊತ್ತಾಯ್ತಲ್ವಾ, ಸ್ಟಾಕ್ ನ ಬೈ ಅಥವಾ ಸೆಲ್ ಮಾಡ್ಲಿಕ್ಕೆ ಅಥವಾ ಸ್ಟಾಕ್ ಅನ್ನ ಕೊಂಡ್ಕೊಳ್ಳಿಕ್ಕೆ ಮಾರ್ಲಿಕ್ಕೆ ಇರ್ತಕ್ಕಂತಹ ಸಿಸ್ಟಮೆಟಿಕ್ ಜಾಗವನ್ನ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ಬೋದು. ಬಟ್ ರಿಯಲ್ ಕ್ವಶನ್ ಏನಪ್ಪಾ ಅಂದ್ರೆ ಇಲ್ಲಿ ಸ್ಟಾಕ್ ಅಂದ್ರೆ ಏನು ಸರ್? ಸೊ ಇದನ್ನ ಬೇಸಿಕಲಿ ಸ್ಟಾಕ್ ಅಂತಾನು ಕರಿಬಹುದು, ಇಕ್ವಿಟಿ ಅಂತ ಕರಿಬಹುದು, ಶೇರ್ ಮಾರ್ಕೆಟ್ ಅಂತ ಕರಿಬಹುದು, ಕ್ಯಾಶ್ ಮಾರ್ಕೆಟ್ ಅಂತ ಕರಿಬಹುದು. ಸೊ ಬೇಸಿಕಲಿ ಇದೆಲ್ಲ ಒಂದೇ ಪದಗಳಾಗಿರುತ್ತೆ, ಒಂದೇ ಪರ್ಟಿಕ್ಯುಲರ್ ಮಾರ್ಕೆಟ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಬಟ್ ಜಾಸ್ತಿ ಫೇಮಸ್ ಆಗಿರ್ತಕ್ಕಂಥ ವರ್ಡ್ ಸ್ಟಾಕ್ ಆಗಿರೋದ್ರಿಂದ ಸ್ಟಾಕ್ ಅನ್ನೇ ಇಲ್ಲಿಂದ ನಾವು ಕನ್ಸಿಡರ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ಮೇಲೆ ಸ್ಟಾಕ್ ಅಂತಾನೆ ಮಾತಾಡ್ತಾ ಇರ್ತೀವಿ ನಾವು. ಸೊ ಹಾಗಿದ್ರೆ ಸ್ಟಾಕ್ ಅಂದ್ರೆ ಏನಪ್ಪಾ, ಇದಕ್ಕೆ ಒಂದು ಎಕ್ಸಾಂಪಲ್ ಮೂಲಕ ನಾನು ನಿಮ್ಗೆ ಇದನ್ನ ಅರ್ಥ ಮಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅಸ್ಯೂಮ್ ನಿಮ್ದೊಂದು ಬಿಸ್ನೆಸ್ ಇದೆ ಅಂತ ಅನ್ಕೊಳ್ಳೋಣ, ಯಾವ್ದೋ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್. ಆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಆಲ್ರೆಡಿ ಒಳ್ಳೆ ಲಾಭ ಬರ್ತಾ ಇದೆ ನಿಮ್ಗೆ ಅಂತಂದಾಗ ಆಬ್ವಿಯಸ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ ಏನ್ ಹೇಳಿ, ಅದನ್ನ ನೆಕ್ಸ್ಟ್ ಲೆವೆಲ್ ಬೆಳೆಸಬೇಕು. ಸೊ ಈಗ ಒಂದು ಬ್ರಾಂಚ್ ಇದೆ, ನಾನು ಇನ್ನೊಂದು 10 ಕಡೆಗೆ ಬ್ರಾಂಚ್ ಮಾಡಬೇಕು, 15 ಕಡೆಗೆ ಬ್ರಾಂಚ್ ಮಾಡಬೇಕು, ಬೇರೆ ದೇಶದಲ್ಲೂ ಬ್ರಾಂಚ್ ಮಾಡಬೇಕು. ಅಲ್ಟಿಮೇಟ್ಲಿ ನಿಮ್ಮ ಬಿಸ್ನೆಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಹೇಳ್ಕೊಂಡು ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಈ ರೀತಿಯಂತ ಸಂದರ್ಭದಲ್ಲಿ ಮೊದಲನೇದಾಗಿ ರಿಕ್ವೈರ್ಮೆಂಟ್ ಇರತಕ್ಕಂತಹ ಸಂಪನ್ಮೂಲ ಯಾವ್ದು ಹೇಳಿ, ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥದ್ದು ವಿಟಮಿನ್ ಎಂ, ಹಣ ಬೇಕು, ಕರೆಕ್ಟ್ ಅಲ್ವಾ? ಸೊ ಆ ರೀತಿಯಾದ ಸಂದರ್ಭದಲ್ಲಿ ಈಗ ಹಣವನ್ನ ನಾವು ಎಲ್ಲಿಂದ ತರಬೇಕಪ್ಪ, ನನ್ನ ಕಂಪನಿ ವ್ಯಾಲ್ಯೂಗೆ 100 ರೂಪಾಯಿ, ನನಗೊಂದು 500 ರೂಪಾಯಿ ಬೇಕಪ್ಪ, ಎಲ್ಲಿಂದ ತರೋದು ಅಂತ ಅಂದಾಗ ಸುಮಾರು ಆಪ್ಷನ್ಸ್ಗಳು ನಮ್ಮ ಎದುರುಗಡೆಗೆ ಬರುತ್ತೆ. ಒಂದು, ನಮ್ಗೆ ಗೊತ್ತಿರೋರಿಗೆ ಹೋಗಿ ಕೇಳ್ಬೋದು, ಇಲ್ಲಪ್ಪ ನಾನು ಹಿಂಗೆ ಮಾಡ್ತಾ ಇದ್ದೀನಿ, ನಂಗೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಡು, ನಿನ್ಗೆ ಆಮೇಲೆ ನನಗೆ ಬಂದಿರತಕ್ಕಂಥ ಲಾಭದಲ್ಲಿ ನಾನು ಶೇರ್ ಮಾಡ್ತೀನಿ ಅಂತ ಇಸ್ಕೋಬಹುದು. ಬಟ್ ವಾಟ್ ಇಫ್ ಆ ಒಂದು ಪರ್ಟಿಕ್ಯುಲರ್ ಅಮೌಂಟ್ ರಿಕ್ವೈರ್ಮೆಂಟ್ ಏನಿದೆಯೋ ಕೋಟಿಗಳಲ್ಲಿದ್ರೆ, ಅಥವಾ ತುಂಬಾ 10 ಕೋಟಿ 100 ಕೋಟಿ 1000 ಕೋಟಿ ಈ ರೀತಿಯಂತ ರಿಕ್ವೈರ್ಮೆಂಟ್ ಇದ್ರೆ ಡೆಫಿನೆಟ್ಲಿ ನಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೇಳ್ತಕ್ಕಂಥದ್ದು ಅಷ್ಟೊಂದು ಬೆಟರ್ ಆಪ್ಷನ್ ಅಲ್ಲ. ಸೊ ಹಾಗಾಗಿ ಎರಡನೇ ಆಪ್ಷನ್ ಡೆಫಿನೆಟ್ಲಿ ಸ್ಮಾರ್ಟ್ ಆಪ್ಷನ್ ಅಂತ ಹೇಳ್ಬೋದು. ಲೋನ್ ಕೇಳ್ಬೋದು, ಅವ್ರು ಬ್ಯಾಂಕಿಗೆ ಹೋಗ್ಬಿಟ್ಟು ಲೋನ್ ಅನ್ನ ಕೇಳ್ಬೋದು, ಅವರು ಅಪ್ರೂವ್ ಮಾಡಿದ್ರೆ ನಿಮ್ಗೆ ಆ ಒಂದು ಕೆಪಬಿಲಿಟಿ ಇದೆ ಕಟ್ತಕ್ಕಂಥದ್ದು ಅಂದ್ರೆ ಬ್ಯಾಂಕ್ ಅಪ್ರೂವ್ ಮಾಡುತ್ತೆ, ಲೋನ್ ಕೊಡುತ್ತೆ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಒಂದು ಈಗ ಲೋನ್ ತಗೊಂಡಿದೀವಿ ಅಂತಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಅಂತೂ ಕಟ್ಟಲೇಬೇಕು, ಬಡ್ಡಿ ವಾಪಸ್ ಅದ್ರ ಜೊತೆಗೇನೆ ಬರುತ್ತೆ. ಇನ್ನೊಂದ್ ಕಡೆಗಿಂದ ಬ್ಯಾಂಕಿನ ಪ್ರೋಸೆಸ್ಗಳು ಅದು ಇದು ಅಂತ ಹೇಳ್ಕೊಂಡು ಸುಮಾರು ತಲೆನೋವುಗಳಿರುತ್ತೆ. ಇದು ಎರಡನೇ ಆಪ್ಷನ್ಗೆ ಸಂಬಂಧಪಟ್ಟ ಹಾಗೆ. ಅಂತಂದ್ರೆ ಮೂರನೇ ಇನ್ನೊಂದು ಸ್ಮಾರ್ಟ್ ಆಪ್ಷನ್ ಬರುತ್ತೆ. ಡೆಫಿನೆಟ್ಲಿ ಮೂರನೇ ಸ್ಮಾರ್ಟ್ ಆಪ್ಷನ್ ನಾವು ಕೇಳಿದಾಗ ಎರಡನೇ ಆಪ್ಷನ್ ಕೂಡ ನಮಗೆ ಬೇಡ ಅಂತ ಅನ್ಸುತ್ತೆ. ಮೂರನೇ ಆಪ್ಷನ್ ನಮ್ಮ ಬಿಸ್ನೆಸ್ ಅನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡ್ತಕ್ಕಂಥದ್ದು. ಯಾವ ರೀತಿ ವರ್ಕ್ ಆಗುತ್ತೆ ಸರ್ ಹಂಗಾರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೆಂಗ್ ಲಿಸ್ಟ್ ಮಾಡಕ್ಕಾಗುತ್ತೆ? ಸೊ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತ ಅಂದ್ರೆ, ಈಗ ನಂದು 100 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಕಂಪನಿ ಇದೆ ಅಂತ ನಾನು ಹೇಳಿದೆ. ಈ 100 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಕಂಪನಿಯನ್ನ 100 ಭಾಗ ನಾವು ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ಸೊ ನೀವೇ 100 ಭಾಗ ಮಾಡ್ತಾ ಇದೀರಾ ನಿಮ್ ಕಂಪನಿನ ಅಂತಂದ್ರೆ ಒಂದು ಭಾಗದ ಬೆಲೆ ಎಷ್ಟಾಯ್ತಪ್ಪ, 1 ರೂಪಾಯಿ ಆಯ್ತು, ಕರೆಕ್ಟ್ ಅಲ್ವಾ? ಸೊ ಬೇಸಿಕಲಿ ನಿಮ್ಮ ಹತ್ರ ಇರ್ತಕ್ಕಂಥ ಒಂದು ದೊಡ್ಡ ಬಿಸ್ನೆಸ್ ಅನ್ನ 100 ಭಾಗವನ್ನಾಗಿ ನೀವು ಮಾಡಿದ್ರೆ, ಸೊ ಇದ್ರ ಮೂಲಕ ನಿಮ್ಮ ಕಂಪನಿಯನ್ನ ವಿಭಾಗಿಸಿದ್ರಿ ನೀವು 100 ಭಾಗಗಳಾಗಿ. ಸೊ ಈ ಒಂದು ಭಾಗ ಏನಿದೆ ನಿಮ್ಮ ಹತ್ರ ಇರ್ತಕ್ಕಂಥದ್ದು, ಆ ಒಂದು ಭಾಗಕ್ಕೆ ಒಂದು ಶೇರು ಅಂತ ಕರಿಬಹುದು, ಅಥವಾ ಒಂದು ಇಕ್ವಿಟಿ ಅಥವಾ ಒಂದು ಸ್ಟಾಕ್ ಅಂತ ನಾವು ಇಲ್ಲಿ ಕರಿಬಹುದಾಗಿರುತ್ತೆ. ಸೊ ನೀವು 100 ಭಾಗವನ್ನು ಮಾಡಿದಾಗ ನಿಮ್ಮ ಹತ್ರ ಎಷ್ಟು ಸ್ಟಾಕ್ಸ್ ಇದೆ ಹಂಗಾರೆ, ನಿಮ್ಮ ಕಂಪನಿದು 100 ಸ್ಟಾಕ್ಸ್ ಗಳು ನಿಮ್ಮ ಹತ್ರ ಇದೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್, ಎಕ್ಸ್ಟ್ರಾ ದುಡ್ಡು ಎಲ್ಲಿಂದ ಬರುತ್ತೆ ಸರ್ ಆಗಿದ್ರೆ? ಸೊ ನಿಮ್ಮ ಹತ್ರ 100 ಸ್ಟಾಕ್ಸ್ ಇದೆ ಅಂತಂದ್ರೆ 100 ಸ್ಟಾಕ್ಸ್ ಅಲ್ಲಿ ಒಂದು 30 ಸ್ಟಾಕ್
ಸ್ಟಾಕ್ ಅನ್ನ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರತಕ್ಕಂತಹ ಅಪೋಸಿಟ್ ಪಾರ್ಟಿ ಅಂದ್ರೆ ನೀವು ಯಾರಿಗೆ ನಿಮ್ಮ ಶೇರ್ ನ ಕೊಡ್ತಾ ಇದ್ರಲ್ವಾ, ಇನ್ವೆಸ್ಟರ್ಸ್ ಅಂತ ಹೇಳ್ತಾರೆ ಅವ್ರಿಗೆ. ಸೊ ಆ ಇನ್ವೆಸ್ಟರ್ಸ್ ಗಳಿಗೆ ನೀವು ಕೇಳ್ತಿದ್ದೀರಾ, ನೋಡಪ್ಪ ನಂದು ಇದು ಬಿಸ್ನೆಸ್ ಮಾಡಲ್, ನನಗೆ ಇಷ್ಟು ಲಾಭ ಬರ್ತಿದೆ, ಈ ರೀತಿ ಅಂತ ಪೊಟೆನ್ಶಿಯಲ್ ಇದೆ, ನಾನು ಈ ರೀತಿ ಅಂತ ಬಿಸ್ನೆಸ್ ಮಾಡಲ್ ಇಟ್ಕೊಂಡಿದ್ದೀನಿ, ನಾನು ಇಷ್ಟು ಲೆವೆಲ್ಗೆ ಬೆಳೆಸ್ತೀನಿ, ಇಷ್ಟು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಅಂತ ಹೇಳ್ಕೊಂಡು ಒಂದು ಡೆಫಿನೆಟ್ಲಿ ಒಂದು ಪ್ರೆಸೆಂಟೇಷನ್ ಅಂತ ನೀವು ಕೊಟ್ಟಾಗ ಇನ್ವೆಸ್ಟರ್ಸ್ಗಳು ಅದರಲ್ಲಿ ಆಸಕ್ತರಿದ್ದಾರೆ. ಸೊ ₹1 ಬದಲು ನೀವು ಅವ್ರು ಕೇಳ್ತಿದ್ರೆ ಇನ್ವೆಸ್ಟರ್ಸ್ ಇವಾಗ ₹1 ನಂದು ಆಕ್ಚುಲ್ ಬೆಲೆ ಅಪ್ಪ, ಬಟ್ ₹1 ಕೊಡೋಕ್ಕಾಗಲ್ಲ, ನಾನು ಶೇರ್ನ ₹5 ಕೊಡು ನನಗೆ ನೀನು. ಸೊ ಈ ರೀತಿಯಾದಂತ ಕನ್ವರ್ಷನ್ ಆದಾಗ ಇನ್ವೆಸ್ಟರ್ ಈ ಒಂದು ವ್ಯಾಲ್ಯೂಯೇಷನ್ ಎಕ್ಸೆಪ್ಟ್ ಮಾಡ್ಕೊಂಡ್ರೆ, ಅಂದ್ರೆ ಈಗ ₹1 ಆಕ್ಚುಲ್ ಬೆಲೆ, ನೀವು ₹5 ಕೇಳ್ತಿದ್ರ ಅಂತಂದ್ರೆ ₹5 ಅವ್ರಿಗೆ ಎಕ್ಸೆಪ್ಟ್ ಆಗುತ್ತೆ ಅಂತಂದ್ರೆ ನಿಮಗೆ ₹5 ಅವ್ರು ಕೊಡ್ತಾರೆ ₹1 ಶೇರಿನ ಬದಲಾಗಿ. ಸೊ ಅವರಿಂದ ಬಂದಿರತಕ್ಕಂಥ ಎಕ್ಸ್ಟ್ರಾ ಅಮೌಂಟ್ ಏನಿದೆಯೋ ಆ ಅಮೌಂಟ್ ಅನ್ನು ಉಪಯೋಗಿಸ್ಕೊಳ್ಳೋದ್ರ ಮೂಲಕ ನೀವು ಬಿಸ್ನೆಸ್ ಅನ್ನ ಬೆಳೆಸಲಿಕ್ಕೆ ಅದನ್ನ ಇನ್ವೆಸ್ಟ್ ಮಾಡ್ತೀರಾ. ಸೊ ನಿಮ್ಮ ಕಂಪನಿ ನೆಕ್ಸ್ಟ್ ಲೆವೆಲ್ಗೆ ನೀವು ಅನ್ಕೊಂಡ್ ಹಾಗೇನೆ ಬೆಳೀತು ಅಂತಂದ್ರೆ, ಲಾಭ ಮಾಡ್ತಿದೆ ಅಂತಂದ್ರೆ, ನಿಮ್ಮಲ್ಲಿ ಯಾರು ಅವ್ರು ಹೂಡಿಕೆ ಮಾಡಿರ್ತಾರೋ ಆ ಹೂಡಿಕೆ ಮಾಡಿರೋರ್ಗೂ ಕೂಡ ಅದರ ಲಾಭ ಈಕ್ವಲ್ ಆಗಿ ಶೇರ್ ಆಗುತ್ತೆ. ಬಿಕಾಸ್ ಅವ್ರ ಹತ್ರ ನಿಮ್ಮ ಕಂಪನಿಯ ಶೇರ್ ಇರೋದು ಅಥವಾ ಇಕ್ವಿಟಿ ಇರತಕ್ಕಂಥದ್ದು. ಸೊ ಇದೇ ಒಂದು ವಿಷಯ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಕಂಪನಿಯ ಒಂದು ಶೇರ್ ನಾವು ಬೈ ಮಾಡ್ತಿದೀವಿ ಅಂತಂದ್ರೆ ಬರೀ ಜಸ್ಟ್ ಬೈಯಿಂಗ್ ಒಂದು ಶೇರ್ ಅಂತ ಅರ್ಥ ಅಲ್ಲ, ಅದು ಆ ಕಂಪನಿಯ ಫ್ರಾಕ್ಷನಲ್ ಓನರ್ಶಿಪ್ ಅಂತ ಹೇಳ್ತಾರೆ. ಆ ಕಂಪನಿಯ ಒಂದು ಭಾಗದ ಓನರ್ ನಾನಾಗಿರ್ತೀನಿ. ಫಾರ್ ಎಕ್ಸಾಂಪಲ್, ಈಗ ರಿಲಯನ್ಸ್ ಕಂಪನಿಲಿ ಒಂದು ಶೇರ್ ನೀವು ತಗೊಂಡ್ರೆ ಅಫಿಷಿಯಲಿ ನೀವು ರಿಲಯನ್ಸ್ ಕಂಪನಿಯ ಓನರ್ ಆಗಿರ್ತೀರಾ ಆ ಪರ್ಟಿಕ್ಯುಲರ್ ಒಂದು ಶೇರಿಗೆ. ಸೊ ಇನಿಷಿಯಲಿ ಏನು ₹1 ಬೆಲೆ ನಾವೇನು ಮಾತಾಡಿದ್ವೋ ಅದಕ್ಕೆ ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ನೋಷನಲ್ ವ್ಯಾಲ್ಯೂ ಆಫ್ ದ ಕಂಪನಿ ಅಂತ ಹೇಳ್ತಾರೆ ಇದನ್ನ. ಆ ಫೇಸ್ ವ್ಯಾಲ್ಯೂ ಮೇಲೆ ಅಡಿಷನಲ್ ಆಗಿ ಇವಾಗ ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ನಡೀತಾ ಇದೆಯೋ ಆ ಮಾರ್ಕೆಟ್ ವ್ಯಾಲ್ಯೂ ಅನ್ನ ನಾವು ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಸೊ ಬೇಸಿಕಲಿ ಇದರಲ್ಲಿ ಡಿಫರೆನ್ಸ್ ಡೆಫಿನೆಟ್ಲಿ ಇರುತ್ತೆ, ಫೇಸ್ ವ್ಯಾಲ್ಯೂ ಕಡಿಮೆನೇ ಇರುತ್ತೆ, ಅದರ ಮೇಲೆ ಅಡಿಷನಲ್ ಪಾಯಿಂಟ್ ರನ್ ಆಗ್ತಾ ಇರುತ್ತೆ ಬೇಸ್ಡ್ ಆನ್ ದ ಬಿಸ್ನೆಸ್, ಬೇಸ್ಡ್ ಆನ್ ದ ಇನ್ವೆಸ್ಟರ್ ಡಿಸಿಷನ್ಸ್ ಗಳು. ಸೊ ಇದು ಬೇಸಿಕಲಿ ಒಂದು ಎಕ್ಸಾಂಪಲ್ ಆಗಿತ್ತು ಅಷ್ಟೇ, ಇದೇ ಎಕ್ಸಾಕ್ಟ್ ಆಗಿ ಹಿಂಗೆ ವರ್ಕ್ ಆಗುತ್ತೆ ಅಂತಲ್ಲ, ಬಟ್ ಸ್ಟಿಲ್ ಒಂದು ಐಡಿಯಾ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಎಡಿಷನಲ್ ಅಮೌಂಟ್, ಸೊ ಸ್ಟಾಕ್ಸ್ ಗಳನ್ನ ಅವ್ರ ಹತ್ರ ಇದ್ದಂತಹ ಅಮೌಂಟ್ ಏನಿತ್ತು ಅಂದ್ರೆ, ನೀವು ಈಗ ಓನರ್ ಆಗಿದ್ರೆ ನಿಮ್ಮ ಹತ್ರ ಇರತಕ್ಕಂಥ ಕೆಲವೊಂದಿಷ್ಟು ಶೇರ್ ಗಳನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡಿದ್ರೆ ಮೆಜಾರಿಟಿ ಆಫ್ ದ ಸ್ಟಾಕ್ ಅನ್ನ ನೀವೇ ಇಟ್ಕೊಂಡ್ರಿ. ಕೆಲವೊಂದು ಸಿಚುವೇಶನ್ಸ್ ಗಳು ಇದು ಡಿಪೆಂಡ್ಸ್, ಎಷ್ಟು ಶೇರ್ ನಾವು ಲಿಸ್ಟ್ ಮಾಡ್ತೀವಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅನ್ನೋದು ಆ ಪರ್ಟಿಕ್ಯುಲರ್ ಓನರ್ಗೆ ಅಥವಾ ಪ್ರಮೋಟರ್ ಅಂತ ಹೇಳ್ತಾರೆ, ನಿಮ್ಮನ್ನ ಬಿಸ್ನೆಸ್ ಓನರ್ನ ಪ್ರಮೋಟರ್ ಅಂತ ಹೇಳ್ತಾರೆ. ಇಲ್ಲಿ ಪ್ರಮೋಟರ್ಸ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಯೂಶುವಲಿ 40, 50, 60%, ಇವನ್ 70% ನಷ್ಟು ಕೂಡ ಲಿಸ್ಟ್ ಮಾಡುತ್ತೆ ಕೆಲವೊಂದಷ್ಟು ಕಂಪನೀಸ್ ಗಳು ಅವರ ಸ್ಟಾಕ್ ಅನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ಇದ್ರ ಮೂಲಕ ಅಡಿಷನಲ್ ಹಣವನ್ನ ಅವರು ತಗೊಂಡು ಅವರು ಬಿಸ್ನೆಸ್ ನ ಬೆಳೆಸ್ತಾರೆ. ಬಿಸ್ನೆಸ್ ಬೆಳೀತು ಅಂತಂದ್ರೆ, ಬಿಸ್ನೆಸ್ ಆಸ್ ಎಕ್ಸ್ಪೆಕ್ಟೆಡ್ ಬೆಳೀತು ಅಂತಂದ್ರೆ ಅದರ ಲಾಭ ಇನ್ವೆಸ್ಟರ್ಸ್ಗೂ ಕೂಡ ತಲುಪುತ್ತೆ. ಬಿಸ್ನೆಸ್ ಲಾಸ್ ಆಯಿತು ಅನ್ಕೊಂಡ ಕೆಲಸ ಆಗಲಿಲ್ಲ ಅಂತಂದ್ರೆ ಬಿಸ್ನೆಸ್ ಅಲ್ಲಿ ಆಗಿರತಕ್ಕಂಥ ಲಾಸ್ ಇನ್ವೆಸ್ಟರ್ಸ್ ಗಳ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಲ್ಲೂ ಕೂಡ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇವಾಗ ನಾವು ಇಮಿಡಿಯೇಟ್ ಆಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಪಾಯಿಂಟ್ ಏನಪ್ಪಾ ಅಂದ್ರೆ, ಇದರಲ್ಲಿ ಇರ್ತಕ್ಕಂತಹ ಟೈಪ್ ಆಫ್ ಇನ್ವೆಸ್ಟರ್ಸ್ಗಳು. ಸೊ ಯೂಶುವಲಿ ನೀವೀಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿತಿದ್ದೀರಾ ಅಂತಂದ್ರೆ, ನೀವು ಹೋಗಿ ಇನ್ವೆಸ್ಟ್ ಮಾಡಬೇಕು ಯಾವುದೋ ಒಂದು ಕಂಪನಿ ಅಂತಂದ್ರೆ ನೀವು ಇನ್ವೆಸ್ಟರ್, ಕರೆಕ್ಟ್ ಅಲ್ವಾ? ನೀವು ಅಡಿಷನಲ್ ಹಣವನ್ನ ಕೊಡ್ತಿದ್ದೀರಾ ಕಂಪನಿಯ ಬಿಸ್ನೆಸ್ ಮಾಡೆಲ್ ನ ನಂಬ್ಕೊಂಡು. ಸೊ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಇದೆಲ್ಲ ಆಮೇಲೆ ಬರುತ್ತೆ, ಡೋಂಟ್ ವರಿ. ಬಟ್ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಡಿಫ್ರೆಂಟ್ ಟೈಪ್ ಆಫ್ ಇನ್ವೆಸ್ಟರ್ಸ್ಗಳು ಯಾರ್ಯಾರು ಇದಾರಪ್ಪ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇವತ್ತಿನ ಮಟ್ಟಿಗೆ? ಸುಮಾರು ಜನಗಳು ಇನ್ವೆಸ್ಟ್ ಮಾಡ್ತಾರೆ, ಲಕ್ಷಾಂತರ ಜನಗಳು ಇದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದರಲ್ಲಿ ಗ್ರೂಪ್ ಆಫ್ ಕೆಟಗರಿ, ನಾವು ಕೆಟಗರಿ ಮಾಡ್ತೀವಿ, ಒಂದು ಗ್ರೂಪ್ ಅನ್ನಾಗಿ ನಾವು ಕ್ರಿಯೇಟ್ ಮಾಡ್ತೀವಿ ಅಂತಂದ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ರಿಟೇಲರ್ಸ್ಗಳು. ಸೊ ಬೇಸಿಕಲಿ ನಿಮ್ಮಂತಹ ಕಾಮನ್ ಇನ್ವೆಸ್ಟರ್ಸ್ ಗಳಿಗೆ ರಿಟೇಲರ್ ಇನ್ವೆಸ್ಟರ್ ಅಂತ ಕರೀತಾರೆ. ಇನ್ನ FIIs ಅಂತ ಬರ್ತಾರೆ. ಸೊ ಬೇಸಿಕಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂತ ಹೇಳ್ತಾರೆ. ಹೆಸರು ಹೇಳೋ ಪ್ರಕಾರನೇ ಹೊರಗಡೆ ದೇಶದಲ್ಲಿದ್ದಂತಹ ಇನ್ಸ್ಟಿಟ್ಯೂಷನ್ಸ್ ಗಳು ಭಾರತದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಾರೆ ಬೇರೆ ಬೇರೆ ಕಂಪನೀಸ್ ಗಳಲ್ಲಿ, ಅವರನ್ನ FIIs ಅಂತ ಹೇಳ್ತಾರೆ. ಎಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ FIIs ಗಳ ರೋಲ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇನ್ಫ್ಯಾಕ್ಟ್ ಅವರು ಜಾಸ್ತಿ ದುಡ್ಡನ್ನ ಮಾರ್ಕೆಟ್ ಇಂದ ತೆಗೆದ್ರೆ ಮಾರ್ಕೆಟ್ ಕ್ರಾಶ್ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಹಾಗಾಗಿ FIIs ಗಳ ಬಗ್ಗೆ ನಾವು ಕಾಳಜಿ ವಹಿಸತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ಬರ್ತಕ್ಕಂಥ ಪಾಯಿಂಟ್ ಇದರಲ್ಲೇನೆ DIIs ಅಂತ ಕರೀತಾರೆ, ಡೊಮೆಸ್ಟಿಕಲ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಹೆಸರು ಹೇಳೋ ಪ್ರಕಾರನೇ ಮುಂಚೆ ಮಾತಾಡಿದ್ದು ಫಾರಿನ್, ಇವಾಗ ಮಾತಾಡ್ತಾ ಇರತಕ್ಕಂಥದ್ದು ಡೊಮೆಸ್ಟಿಕ್, ಅಂದ್ರೆ ನಮ್ಮ ಭಾರತದಲ್ಲೇ ಇರತಕ್ಕಂತಹ ಇನ್ಸ್ಟಿಟ್ಯೂಷನ್ಸ್ಗಳು. ಬೆಸ್ಟ್ ಎಕ್ಸಾಂಪಲ್ LIC. ಸೊ LIC ಇನ್ಸೂರೆನ್ಸ್ ಗಳನ್ನ ಮಾರಿ ಏನ್ ಅಮೌಂಟ್ ಬರುತ್ತೆ ಅವ್ರ ಹತ್ರ, ಅಮೌಂಟ್ ಅನ್ನ ಇವತ್ತಿನ ಮಟ್ಟಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೆಜಾರಿಟಿ ಆಫ್ ದ ಅಮೌಂಟ್ ಅನ್ನ ಅವರು ಹೂಡಿಕೆ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಭಾರತದಲ್ಲಿ ಅತಿ ದೊಡ್ಡ DIA ಅಂತ ಹೇಳ್ಬೋದು LIC ಅನ್ನ ಇವತ್ತಿನ ಕಾಲಕ್ಕೆ. ಇನ್ನ ಕೊನೆಯದಾಗಿ ಬರ್ತಕ್ಕಂಥವ್ರು HNIs ಅಂತ ಹೇಳ್ತಾರೆ, ಹೈ ನೆಟ್ ವರ್ತ್ ಇಂಡಿವಿಜುವಲ್. ಸೊ ಬೇಸಿಕಲಿ ಇವರು ಇಂಡಿವಿಜುವಲ್ ಆಗಿನೇ ಇನ್ವೆಸ್ಟ್ ಮಾಡ್ತಾರೆ, ಬಟ್ ಏನಪ್ಪಾ ಅಂದ್ರೆ ಹೈ ನೆಟ್ ವರ್ತ್ ಇರುತ್ತೆ. ಈಗ ಕೋಟಿಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥವ್ರನ್ನ ಯೂಶುವಲಿ ಹೈ ನೆಟ್ ವರ್ತ್ ಇನ್ವೆಸ್ಟರ್ಸ್ ಗಳು ಅಂತ ಹೇಳ್ತಾರೆ. ಸೊ ಈ 4 ಮೇನ್ ಕೆಟಗರಿ ಆಫ್ ಇನ್ವೆಸ್ಟರ್ಸ್ ಗಳು ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ ಇರ್ತಾರೆ. ನಿಮ್ಮಂತಹ ಕಾಮನ್ ಇನ್ವೆಸ್ಟರ್ಸ್ ಗಳು ಯೂಶುವಲಿ ಫಸ್ಟ್ ಕೆಟಗರಿಯಲ್ಲಿ ಬರ್ತೀವಿ, ರಿಟೇಲ್ ಇನ್ವೆಸ್ಟರ್ಸ್ ಗಳು ಅಂತ ಹೇಳ್ತಾರೆ ನಮ್ಮನ್ನ.
ಇದಾದ ತಕ್ಷಣನೇ ಇವಾಗ ಕೋರ್ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಸೊ ನಾವು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಮ್ಯುನಿಕೇಟ್ ಮಾಡ್ತಕ್ಕಂಥವ್ರು, ಅಥವಾ ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಸಿಸ್ಟಮ್, ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ನಾವು ಡೈರೆಕ್ಟ್ ಆಗಿ ಹೋದ್ವಿ ಸ್ಟಾಕ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ತಗೊಂಡ್ ಬಂದ್ವಿ ಅನ್ನೋ ತರ ಇರಲ್ಲ ವಿಷಯಗಳು. ಸೊ ಇದರಲ್ಲಿ ಸುಮಾರು ಜನ ಇನ್ವಾಲ್ವ್ ಆಗಿರ್ತಾರೆ. ಇದರಲ್ಲಿ ಇನ್ವಾಲ್ವ್ ಆಗಿರತಕ್ಕಂಥ ಇಂಟರ್ಮೀಡಿಯೇಟರ್ಸ್ಗಳು ಯಾರ್ಯಾರು, ಅವ್ರ ರೋಲ್ಸ್ ಏನು, ನಾವು ಅವ್ರ ಜೋಡಿ ಯಾವ ರೀತಿ ಕೋಆರ್ಡಿನೇಟ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಎಫೆಕ್ಟಿವ್ ಆಗಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ. ಇದರಲ್ಲಿ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಇಂಟರ್ಮೀಡಿಯೇಟರಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಇವರು, ಸೆಬಿ ಅಂತ ಹೇಳ್ಬೋದು ನಾವು, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಯಾವಾಗ ಈಗ ಬ್ಯಾಂಕ್ಗಳ ಒಂದು ಟ್ರಾನ್ಸಾಕ್ಷನ್ಸ್ ಗಳನ್ನ ಆರ್ ಬಿ ಐ ಹ್ಯಾಂಡಲ್ ಮಾಡ್ತಾ ಇದೆಯೋ, ಆರ್ ಬಿ ಐ ಕಂಟ್ರೋಲ್ ರೆಗ್ಯುಲೇಟ್ ಮಾಡ್ತಾ ಇದೆಯೋ, ಏನೇ ವಿಷಯಗಳಾದ್ರೂ ಆರ್ ಬಿ ಐ ಕಂಟ್ರೋಲ್ ಮಾಡುತ್ತೆ. ಅದೇ ರೀತಿ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ ಬರ್ಬೋದು, ಮ್ಯೂಚುವಲ್ ಫಂಡ್ಸ್ ಗಳು ಬರ್ಬೋದು, ಈ ಎಲ್ಲಾ ವಿಷಯಗಳನ್ನ ಸೆಕ್ಯೂರಿಟೀಸ್ ಮಾರ್ಕೆಟ್ ಗೆ ಸಂಬಂಧಪಟ್ಟ ಹಾಗೆ ಓವರ್ ಆಲ್ ಕಂಟ್ರೋಲ್ ಹಾಗೆ ರೆಗ್ಯುಲೇಟ್ ಮಾಡ್ತಾ ಇರತಕ್ಕಂತಹ ಒಂದು ಗ್ರೂಪ್ ಆಫ್ ಕಮ್ಯುನಿಟಿ ಅಂತ ಹೇಳ್ಬೋದು ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ಯೂಶುವಲಿ ಏನೇ ಒಂದು ಫ್ರಾಡ್ಗಳಾಗುತ್ತೆ ಅಥವಾ ಫ್ರಾಡ್ಗಳು ಆಗಬಹುದು ಅನ್ನೋ ಸಿಚುವೇಶನ್ಸ್ ಗಳಿದ್ರೆ ಇಮಿಡಿಯೇಟ್ಲಿ ಸೆಬಿ ಕಡೆಯಿಂದ ಆ ಒಂದು ವಿಷಯಕ್ಕೆ ಬ್ಯಾನ್ ಮಾಡೋದಾಗ್ಲಿ ಅಥವಾ ಅಥವಾ ಅವ್ರಿಗೆ ಜಾಸ್ತಿ ಒಂದು ಫೀಸ್ ಹಾಕೋದಾಗ್ಲಿ, ಅದ್ರ ಮೂಲಕ ಅವಾಗಲೇ ಟೈಟ್ ಮಾಡ್ತಾ ಇರ್ತಾರೆ. ಇವ್ರು ನಾವು ಒಂಥರ ಸ್ಟಾಕ್ ಮಾರ್ಕೆಟ್ ಇರತಕ್ಕಂತಹ ಪೊಲೀಸರು ಅಂತ ಹೇಳ್ಬೋದು ನಾವು ಈ ಒಂದು ವಿಷಯ ಅಂತ ಹೇಳೋದಾದ್ರೆ. ರೆಗ್ಯುಲೇಟ್ ಅಂಡ್ ಕಂಟ್ರೋಲ್ ಮಾಡ್ತಾರೆ, ರೆಗ್ಯುಲೇಟರ್ಸ್ ಅಂತಾನು ಹೇಳ್ತಾರೆ ಇವ್ರನ್ನ. ಇನ್ನ ಎರಡನೇದಾಗಿ ಬರ್ತಕ್ಕಂತಹ ಇಂಟರ್ಮೀಡಿಯೇಟರಿ, ಇನ್ಫ್ಯಾಕ್ಟ್ ಎವ್ರಿ ಡೇ ಟ್ರಾನ್ಸಾಕ್ಷನ್ ಮಾಡ್ತಾನೆ ಇರ್ತೀವಿ. ಇನ್ಫ್ಯಾಕ್ಟ್ ನಾವು ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಇವ್ರ ಜೊತೆ ಡೈರೆಕ್ಟ್ ಕಮ್ಯುನಿಕೇಶನ್ ಇದ್ದೇ ಇರುತ್ತೆ ಒಂದಲ್ಲ ಒಂದ್ ಕಡೆಯಿಂದ. ಎಕ್ಸ್ಚೇಂಜಸ್ ಗಳು ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಂತಾನೆ ಹೇಳ್ಬೋದು, ಎಕ್ಸ್ಚೇಂಜ್ ಅಂತ ಹೇಳ್ತಾರೆ ಅಫಿಷಿಯಲ್ ಆಗಿ ಅಂತ ಹೇಳೋದಾದ್ರೆ. ಸೊ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಎರಡು ಮೇಜರ್ ಎಕ್ಸ್ಚೇಂಜಸ್ ಗಳಿದೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSE ಅಂತ ಹೇಳ್ತಾರೆ, ಇನ್ನೊಂದು ಕಡೆಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSE ಅಂತ ಹೇಳ್ತಾರೆ. ಸೊ BSE ಏನಿದೆಯೋ ಮುಂಚೆನೆ ಇನಿಷಿಯಲಿ ಲಾಂಚ್ ಆಗಿರ್ತಕ್ಕಂಥ ತುಂಬಾ ಹಳೆಯ ಒಂದು ಎಕ್ಸ್ಚೇಂಜ್ ಆಗಿದೆ ಇದು. ಇವಾಗ ರೀಸೆಂಟ್ ಆಗಿ 1992ರಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಲಾಂಚ್ ಆಗಿರ್ತಕ್ಕಂಥದ್ದು. ಸೊ ಆಬ್ವಿಯಸ್ಲಿ ಇವತ್ತಿನ ಕಾಲಕ್ಕೆ ಜಾಸ್ತಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗಳಿರ್ಬೋದು, ತುಂಬಾ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಇವತ್ತಿನ ಮಟ್ಟಿಗೆ ಆಗ್ತಾ ಇರ್ತಕ್ಕಂಥದ್ದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ. ಇವನ್ ನಾವು ಕೂಡ ಮೋಸ್ಟ್ ಆಫ್ ದ ಕೇಸಸ್ ಗಳಲ್ಲಿ NSE ನೇ ಪ್ರಿಫರ್ ಮಾಡ್ತೀವಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇರ್ಬೇಕಾದ್ರೆ. ಸೊ ಆಬ್ವಿಯಸ್ಲಿ BSE ಮಾಡಬಾರ್ದು ಅಂತಲ್ಲ, BSE NSE ಏನು ಮೇಜರ್ ಆಗಿ ಡಿಫರೆನ್ಸ್ ಇಲ್ಲ. ರಿಲಯನ್ಸ್ ಇಂಡಸ್ಟ್ರೀಸ್ ಅಂತ ಹೇಳೋದಾದ್ರೆ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪನಿ ಎರಡೂ ಕಡೆನೂ ಲಿಸ್ಟ್ ಆಗಿರುತ್ತೆ. ಒಂಚೂರು ಪ್ರೈಸ್ ಅಲ್ಲಿ ವೇರಿಯೇಷನ್ಸ್ ಆದ್ರೂ ಕೂಡ ಮೇಜಾರಿಟಿ ಆದ ಡಿಫರೆನ್ಸ್ ಏನು ಬರಲ್ಲ. ಓನ್ಲಿ ಏನಪ್ಪಾ ಅಂದ್ರೆ ನೀವು ಮಾಡ್ತಕ್ಕಂಥ ಎಕ್ಸ್ಚೇಂಜಸ್ ಗಳು ಬೇರೆ ಆಗಿರುತ್ತೆ ಅಷ್ಟೇ ವ್ಯವಹಾರಗಳನ್ನ. ಸೊ ಈಗ KR ಮಾರ್ಕೆಟ್ ಅಲ್ಲಿ ತಗೊಂಡ್ವಿ ಅಥವಾ ಇನ್ನೊಂದು ಮಾರ್ಕೆಟ್ ಅಲ್ಲಿ ತಗೊಂಡ್ವಿ, ಸೊ ವಸ್ತು ಒಂದೇ ಆದ್ರೂ ಬೇರೆ ಬೇರೆ ಕಡೆಯಿಂದ ನಾವು ತಗೊಳ್ತಾ ಇರ್ತೀವಿ. ಇನ್ಫ್ಯಾಕ್ಟ್ ಇವತ್ತಿನ ಕಾಲಕ್ಕೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಪರ್ಚೇಸ್ ಮಾಡತಕ್ಕಂಥ ಸ್ಟಾಕ್ ಅನ್ನ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲೂ ಕೂಡ ನಾವು ಮಾರಬಹುದಾಗಿರುತ್ತೆ. ಏನು ಮೇಜರ್ ಆಗಿ ಡಿಫರೆನ್ಸ್ ಇಲ್ಲ. ಬಟ್ ಸ್ಟಿಲ್ ಎಕ್ಸ್ಚೇಂಜ್ ಅನ್ನೋದು ಬೇಸಿಕಲಿ ಒಂದು ಸಿಸ್ಟಮ್ಯಾಟಿಕ್ ಪ್ಲೇಸ್, ನಮ್ಮ ನಿಮ್ಮಂತಹ ಇನ್ವೆಸ್ಟರ್ಸ್ ಗಳಿಗೆ ಅವಕಾಶವನ್ನ ಮಾಡಿಕೊಡುತ್ತೆ ಹೂಡಿಕೆಯನ್ನ ಮಾಡ್ಲಿಕ್ಕೆ ಅಥವಾ ಹೂಡಿಕೆಯಿಂದ ಹೊರಗಡೆ ಬರಲಿಕ್ಕೆ. ಎಕ್ಸ್ಚೇಂಜ್ ಅಥವಾ ಸೊ ಹೆಸರು ಹೇಳೋ ಪ್ರಕಾರನೇ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸಾಕ್ಷನ್ಸ್ ಗಳು ಏನಾಗಿತ್ತು, ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಎಫೆಕ್ಟಿವ್ ಆಗಿ ಆಸ್ ಅ ಸಿಸ್ಟಮೆಟಿಕ್ ಆಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಇರತಕ್ಕಂತಹ ಒಂದು ಸಿಸ್ಟಮ್ ಅಂತ ಹೇಳ್ಬೋದು ಎಕ್ಸ್ಚೇಂಜಸ್ ಗಳನ್ನ. ಇನ್ನ ನೆಕ್ಸ್ಟ್ ಬರ್ತಕ್ಕಂತಹ ಪಾರ್ಟಿಸಿಪೆಂಟ್ ಡೆಪಾಸಿಟರೀಸ್ ಅಂತ ಹೇಳ್ತಾರೆ. CDSL NSDL ಅನ್ನೋ ಎರಡು ಮೇಜರ್ ಡೆಪಾಸಿಟರೀಸ್ ಗಳು ಇವತ್ತಿನ ಮಟ್ಟಿಗೆ ಭಾರತದಲ್ಲಿದೆ. ಇವರ ರೋಲ್ ಏನಪ್ಪಾ ಅಂತ ಅಂದ್ರೆ, ಇವಾಗ ನಾವು ಯಾವುದೋ ಒಂದು ಸ್ಟಾಕ್ ಅನ್ನ ಖರೀದಿ ಮಾಡಿದ್ವಿ ಅಂತಂದ್ರೆ ಆ ಖರೀದಿ ಮಾಡಿರ್ತಕ್ಕಂಥ ಸ್ಟಾಕ್ ಅನ್ನ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಸೇವ್ ಮಾಡ್ತಾರೆ. ಯಾವ ರೀತಿ ನಮ್ಮ ದುಡ್ಡನ್ನ ಹಣಕಾಸಿನ ವಿಚಾರದಲ್ಲಿ ಅಂತ ಹೇಳಿದ್ರೆ ಬ್ಯಾಂಕ್ಗಳು ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಸೇವಿಂಗ್ ಬ್ಯಾಂಕ್, ಕರೆಂಟ್ ಅಕೌಂಟ್ ಈ ರೀತಿಯಂತ ಅಕೌಂಟ್ ಗಳಲ್ಲಿ ಮೇಂಟೈನ್ ಮಾಡುತ್ತೋ, ಅದೇ ರೀತಿ ಈ ಡೆಪಾಸಿಟರೀಸ್ ಗಳು ನಮ್ಮ ಶೇರ್ ಗಳನ್ನ ಎಫೆಕ್ಟಿವ್ ಆಗಿ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಹ್ಯಾಂಡಲ್ ಮಾಡ್ಲಿಕ್ಕೆ ಇರತಕ್ಕಂತಹ ಹೆಸರು ಹೇಳೋ ಪ್ರಕಾರನೇ ಸೆಟಲ್ಮೆಂಟ್ ಮಾಡ್ತಕ್ಕಂತಹ ಒಂದು ಕೆಲಸ ಆದ್ರೆ, ಇನ್ನೊಂದು ಕಡೆಯಿಂದ ಅದನ್ನ ಸ್ಟೋರ್ ಮಾಡಿ ಮೇಂಟೈನ್ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತಿನ ಮಟ್ಟಿಗೆ ಡೆಪಾಸಿಟರೀಸ್ ಗಳು ಮಾಡ್ತಾ ಇರುತ್ತೆ. ಸೊ ಆಬ್ವಿಯಸ್ಲಿ ನಾವು ಡೈರೆಕ್ಟ್ ಆಗಿ ಇವ್ರ ಜೋಡಿ ಕೋಆರ್ಡಿನೇಟ್ ಮಾಡಲ್ಲ, ನಾವು ಕೋಆರ್ಡಿನೇಟ್ ಮಾಡ್ತಕ್ಕಂಥ ಇಂಟರ್ಮೀಡಿಯೇಟರಿ ಬೇರೆ. ನೆಕ್ಸ್ಟ್ ಮಾತಾಡ್ತೀನಿ ನಾನು ಅದ್ರ ಬಗ್ಗೆ. CDSL NSDL ಅನ್ನೋ ಎರಡು ಮೇಜರ್ ಡೆಪಾಸಿಟರೀಸ್ ಗಳು ಇವತ್ತಿರುತ್ತೆ ಮೇಜರ್ ಆಗಿ ಅಂತ ಅಂದ್ರೆ, ನಮ್ಮ ಸ್ಟಾಕ್ಸ್ ಗಳನ್ನ ಡಿಮಟೀರಿಯಲೈಸ್ಡ್ ಫಾರ್ಮ್ ಅಂತ ಹೇಳ್ತಾರೆ. ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡ್ಲಿಕ್ಕೆ, ಮ್ಯಾನೇಜ್ ಮಾಡ್ಲಿಕ್ಕೆ ಇರತಕ್ಕಂತಹ ಡೆಪಾಸಿಟರೀಸ್ ಗಳು ಇವಾಗಿರುತ್ತೆ. ಇನ್ನ ಕೊನೆಯದಾಗಿ ಬರ್ತಕ್ಕಂತಹ ಪಾರ್ಟಿಸಿಪೆಂಟ್, ಇನ್ಫ್ಯಾಕ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ದೈನಂದಿನವಾಗಿ ಎವ್ರಿ ಸಿಂಗಲ್ ಡೇ ನಾವು ಟ್ರಾನ್ಸಾಕ್ಷನ್ ಮಾಡ್ತಿದೀವಿ ಅಥವಾ ಯಾವ್ದಾದ್ರು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತಂದ್ರೆ ನಮ್ಮ ಡೈರೆಕ್ಟ್ ಕಮ್ಯುನಿಕೇಶನ್ ಈ ಒಂದು ಪಾರ್ಟಿಸಿಪೆಂಟ್ ಜೋಡಿ ಇರುತ್ತೆ ಅಥವಾ ಈ ಒಂದು ಇಂಟರ್ಮೀಡಿಯೇಟರಿ ಜೋಡಿ ಇರುತ್ತೆ. ಇವ್ರನ್ನೇ ಬ್ರೋಕರ್ಸ್ ಅಂತ ಹೇಳ್ತಾರೆ. ಹೆಸರು ಹೇಳೋ ಪ್ರಕಾರನೇ ದಲ್ಲಾಳಿಗಳು. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈಗ ಎಕ್ಸ್ಚೇಂಜಸ್ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ನಾವು ಸ್ಟಾಕ್ ಅನ್ನ ಪರ್ಚೇಸ್ ಮಾಡ್ತೀವಿ ಅನ್ನೋ ಅವಕಾಶ ಇವತ್ತಿನ ಕಾಲಕ್ಕೆ ಇಲ್ಲ ಆಸ್ ಅನ್ ಇನ್ವೆಸ್ಟರ್. ಸೊ ನಮಗೆ ಇನ್ ಬಿಟ್ವೀನ್ ಒಂದು ಪ್ಲಾಟ್ಫಾರ್ಮ್ ಬೇಕಾಗುತ್ತೆ. ಸೊ ಆ ರೀತಿಯಂತ ಪ್ಲಾಟ್ಫಾರ್ಮ್ ಅನ್ನ ವೆಬ್ ಮೂಲಕನೋ, ಅಪ್ಲಿಕೇಶನ್ ಮೂಲಕನೋ ಅಥವಾ ಯಾವುದೇ ಒಂದು ಸಾಫ್ಟ್ವೇರ್ ಮೂಲಕನೋ ಅವಕಾಶಗಳನ್ನ ತಂದು ಕೊಡ್ತಾರೆ ಬ್ರೋಕರ್ಸ್ಗಳು. ಸೊ ಬ್ರೋಕರ್ಸ್ಗಳ ಕೆಲಸ ಏನಪ್ಪಾ ಅಂತಂದ್ರೆ ನಮ್ಮ ಡಿಸಿಷನ್ಸ್ ಗಳನ್ನ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಕೆಲಸ ಅವ್ರಿಗಿರುತ್ತೆ. ಸೊ ಇವ್ರನ್ನ ಬ್ರೋಕರ್ಸ್ ಅಂತಾನು ಹೇಳ್ಬೋದು ಅಥವಾ ಡೆಪಾಸಿಟರಿ ಪಾರ್ಟಿಸಿಪೆಂಟ್ಸ್ ಅಂತಾನು ಹೇಳ್ಬೋದು. ಇವ್ರಿಗೆ ಲೀಗಲ್ ಆಗಿ ಅಥಾರಿಟಿ ಇರುತ್ತೆ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಎಕ್ಸ್ಚೇಂಜಸ್ ಗಳಲ್ಲಿ. ಸೊ ಆಸ್ ಅನ್ ಇನ್ವೆಸ್ಟರ್, ಇಂಡಿವಿಜುವಲ್ ಇನ್ವೆಸ್ಟರ್, ನಮ್ಮ ನಿಮ್ಮಂತ ರಿಟೇಲ್ ಇನ್ವೆಸ್ಟರ್ಸ್ ಗಳಿಗೆ ಇವರು ಸಹಾಯ ಮಾಡ್ತಾರೆ. ಅಪ್ಲಿಕೇಶನ್ ಮೂಲಕ ಅಥವಾ ಅವರ ಒಂದು ವೆಬ್ ಮೂಲಕನೋ ನಮಗೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಕೊಡ್ತಾರೆ. ಆ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಯಾವುದೇ ಒಂದು ಪರ್ಟಿಕ್ಯುಲರ್ ಶೇರ್ ನ ವ್ಯತ್ಯಾಸಗಳನ್ನ ನಾವು ಮಾನಿಟರ್ ಮಾಡಬಹುದು. ಒಂದು ಎರಡನೇದು ಬೈ ಸೆಲ್ ಮಾಡ್ತಕ್ಕಂಥ ಅವಕಾಶ ಕೂಡ ಇರುತ್ತೆ.
ನಾವು ಬೈ ಸೆಲ್ ಮಾಡಿದ ತಕ್ಷಣ ಡಿಸಿಷನ್ಸ್ ಗಳನ್ನ ಎಕ್ಸ್ಚೇಂಜ್ ವರ್ಗು ಬ್ರೋಕರ್ಸ್ ತಲುಪಿಸ್ತಾರೆ. ಓವರ್ ಆಲ್ ಸೆಟಲ್ಮೆಂಟ್ ಎಲ್ಲ ಆದ್ಮೇಲೆ ಮತ್ತೆ ವಾಪಸ್ ನಮ್ಮ ಜೋಡಿ ಕೋಆರ್ಡಿನೇಟ್ ಮಾಡ್ತಾ ಹಣವನ್ನ ಕೊಡಬೇಕಾ ಅಥವಾ ಓವರ್ ಆಲ್ ಶೇರ್ ನ ಕೊಡಬೇಕಾ ಅನ್ನೋ ಒಂದು ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಏನಿದೆಯೋ ಈ ಮ್ಯಾನೇಜ್ಮೆಂಟಿನ ಕಂಪ್ಲೀಟ್ ಜವಾಬ್ದಾರಿಯನ್ನ ಬ್ರೋಕರ್ಸ್ ಗಳು ತಗೊಂಡಿರ್ತಾರೆ. ಸೊ ಬೇಸಿಕಲಿ ಬ್ರೋಕರ್ಸ್ ಗಳ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಂಟೈರ್ ಸಿಸ್ಟಮ್ ಅಲ್ಲಿ. ಎಸ್ಪೆಷಲಿ ಆಸ್ ಅನ್ ಇಂಡಿವಿಜುವಲ್ ನಾವು ಯೋಚನೆ ಮಾಡ್ತೀವಿ ಅಂತಂದ್ರೆ ಯಾವ ರೀತಿಯಾದಂತಹ ಬ್ರೋಕರ್ ನಾವು ಸೆಲೆಕ್ಟ್ ಮಾಡ್ತೀವಿ, ಯಾವ ಒಂದು ಬ್ರೋಕರ್ ನಮ್ಗೆ ಒಳ್ಳೇದು ಅನ್ನೋದನ್ನ ನಾವು ಮುಂಚೆನೆ ಅರ್ಥ ಮಾಡ್ಕೊಂಡಿರ್ಬೇಕು. ಇದ್ರ ಬಗ್ಗೆ ನಾನು ಸಪರೇಟ್ ಆಗಿನೇ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಇನ್ನೊಂದು ಸಪರೇಟ್ ವಿಡಿಯೋದಲ್ಲಿ ಬ್ರೋಕರ್ ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅನ್ನೋ ಒಂದು ವಿಷಯದ ಬಗ್ಗೆ. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಈ ಮೇನ್ 4 ಪಾರ್ಟಿಸಿಪೆಂಟ್ಸ್ ಗಳು ಇನ್ನೂ ಸುಮಾರು ಜನಗಳಿದ್ದಾರೆ, ಬಟ್ ನಾವು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕೋಆರ್ಡಿನೇಟ್ ಮಾಡ್ತಕ್ಕಂತಹ 4 ಪಾರ್ಟಿಸಿಪೆಂಟ್ಸ್ ಗಳು ಅಥವಾ ಇಂಟರ್ಮೀಡಿಯೇಟರೀಸ್ ಗಳು ಇವರಾಗಿದ್ರು. ಇವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರತಕ್ಕಂತಹ ಜಾರ್ಗನ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಜಾರ್ಗನ್ಸ್ ಅಂತಂದ್ರೆ ಯೂಶುವಲಿ ಈಗ ನೀವು ಕೇಳಿರ್ತೀರ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ ಅಂತಂದ್ರೆ ನಾನು ಬೈ ಮಾಡಿದೆ, ನಾನು ಸೆಲ್ ಮಾಡಿದೆ, ಬಿಯರ್ ಮಾರ್ಕೆಟ್ ಇದೆ, ಬುಲ್ ಮಾರ್ಕೆಟ್ ಇದೆ, ಈ ರೀತಿ ಅಂತ ಎಷ್ಟೋ ಒಂದು ಕಾಮನ್ ವಿಷಯಗಳನ್ನ ಮಾತಾಡ್ತಾ ಇರ್ತಾರೆ, ಕಾಮನ್ ವರ್ಡ್ ಗಳನ್ನ ಮಾತಾಡ್ತಾ ಇರ್ತಾರೆ. ಆ ವರ್ಡ್ ಗಳ ಬಗ್ಗೆ ಕೂಡ ನೀವು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ತುಂಬಾ ಬಿಗಿನರ್ ಆಗಿದ್ರೆ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಬುಲ್ ಅಂಡ್ ಬಿಯರ್. ಸೊ ಬೇಸಿಕಲಿ ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ನೋಡಿ ನೀವು ಇವನ್ ನ್ಯಾಸ್ಡಾಕ್ ಎದುರುಗಡೆಗೂ ಕೂಡ ಬುಲ್ಲಿನ ಒಂದು ಚಿತ್ರ ಇರುತ್ತೆ. ಸೊ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಗುಳಿಯ ಚಿತ್ರ ಏನಕ್ಕೆ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಯೂಶುವಲಿ ಇನ್ವೆಸ್ಟರ್ಸ್ ಗಳನ್ನ ಬುಲ್ಸ್ ಅಂತ ಕರೀತಾರೆ. ಸೊ ಬೇಸಿಕಲಿ ಏನಪ್ಪಾ ಇದರ ಅರ್ಥ, ಬುಲ್ ಬಿಯರ್ ಫೈಟ್ ಮಾಡೋದನ್ನ ನಾವು ನೋಡ್ತಾ ಇರ್ತೀವಿ. ಸೊ ಬೇಸಿಕಲಿ ಫೈಟ್ ಯಾವ ರೀತಿ ಮಾಡತಪ್ಪ ಅಂತ ನೋಡೋದಾದ್ರೆ ಇದ್ರ ಹಿಂದೆ ಇರತಕ್ಕಂಥ ಲಾಜಿಕ್ ನಮ್ಗೆ ಅರ್ಥ ಆಗುತ್ತೆ. ಬುಲ್ ಅಥವಾ ಬೇಸಿಕಲಿ ಗುಳಿ ಯಾವ ರೀತಿ ಫೈಟ್ ಮಾಡುತ್ತೆ, ತನ್ನ ಕೊಂಬುಗಳ ಮೂಲಕ ಫೈಟ್ ಮಾಡುತ್ತೆ. ಸೊ ಯಾವುದೇ ರೀತಿಯಂತ ಸಂದರ್ಭದಲ್ಲಿ ಗುಳಿಯ ಪ್ರಯತ್ನ ಮೇಲೆ ಎತ್ತುತ್ತೆ. ಸೊ ಬೇಸಿಕಲಿ ಅದು ಫೈಟ್ ಮಾಡ್ತಾ ಇರಬೇಕಾರೆ. ಸೊ ಹಾಗಾಗಿನೇ ಮಾರ್ಕೆಟ್ ಅಲ್ಲಿ ಇರತಕ್ಕಂತಹ ಒಂದು ಪಾಸಿಟಿವ್ ಮೂಮೆಂಟಮ್ ಅಥವಾ ಪಾಸಿಟಿವ್ ಟ್ರೆಂಡ್ ಏನ್ ಬರುತ್ತೋ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗಿ ಮಾರ್ಕೆಟ್ ಮೂವ್ ಆಗ್ತಾ ಇದೆ ಅಂತಂದ್ರೆ ಆ ರೀತಿಯಂತ ಮೂವ್ಮೆಂಟ್ ಅನ್ನ ಬುಲ್ ಮೂವ್ಮೆಂಟ್ ಅಂತ ಹೇಳ್ತಾರೆ. ಬಿಕಾಸ್ ಬೈಯರ್ಸ್ ಗಳು ಸ್ಟ್ರಾಂಗ್ ಇರ್ತಾರೆ ಆ ರೀತಿಯ ಸಂದರ್ಭದಲ್ಲಿ. ಇನ್ನ ಬಿಯರ್ ಅಂತ ಅಂದ್ರೆ ಬಿಯರ್ ಯಾವ ರೀತಿ ಫೈಟ್ ಮಾಡುತ್ತಪ್ಪ, ತನ್ನ ಪಂಚ್ಗಳ ಮೂಲಕ ಫೈಟ್ ಮಾಡುತ್ತೆ, ಎಳೆಯುತ್ತೆ ಕೆಳಗಡೆಗೆ, ಕರೆಕ್ಟ್ ಅಲ್ವಾ? ಸೊ ಬೇಸಿಕಲಿ ಎಳಿಲಿಕ್ಕೆ ಪ್ರಯತ್ನ ಪಡೋದ್ರಿಂದ ಮಾರ್ಕೆಟ್ ಕೆಳಗಡೆಗೆ ಬೀಳ್ತಾ ಇರತಕ್ಕಂಥ ಸಂದರ್ಭಗಳನ್ನ ಬಿಯರ್ಗೆ ಡೈರೆಕ್ಟ್ ಆಗಿ ಲಿಂಕ್ ಮಾಡ್ತಾರೆ. ಇದರಿಂದ ಇರತಕ್ಕಂಥ ಲಾಜಿಕ್ ಇಷ್ಟೇನೆ. ಬುಲ್ ಮಾರ್ಕೆಟ್ ಅಂತ ಅಂದ್ರೆ ಮಾರ್ಕೆಟ್ ಕನ್ಸಿಸ್ಟೆಂಟ್ ಆಗಿ ಮೇಲ್ಗಡೆ ಮೂವ್ ಆಗ್ತಾ ಇದೆ ಅಂತ ಅರ್ಥ. ಬಿಯರ್ ಮಾರ್ಕೆಟ್ ಅಂದ್ರೆ ಮಾರ್ಕೆಟ್ ಕನ್ಸಿಸ್ಟೆಂಟ್ ಆಗಿ ಕೆಳಗಡೆ ಮೂವ್ ಆಗ್ತಾ ಇದೆ ಅಂತ ಅರ್ಥ. ಬುಲ್ಲಿಶ್ ಮೂವ್ ಇದೆ ಮಾರ್ಕೆಟ್ ಅಲ್ಲಿ ಅಂತಂದ್ರೂ ಸೇಮೆ, ಬಿಯರಿಶ್ ಮೂವ್ ಇದೆ ಅಂತಂದ್ರೂ ಸೇಮೆ. ಸೊ ಅಲ್ಟಿಮೇಟ್ಲಿ ಬುಲ್ ಅನ್ನ ಪಾಸಿಟಿವ್ ಮೂವ್ಮೆಂಟ್ ಗೆ ಲಿಂಕ್ ಮಾಡ್ತಾರೆ, ಬಿಯರ್ ಅನ್ನ ನೆಗೆಟಿವ್ ಮೂವ್ಮೆಂಟ್ ಗೆ ಲಿಂಕ್ ಮಾಡ್ತಾರೆ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಬೈ ಮಾಡದೆ ಸೆಲ್ ಮಾಡದೆ ಅಂತ ಹೇಳ್ಕೊಂಡು ಮಾತಾಡ್ತಾ ಇರ್ತಾರೆ. ಇದರ ಅರ್ಥ ಏನಪ್ಪಾ, ಬೈ ಅಂತ ಅಂದ್ರೆ ಸೊ ಬೇಸಿಕಲಿ ಈಗ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ನಾವು ಎಂಟ್ರಿ ಆಗಬೇಕು, ನಾವು ಈಗ ಯಾವುದೋ ಒಂದು ಸ್ಟಾಕ್ ಅನ್ನ ಬೈ ಮಾಡ್ತಿದೀವಿ ಅಂತಂದ್ರೆ ಲಾಂಗ್ ಟರ್ಮ್ ಗೆ ನಾವು ಅದನ್ನ ಹೋಲ್ಡ್ ಮಾಡ್ಲಿಕ್ಕೆ ಬೈ ಮಾಡ್ತಾ ಇದೀವಿ ಅಂತ ಅರ್ಥ. ಬೈ ಇಸ್ ಬೇಸಿಕಲಿ ಇನ್ವೆಸ್ಟ್ಮೆಂಟ್ ಇನ್ ಅಂತ ಹೇಳ್ಬೋದು, ಸೆಲ್ ಅನ್ನ ಇನ್ವೆಸ್ಟ್ಮೆಂಟ್ ಔಟ್ ಅಂತ ಹೇಳ್ಬೋದು. ನಿಮ್ಮ ಹತ್ರ ಇರ್ತಕ್ಕಂಥ ಶೇರ್ ನ ನೀವು ಸೆಲ್ ಮಾಡಿದ್ರಿ ಅಂತಂದ್ರೆ ಆ ಇನ್ವೆಸ್ಟ್ಮೆಂಟ್ ಇಂದ ನೀವು ಹೊರಗಡೆ ಬಂದ್ರಿ ಅಂತ ಅರ್ಥ. ಸೊ ಬೇಸಿಕಲಿ ಬೈ ಅಂಡ್ ಸೆಲ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಟ್ರೆಂಡ್ ಅಂತ ಹೇಳ್ತಾರೆ. ಸೊ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ 3 ರೀತಿಯಾದಂತಹ ಟ್ರೆಂಡ್ ಗಳು ಇರುತ್ತೆ ಮಾರ್ಕೆಟ್ ಅಲ್ಲಿ. ಹಾಗಾದ್ರೆ ಟ್ರೆಂಡ್ ಅಂದ್ರೆ ಏನು ಅಂತ ಫಸ್ಟ್ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಟ್ರೆಂಡ್ ಅನ್ನ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಟೆಂಪರರಿ ಮೂವ್ಮೆಂಟ್ ಅಂತ ಹೇಳ್ಬೋದು. ಯಾವುದೇ ಒಂದು ಸಂದರ್ಭದಲ್ಲಿ ಮಾರ್ಕೆಟ್ ಮೇಲೆ ಮೂವ್ ಆಗ್ತಾ ಇದೆ ಅಂತಂದ್ರೆ ಅದೇ ರೀತಿನೇ ಮೇಲೆ ಮೂವ್ ಆಗಲ್ಲ ಯಾವಾಗ್ಲೂ, ಕರೆಕ್ಟ್ ಅಲ್ವಾ? ಸೊ ಯಾವಾಗ್ಲೂ ಏರುಪೇರಿನ ಒಂದು ಸಿಚುವೇಶನ್ ಮಾರ್ಕೆಟ್ ಅಲ್ಲಿ ಇದ್ದೇ ಇರುತ್ತೆ. ಆ ರೀತಿಯಂತ ಟೆಂಪರರಿ ಮೂವ್ಮೆಂಟ್ ಏನಿದೆ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಅದನ್ನ ಟ್ರೆಂಡ್ ಅಂತ ನಾವು ಕರಿಬಹುದು. 3 ರೀತಿಯಾದಂತಹ ಟ್ರೆಂಡ್ಗಳು ಬರುತ್ತೆ. ಒಂದು ಅಪ್ ಟ್ರೆಂಡ್ ಅಂತ ಹೇಳ್ತಾರೆ. ಯಾವುದೇ ಒಂದು ಸಂದರ್ಭದಲ್ಲಿ ಮಾರ್ಕೆಟ್ ಇವನ್ ಏರುಪೇರುಗಳು ಇದ್ರೂ ಕೂಡ ಕನ್ಸಿಸ್ಟೆಂಟ್ ಆಗಿ ಮೇಲೆ ಮೂವ್ ಆಗ್ತಾ ಇದೆ ಅಂತಂದ್ರೆ ಆ ರೀತಿಯಂತ ಟ್ರೆಂಡ್ ಅನ್ನ ಅಪ್ ಟ್ರೆಂಡ್ ಅಂತ ಕರಿಬಹುದು. ಸೊ ಆಬ್ವಿಯಸ್ಲಿ ಇದ್ರ ಆಪೋಸಿಟ್ ಗೆ ಮಾರ್ಕೆಟ್ ಯಾವಾಗ ಕನ್ಸಿಸ್ಟೆಂಟ್ ಆಗಿ ಕೆಳಗಡೆ ಮೂವ್ ಆಗ್ತಾ ಇದ್ರೆ, ಈ ಒಂದು ಏರುಪೇರುಗಳು ಇದ್ರೂ ಕೂಡ ಕನ್ಸಿಸ್ಟೆಂಟ್ ಆಗಿ ಕೆಳಗಡೆ ಮೂವ್ ಆಗ್ತಾ ಇದೆ ಅಂತಂದ್ರೆ ನೆಗೆಟಿವ್ ಟ್ರೆಂಡ್ ಅಂತ ಹೇಳ್ಬೋದು ಅಥವಾ ಬಿಯರಿಶ್ ಟ್ರೆಂಡ್ ಅಂತಾನು ಕೂಡ ನಾವು ಹೇಳ್ಬೋದು. ಇನ್ನ ಕೊನೆಯದಾಗಿ ಬರ್ತಕ್ಕಂಥದ್ದು ಆಬ್ವಿಯಸ್ಲಿ 3 ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಮೂವ್ ಆಗಬಹುದು. ಒಂದು ಮೇಲೆ ಹೋಗುತ್ತೆ, ಇಲ್ಲ ಕೆಳಗಡೆ ಹೋಗುತ್ತೆ, ಇಲ್ಲ ಅಲ್ಲೇ ಉಳ್ಕೊಳ್ಳುತ್ತೆ. ಅಲ್ಲೇ ಉಳ್ಕೊಂಡಿದೆ ಮಾರ್ಕೆಟ್ ಯಾವ ಕಡೆಗೂ ಮೂವ್ ಆಗ್ತಲ್ಲ ಡಿಸಿಸಿವ್ ಆಗಿ ಅಂತಂದ್ರೆ ಆ ರೀತಿಯಂತ ಮಾರ್ಕೆಟ್ ಅನ್ನ ಸೈಡ್ ವೇಸ್ ಮಾರ್ಕೆಟ್ ಅಂತ ಕರಿಬಹುದು ಅಥವಾ ಸೈಡ್ ವೇಸ್ ಟ್ರೆಂಡ್ ಅಂತಾನು ಕೂಡ ಹೇಳ್ಬೋದಾಗಿರುತ್ತೆ. ಚಾಪಿ ಟ್ರೆಂಡ್ ಅಂತಾನು ಕೂಡ ಕರೀತಾರೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಸ್ಕ್ ಇದೆ ಅಂತ ನಾನು ಹೇಳಿದೆ. ಸೊ ಇವಾಗ ಹುಡ್ತಕ್ಕಂಥ ಕ್ವಶನ್ ಏನಪ್ಪಾ ಅಂದ್ರೆ ಮೇಲೆ ಕೆಳಗೆ ಯಾಕೆ ಮೂವ್ ಆಗ್ಬೇಕು ಸರ್, ಒಂದೇ ಕಡೆಗೆ ಇದ್ರೆ ಆಗುತ್ತಲ್ಲ ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ಕ್ವಶನ್ ನಮ್ಮಲ್ಲಿ ಬರ್ಬೋದು. ಸೊ ಬೇಸಿಕಲಿ ಸುಮಾರು ಕಾರಣಗಳಿದೆ ಸ್ಟಾಕ್ ಮಾರ್ಕೆಟ್ ಅಪ್ ಅಂಡ್ ಡೌನ್ ಆಗ್ಲಿಕ್ಕೆ. ಎವ್ರಿ ಸ್ಟಾಕ್ ಅಲ್ಲೂ ಅಪ್ ಅಂಡ್ ಡೌನ್ ಮೂವ್ಮೆಂಟ್ ಬರಬೇಕು ಅಂತಂದ್ರೆ ಅದ್ರ ಹಿಂದೆ ಸುಮಾರು ಕಾರಣಗಳಾಗಿರುತ್ತೆ. ಮೇನ್ ಒಂದೇ ಒಂದು ಸಿಂಗಲ್ ಪಾಯಿಂಟ್ ಆನ್ಸರ್ ಹೇಳ್ಬೇಕಪ್ಪ ಅಂತ ಇದಕ್ಕಿರ್ತಕ್ಕಂಥ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ಹೇಳ್ಬೋದು. ಏನಪ್ಪಾ ಇದರ ಅರ್ಥ? ಫಾರ್ ಎಕ್ಸಾಂಪಲ್ ನೀವು ನಿಮ್ದೊಂದು ಅಂಗಡಿ ಇದೆ ಅಂತ ಅನ್ಕೊಳ್ಳೋಣ, 10 ಪ್ರಾಡಕ್ಟ್ಸ್ ಗಳನ್ನ ನೀವು ಮಾರ್ತಿದ್ದೀರಾ ಅಂತ ಅನ್ಕೊಳ್ಳೋಣ. 10 ಪ್ರಾಡಕ್ಟ್ಸ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಗೆ ಬಹಳ ಡಿಮ್ಯಾಂಡ್ ಇದೆ. ಸೊ ಬೇಸಿಕಲಿ ಜನಗಳು ಬಂದು ತಗೊಂಡು ಹೋಗ್ತಾ ಇದಾರೆ ಅಂತ ಅನ್ಕೊಳ್ಳೋಣ. ನಿಮ್ಮ ಹತ್ರ ಇಮಿಡಿಯೇಟ್ಲಿ ಇನ್ವೆಂಟರಿ ಖಾಲಿ ಆಗ್ತದೆ, ನಿಮ್ಮ ಹತ್ರ ಉಳಿತಾನೆ ಸರಕೆ ಉಳಿತಾ ಇಲ್ಲ, ಖಾಲಿ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಆ ರೀತಿಯ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಾ? ಯೂಶುವಲಿ ಇಮಿಡಿಯೇಟ್ ಸಪ್ಲೈ ಇಲ್ಲ ಅಂತಂದ್ರೆ ಅಥವಾ ನಿಮ್ಗೆ ಸಿಗ್ತಿಲ್ಲ ಪ್ರಾಡಕ್ಟ್ ಹೊರಗಡೆಯಿಂದ ತಂದು ಮಾರ್ಲಿಕ್ಕೆ ಅಂತಂದ್ರೆ ಅದರ ಬೆಲೆಯನ್ನ ನೀವು ಜಾಸ್ತಿ ಮಾಡ್ತೀರಾ. ಸೊ ಈ ಒಂದು ಪ್ರಾಡಕ್ಟ್ ಸೆಲ್ ಆದ್ರೂ ಕೂಡ ಜಾಸ್ತಿ ಬೆಲೆಗೆ ಸೆಲ್ ಆಗುತ್ತೆ. ಕಡಿಮೆ ಕ್ವಾಂಟಿಟಿನ ನೀವು ಸೆಲ್ ಮಾಡಿದ್ರು ಕೂಡ ಜಾಸ್ತಿ ಲಾಭವನ್ನ ಗಳಿಸ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಯೂಶುವಲಿ ಇದನ್ನೇ ಡಿಮ್ಯಾಂಡ್ ಅಂತ ನಾವು ಹೇಳ್ಬೋದು. ಕ್ರಿಯೇಟ್ ಆಗಿರ್ತಕ್ಕಂತಹ ಡಿಮ್ಯಾಂಡ್ಗೆ ಜಾಸ್ತಿ ಬೆಲೆಯನ್ನ ಕೊಡೋದ್ರ ಮೂಲಕ ನೀವು ಸಪ್ಲೈನ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತೀರಿ. ಸೊ ಬೇಸಿಕಲಿ ಇದ್ರ ಮೂಲಕ ಅಲ್ಟಿಮೇಟ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಆ ವಸ್ತುವಿನ ಬೆಲೆ ಇನ್ಕ್ರೀಸ್ ಆಯ್ತು. ಸೊ ಇನ್ ಸಿಂಪಲ್ ವರ್ಡ್ಸ್ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತಂದ್ರೆ ಬೆಲೆ ಇನ್ಕ್ರೀಸ್ ಆಗುತ್ತೆ. ಸಪ್ಲೈ ಅಂತ ಹೇಳ್ತಾರೆ ಇನ್ನೊಂದು ಕಡೆಗೆ, ಇದ್ರ ಅಪೋಸಿಟ್
ಇಟ್. ಸೊ ಈಗ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ಮಾರಕ್ ಆಗ್ತಿಲ್ಲ ನಿಮ್ಗೆ, ಸುಮ್ಮನೆ ಉಳ್ಕೊಂಡಿದೆ ಮನೇಲಿ ಅಂತಂದ್ರೆ, ಅಥವಾ ಸುಮ್ಮನೆ ಅಂಗಡಿಲಿ ಉಳ್ಕೊಂಡಿದೆ ಅಂತಂದ್ರೆ, ಹೆಂಗಾರು ಮಾಡ್ಬಿಟ್ಟಿದ್ರೆ ಮಾರ್ಬೇಕಪ್ಪ ಅಂತಂದಾಗ ಏನ್ ಮಾಡ್ತೀರಾ, ಡಿಸ್ಕೌಂಟ್ಗಳನ್ನ ಕೊಡೋಕೆ ಸ್ಟಾರ್ಟ್ ಮಾಡ್ತೀರಾ, ಸೇಲ್ಸ್ ಇದೆ, ಸೇಲ್ಸ್ ಅಲ್ಲಿ ಇದೆ ಅಂತ ಹೇಳ್ಕೊಂಡು ಮಾರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ ರೀತಿಯಂತ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಬಂದು ಜನಗಳು ಅದನ್ನ ಪರ್ಚೇಸ್ ಮಾಡ್ತಾರೆ ಕಡಿಮೆ ಬೆಲೆ ಅಂತ ಅನ್ಸಿದ್ರೆ. ಬಟ್ ಅಲ್ಟಿಮೇಟ್ ಆಗಿ ನೋಡ್ಬೇಕಪ್ಪ ಅಂತ ಅಂದ್ರೆ, ಯಾವಾಗ ಅದಕ್ಕೆ ಡಿಮ್ಯಾಂಡ್ ಇಲ್ಲ ಅನ್ನೋ ಒಂದು ಸಿಚುವೇಶನ್ ಇದೆ ಅಂತಂದಾಗ ಕಡಿಮೆ ಬೆಲೆಗೆ ನೀವು ಮಾರಕ್ ಪ್ರಯತ್ನ ಪಟ್ರಿ, ಯಾವಾಗ ಬೆಲೆಯಲ್ಲಿ ಒರಿಜಿನಲ್ ವ್ಯಾಲ್ಯೂ 100 ಇದೆ ಅಂತಂದ್ರೆ ಅದಕ್ಕಿಂತ ಬೆಲೆಯಲ್ಲಿ ಕಡಿಮೆ ಬೆಲೆಯಲ್ಲಿ ನೀವು ಅದನ್ನ ಮಾರ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಆ ಪ್ರಾಡಕ್ಟ್ ಸೆಲ್ ಆಗುತ್ತೆ, ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಹಾಗಾಗಿ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ, ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ಗೆ ಡಿಮ್ಯಾಂಡ್ ಇದೆ, ಇನ್ವೆಸ್ಟರ್ಸ್ ಗಳ ಯೋಚನೆ ಜಾಸ್ತಿ ಇದೆ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಗಳು ಜಾಸ್ತಿ ಇದೆಯಪ್ಪ ಅಂತಂದಾಗ ಆಬ್ವಿಯಸ್ಲಿ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಪ್ ಮೂವ್ ಆಗುತ್ತೆ. ಇಲ್ಲ ಅಂತಂದ್ರೆ ಡಿಮ್ಯಾಂಡ್ ಇಲ್ಲಪ್ಪ, ಇನ್ವೆಸ್ಟರ್ಸ್ ಗಳ ಅದ್ರ ಮೇಲೆ ಬ್ಯಾಡ್ ರಿವ್ಯೂಸ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಷ್ಟೊಂದು ಪರ್ಫಾರ್ಮ್ ಆಗಲ್ಲ. ಸೊ ಇದರಿಂದ ಸುಮಾರು ಕಾರಣಗಳಿದೆ, ನಾನು ಆಲ್ರೆಡಿ ಹೇಳಿರೋ ಹಾಗೆ. ಎಕನಾಮಿಕಲಿ, ಸೊ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಂತ ಹೇಳಿದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಬರುತ್ತೆ, ಮೈಕ್ರೋ ಎಕನಾಮಿಕ್ಸ್ ಅಂತ ಬರುತ್ತೆ. ಸೊ ಈಗ ದೇಶದಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಪಾಲಿಸೀಸ್ ಗಳಲ್ಲಿ ವೇರಿಯೇಷನ್ಸ್ ಆದ್ರೆ, ಬಜೆಟ್ ಅಲ್ಲಿ ವೇರಿಯೇಷನ್ಸ್ ಗಳಾದ್ರೆ, ಅಥವಾ ಇವನ್ ಹೊರಗಡೆ ಕಂಟ್ರೀಸ್ ಗಳಲ್ಲಿ ಏನಾದರೂ ವೇರಿಯೇಷನ್ಸ್ ಗಳಾದ್ರೂ ಕೂಡ ಅದರ ಪರಿಣಾಮ ಸ್ಟಾಕ್ ಮಾರ್ಕೆಟ್ ಮೇಲೆ ಬೀರುತ್ತೆ. ಸೊ ದಯವಿಟ್ಟು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ ಅಥವಾ ತುಂಬಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಇದನ್ನೆಲ್ಲ ನಾವು ಸ್ಟಡಿ ಮಾಡ್ಕೊಂಡು ಕೂತ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಆಸ್ ಅನ್ ಇಂಡಿವಿಜುವಲ್, ಒಬ್ಬ ಇಂಡಿವಿಜುವಲ್ ಆಗಿ ನಾವು ಹಣವನ್ನು ಹೂಡಿಕೆ ಮಾಡಿ ಒಂದು ಹಣವನ್ನು ಗಳಿಸಬೇಕು ಲಾಂಗ್ ಟರ್ಮ್ ಅಲ್ಲಿ ಅಂತಂದ್ರೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಟ್ ನಿಮ್ಗೆ ಗೊತ್ತಿರಲಿ, ಸೊ ಓವರ್ ಆಲ್ ಈ ಎಲ್ಲಾ ವಿಷಯಗಳಿಂದ ಕೂಡ ಸ್ಟಾಕ್ ಮಾರ್ಕೆಟ್ ಮೇಲೆ ಪರಿಣಾಮ ಬೀರುತ್ತೆ, ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಎರಡೂ ವೇದಲ್ಲೂ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಏನಕ್ಕೆ ಮೇಲೆ ಕೆಳಗೆ ಮೂವ್ ಆಗುತ್ತೆ ಅಂತಂದ್ರೆ ಬಿಕಾಸ್ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ಹೇಳ್ಬೋದು. ಇನ್ನ ನೆಕ್ಸ್ಟ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆಯೋ ಕರೆಕ್ಟ್ ಆಗಿ ಗಮನ ಕೊಡಬೇಕಾಗುತ್ತೆ ನೀವು ಇಲ್ಲಿ. ಬಿಕಾಸ್ ಈ ಪಾಯಿಂಟ್ ಅರ್ಥ ಆಗಿಲ್ಲ ಅಂತ ಅಂದಿದ್ದಕ್ಕೇನೆ ಸುಮಾರು ಜನಗಳು ಇಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಇನ್ವೆಸ್ಟ್ಮೆಂಟ್ ಅಲ್ಲಿ ಲಾಸ್ ಅನ್ನ ಮಾಡ್ಕೊಳ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಯೂಶುವಲಿ ಟೈಮು ಹಾಗೆ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ಗೂ ಎರಡಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಸೊ ಯಾವಾಗೆಲ್ಲ ನಾವು ಕಡಿಮೆ ಟೈಮ್ ಕೊಡ್ತೀವೋ ಮಾರ್ಕೆಟ್ಗೆ, ಏರುಪೇರಿನ ಗತಿ ಜಾಸ್ತಿ ಆಗುತ್ತೆ, ರಿಸ್ಕ್ ಜಾಸ್ತಿ ಇರುತ್ತೆ. ಯಾವಾಗ ಟೈಮ್ ಅನ್ನ ನಾವು ಜಾಸ್ತಿ ಕೊಡ್ತೀವೋ ರಿಸ್ಕ್ ಕಡಿಮೆ ಆಗುತ್ತೆ. ಏರುಪೇರಿನ ಗತಿಗಳಿದ್ರು ಕೂಡ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ವೆಲ್ತ್ ಅನ್ನ ಬಿಲ್ಡ್ ಮಾಡಿರೋದಂತೂ ಹಿಸ್ಟಾರಿಕಲಿ ಅಂತ ಹೇಳೋದಾದ್ರೆ ಬ್ಲೂಮ್ಬರ್ಗ್ ಡೇಟಾ ಹೇಳುತ್ತೆ, ಯಾರು 1 ವರ್ಷದವರೆಗೂ ಹೂಡಿಕೆ ಮಾಡಿದಾರೋ ಅವ್ರಿಗೆ 68% ನಷ್ಟು ಚಾನ್ಸಸ್ ಇದೆ ಮಾರ್ಕೆಟ್ ಅಲ್ಲಿ ವಿನ್ ಆಗ್ಲಿಕ್ಕೆ. ಅಂದ್ರೆ ಸೆನ್ಸೆಕ್ಸ್ ಮೇಲೆ ಹೂಡಿಕೆ ಮಾಡೋದು ಅಂತ ನಾವು ಹೇಳೋದಾದ್ರೆ. ಸೊ ಬೇಸಿಕಲಿ ಸೆನ್ಸೆಕ್ಸ್ ನಿಫ್ಟಿ ಅನ್ನೋದನ್ನ ನೆಕ್ಸ್ಟ್ ನಾನು ಡಿಸ್ಕಷನ್ ಮಾಡ್ತೀನಿ, ಡೋಂಟ್ ವರಿ. ಸೊ ಯಾವಾಗೆಲ್ಲ ಬರೀ ಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ ಮೇಲೆ ನಾವು ಹೂಡಿಕೆ ಮಾಡಿದೀವಿ, 1 ವರ್ಷ ನಾವು ಹೂಡಿಕೆ ಮಾಡ್ತೀವಿ ಅಂದ್ರೆ 68% ನಷ್ಟು ಪ್ರಾಬಬಿಲಿಟಿ ಇದೆ. ಅದೇ ನಾವು 10 ವರ್ಷದ ಮೇಲೆ ಹೂಡಿಕೆ ಮಾಡ್ತೀವಿ ಅಂತಂದ್ರೆ 100% ಚಾನ್ಸ್ ಇದೆ ನಾವು ಹಣ ಮಾಡ್ತಕ್ಕಂಥದ್ದು ಅಂತ ಹೇಳ್ಕೊಂಡು ಈ ಡೇಟಾ ನಮಗೆ ತೋರಿಸ್ಕೊಡುತ್ತೆ. ಹಾಗಾಗಿ ನಾವು ಎಷ್ಟು ಡ್ಯೂರೇಷನ್ಗೆ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ನಮ್ಮ ರಿಸ್ಕ್ ಅನ್ನ ಡಿಫೈನ್ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಕಡಿಮೆ ಟೈಮಲ್ಲಿ ನಾವು ಹೂಡಿಕೆಯನ್ನು ನೋಡ್ತೀವಿ. ಈಗ ನಾನು ಇನ್ವೆಸ್ಟ್ ಮಾಡ್ತೀನಪ್ಪ 3 ತಿಂಗಳಲ್ಲಿ ನಾನು ಅಮೌಂಟ್ ಡಬಲ್ ಆಗ್ಬಿಡಬೇಕು ಅಂತ ಅನ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥವ್ರ ಗತಿ ಏನಾಗುತ್ತೆ ಅಂತ ನಾವು ಇಲ್ಲೇ ಗೆಸ್ ಮಾಡಬಹುದು. ಸೊ ಬೇಸಿಕಲಿ ಇದರ ಪ್ರಕಾರ ನಾವು ಹೇಳಬೇಕಾಗಿರೋದು ರಿಸ್ಕ್ ರಿವಾರ್ಡ್ ಏನಿದೆಯೋ ಮಾರ್ಕೆಟ್ ಇರುತ್ತೆ, ಎಸ್ಪೆಷಲಿ ರಿಸ್ಕ್ ಪಾರ್ಟ್ ಅಂತ ಹೇಳೋದಾದ್ರೆ ಟೈಮ್ಗೆ ಡೈರೆಕ್ಟ್ ಆಗಿ ಲಿಂಕ್ ಇರುತ್ತೆ. ಟೈಮ್ ಜಾಸ್ತಿ ಕೊಟ್ಟಷ್ಟು ನೀವು ಮಾರ್ಕೆಟ್ಗೆ ನೀವು ಲಾಭ ಗಳಿಸ್ತಕ್ಕಂತಹ ಚಾನ್ಸ್ ಜಾಸ್ತಿ ಇರುತ್ತೆ. ಟೈಮ್ ಕಡಿಮೆ ಕೊಟ್ಟಷ್ಟು ರಿಸ್ಕ್ ಜಾಸ್ತಿ ಇರುತ್ತೆ. ಆಬ್ವಿಯಸ್ಲಿ ಅದ್ರ ಪ್ರಕಾರ ಲಾಭ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಚಾನ್ಸಸ್ ಗಳು ಕಡಿಮೆ ಆಗುತ್ತೆ ಇನ್ ಟರ್ಮ್ಸ್ ಆಫ್ ದ ಪ್ರಾಬಬಿಲಿಟಿ ಅಂತ ಹೇಳೋದಾದ್ರೆ. ಬಟ್ ನೀವು ಕಡಿಮೆ ಟೈಮ್ ಅನ್ನ ಕೊಟ್ರೆ ಚಾನ್ಸಸ್ ಗಳು ಕಡಿಮೆ ಆಗುತ್ತೆ ನಿಮಗೆ ನೀವು ಲಾಭ ಗಳಿಸ್ತಕ್ಕಂಥದ್ದು. ಸೊ ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಅಟ್ಲೀಸ್ಟ್ ಒಂದು 5 ವರ್ಷ 10 ವರ್ಷ ಈ ರೀತಿ ಅಂತ ಯೋಚನೆಗಳನ್ನ ನಾವು ಇಟ್ಕೊಂಡಿದೀವಿ. ಎಸ್ಪೆಷಲಿ ನೀವು ಯಂಗ್ಸ್ಟರ್ ಇದೀರ ಅಂತಂದ್ರೆ ಇವತ್ತಿಂದಾನೇ ರೈಟ್ ವೇ ಅಂತ ಹೇಳ್ಬೋದು ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ಲಿಕ್ಕೆ. ಸೊ ಬೇಸಿಕಲಿ ಜಾಸ್ತಿ ಟೈಮ್ ಕೊಟ್ಟಷ್ಟು ರಿಸ್ಕ್ ಕಡಿಮೆ ಆಗುತ್ತೆ, ಲಾಭ ಗಳಿಸ್ತಕ್ಕಂಥ ಚಾನ್ಸ್ ಜಾಸ್ತಿ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಕಲಿಬಹುದಾಗಿರುತ್ತೆ ಈ ಎಂಟೈರ್ ಸ್ಟಡಿಯ ಮೂಲಕ. ವೆಲ್, ಸುಮಾರು ಸತಿ ನಾವು ಕೇಳ್ತಾ ಇರ್ತೀವಿ ಸೆನ್ಸೆಕ್ಸ್ ನಿಫ್ಟಿ ಅಷ್ಟು ಪಾಯಿಂಟ್ ಬಿತ್ತಂತೆ, ನಿಫ್ಟಿ ಅಷ್ಟು ಪಾಯಿಂಟ್ ಮೇಲೆ ಹೋಗಿದೆ ಅಂತೆ, ಸೆನ್ಸೆಕ್ಸ್ ಇಷ್ಟು ಪಾಯಿಂಟ್ ಕುಸಿದಿದೆ ಅಂತೆ, ಈ ರೀತಿಯಂತ ನ್ಯೂಸ್ ಗಳನ್ನ ರೆಗ್ಯುಲರ್ ಆಗಿ ಕೇಳ್ತಾ ಇರ್ತೀವಿ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ನ್ಯೂಸ್ ಗಳಲ್ಲಿ. ಸೊ ಬೇಸಿಕಲಿ ನಿಫ್ಟಿ ಸೆನ್ಸೆಕ್ಸ್ ಅಂದ್ರೆ ಏನಪ್ಪಾ, ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಇಂಡೆಕ್ಸ್ ಗಳು ಅಂತ ಹೇಳ್ತಾರೆ. ನಾನೇನ್ ಹೇಳ್ತಾ ಇದ್ನು, ಎಕ್ಸ್ಚೇಂಜಸ್ ಗಳು NSE BSE 2 ಮೇಜರ್ ಎಕ್ಸ್ಚೇಂಜಸ್ ಗಳಿದೆ ಅಂತ ಹೇಳಿದ್ನಲ್ವಾ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿನ ಇಂಡೆಕ್ಸ್ ಅಥವಾ ಅದರಲ್ಲಿ ಇರ್ತಕ್ಕಂಥ ಟಾಪ್ 30 ಕಂಪನೀಸ್ ಗಳ ಸಮ್ಮರಿಯನ್ನ ಇಂಡಿಕೇಟ್ ಮಾಡ್ತಕ್ಕಂಥ ಇಂಡೆಕ್ಸ್ ಸೆನ್ಸೆಕ್ಸ್ ಅಂತ ಹೇಳ್ಬೋದು. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ, ಸೊ ಬೇಸಿಕಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಇರತಕ್ಕಂತಹ ಟಾಪ್ 50 ಕಂಪನೀಸ್ ಗಳ ಸಮರಿಯನ್ನ ಇಂಡಿಕೇಟ್ ಮಾಡ್ತಕ್ಕಂತಹ ಇಂಡೆಕ್ಸ್ ಅನ್ನ ನಾವು ನಿಫ್ಟಿ 50 ಅಂತ ಕರಿಬಹುದು. ಸೊ ಇನ್ನೊಂದ್ಸತಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಸೆನ್ಸೆಕ್ಸ್ ಇರತಕ್ಕಂತಹ ಟಾಪ್ 30 ಕಂಪನೀಸ್ಗಳು ಇನ್ ಟರ್ಮ್ಸ್ ಆಫ್ ದ ಮಾರ್ಕೆಟ್ ವ್ಯಾಲ್ಯೂ. ಈಗ ಎಷ್ಟೋ ಕಂಪನೀಸ್ಗಳ ಲಿಸ್ಟ್ ಆಗಿದೆ, ಮಾರ್ಕೆಟ್ ವ್ಯಾಲ್ಯೂ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಜಾಸ್ತಿ ಮಾರ್ಕೆಟ್ ವ್ಯಾಲ್ಯೂ ಇರತಕ್ಕಂತಹ ಟಾಪ್ 30 ಕಂಪನೀಸ್ಗಳ ಸಮರಿಯನ್ನ ನಾವು ನೋಡೋದ್ರ ಮೂಲಕ ಸೆನ್ಸೆಕ್ಸ್ ಅನ್ನ ನೋಡಬಹುದಾಗಿರುತ್ತೆ. ಇನ್ನ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಇರತಕ್ಕಂಥ ಟಾಪ್ 50 ಕಂಪನೀಸ್ಗಳ ಸಮರಿ ನಿಫ್ಟಿ 50 ಆಗಿರುತ್ತೆ. ಸೊ ಇದರರ್ಥ ನಿಫ್ಟಿ 50 ಮೇಲೆ ಮೂವ್ ಆಗ್ತಾ ಇದೆ ಅಂತಂದ್ರೆ ಏನರ್ಥ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಇರತಕ್ಕಂಥ ಟಾಪ್ 50 ಕಂಪನೀಸ್ಗಳಲ್ಲಿ ಮೆಜಾರಿಟಿ ಆಫ್ ದ ಕಂಪನೀಸ್ಗಳು ಮೇಲೆ ಮೂವ್ ಆಗ್ತಾ ಇದೆ ಇವತ್ತು ಅಂತ ಅರ್ಥ. ಸಿಮಿಲರ್ಲಿ ಸೆನ್ಸೆಕ್ಸ್ ಕೆಳಗಡೆ ಮೂವ್ ಆಗ್ತಾ ಇದೆ ಅಂತಂದ್ರೆ ಅರ್ಥ ಏನಪ್ಪಾ ಅಂತ ಅಂದ್ರೆ, ಸೆನ್ಸೆಕ್ಸ್ ಅಲ್ಲಿ ಇರ್ತಕ್ಕಂತಹ ಟಾಪ್ 30 ಕಂಪನೀಸ್ಗಳಿವೆ, ಆ 30 ಕಂಪನೀಸ್ಗಳಲ್ಲಿ ಮೆಜಾರಿಟಿ ಆಫ್ ದ ಕಂಪನೀಸ್ಗಳು ಕೆಳಗಡೆಗೆ ಮೂವ್ ಆಗ್ತಾ ಇದೆ ಅಂತ ಅರ್ಥ. ಸೊ ಯೂಶುವಲಿ ಸೆನ್ಸೆಕ್ಸ್
ನಿಫ್ಟಿಯನ್ನ ಬೇಸಿಕ್ ಒಂದು ಬ್ರಾಡ್ ಪಿಕ್ಚರ್ ಏನ್ ನಡೀತಾ ಇದೆಪ್ಪ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಓವರ್ ಆಲ್ ಭಾರತದ ಆರ್ಥಿಕ ಪರಿಸ್ಥಿತಿಯಲ್ಲಿ ಅನ್ನೋದನ್ನ ಇಂಡಿಕೇಟ್ ಮಾಡ್ತಕ್ಕಂಥ ನಂಬರ್ಗಳಿದಾಗಿರುತ್ತೆ. ರಿಲೇಟಿವ್ ಡಿಫರೆನ್ಸ್ ಅನ್ನು ನಮ್ಗೆ ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ವರ್ಷ ನಿಫ್ಟಿ ಒಂದು 10,000 ಆಯ್ತು, ಎಕ್ಸಾಂಪಲ್ ಅಷ್ಟೇ ಹೇಳ್ತಾ ಇರೋದು, ಎಕ್ಸಾಕ್ಟ್ ನಂಬರ್ ಅಲ್ಲ ಇದು. ಈ ವರ್ಷ 20,000 ಅಂತಂದ್ರೆ ಅರ್ಥ ಏನು? ಹಳೆಯ ವರ್ಷಕ್ಕೆ ನಾವು ಕಂಪೇರ್ ಮಾಡಿ ನೋಡ್ತೀವಿ ಅಂದ್ರೆ ಈ ವರ್ಷಕ್ಕೆ ನಿಫ್ಟಿ ಡಬಲ್ ಆಗಿದೆ ಅಂತ ಅರ್ಥ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಎಂಟೈರ್ ಜಾಸ್ತಿ ಸ್ಟಾಕ್ಸ್ ಗಳೇನಿದೆಯೋ ಆ ಸ್ಟಾಕ್ಸ್ ಗಳು ಅಪ್ ಮೂವ್ ಆಗಿದೆ. ಓವರ್ ಆಲ್ ಭಾರತದ ಎಕನಾಮಿ ಚೆನ್ನಾಗಿ ಮೂವ್ ಆಗ್ತಾ ಇದೆ ಅಂತ ಅರ್ಥ. ಸೊ ಇನ್ ಸಿಂಪಲ್ ವರ್ಡ್ಸ್, ಇಫ್ ಸೆನ್ಸೆಕ್ಸ್, ಈಗ ಸೆನ್ಸೆಕ್ಸ್ ಫಾಲ್ ಆಗ್ತಾ ಇದೆ, ಸೆನ್ಸೆಕ್ಸ್ ಬೀಳ್ತಾ ಇದೆ ಅಂತಂದ್ರೆ ಅರ್ಥ ಓವರ್ ಆಲ್ ಎಲ್ಲಾ ಸ್ಟಾಕ್ಸ್ ಗಳು ಬೀಳ್ತಾ ಇದೆ ಅಂತ ಅಲ್ಲ, ಅದರಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಮೆಜಾರಿಟಿ ಆಫ್ ದ ಸ್ಟಾಕ್ಸ್ ಗಳು ಬೀಳ್ತಾ ಇದೆ ಅಂತ ಅರ್ಥ. ಇದು ಇಂಡಿಕೇಟ್ ಮಾಡುತ್ತೆ ನಮಗೆ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಇರತಕ್ಕಂತಹ ಜನರಿಕ್ ಸೆಂಟಿಮೆಂಟ್ ಅನ್ನ ಇಂಡಿಕೇಟ್ ಮಾಡ್ತಕ್ಕಂತಹ ಇಂಡೆಕ್ಸ್ ಗಳು ಇದಾಗಿರುತ್ತೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಗೆ ಸಂಬಂಧಪಟ್ಟ ಹಾಗೆ ನಿಫ್ಟಿ 50 ಹಾಗೆ ಸೆನ್ಸೆಕ್ಸ್ ಅನ್ನೋದೇನಿದೆಯೋ ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಗೆ ಸಂಬಂಧಪಟ್ಟಿರತಕ್ಕಂತಹ ಇಂಡೆಕ್ಸ್ ಅಂತ ನಾವು ಹೇಳ್ಬೋದು. ಇದೇ ರೀತಿಯಾದಂತಹ ಸುಮಾರು ಇಂಡೆಕ್ಸ್ ಗಳಿದೆ. ಸೊ ಬೇಸಿಕಲಿ ಬ್ಯಾಂಕ್ ನಿಫ್ಟಿ ಅಂತ ಬರುತ್ತೆ, ನಿಫ್ಟಿ ಐಟಿ ಅಂತ ಬರುತ್ತೆ, ಸಪರೇಟ್ ಸೆಕ್ಟರ್ ಗೆ ಸಂಬಂಧಪಟ್ಟ ಆಗಿರತಕ್ಕಂಥ ಇಂಡೆಕ್ಸ್ ಗಳು ಕೂಡ ಇವತ್ತಿನ ಮಟ್ಟಿಗೆ ಇರುತ್ತೆ. ಬಟ್ ಫೇಮಸ್ ಇಂಡೆಕ್ಸ್ ಗಳು ಬಂದು ನಿಫ್ಟಿ 50 ಹಾಗೆ ಸೆನ್ಸೆಕ್ಸ್ ಇವತ್ತಿನ ಮಟ್ಟಿಗೆ ಆಗಿರುತ್ತೆ. ಇದು ಮೆಜಾರಿಟಿ ಆಫ್ ದ ಸ್ಟಾಕ್ ಮಾರ್ಕೆಟ್ ಇರತಕ್ಕಂಥ ಮೂವ್ಮೆಂಟ್ ಅನ್ನ ಇಂಡಿಕೇಟ್ ಮಾಡ್ತಕ್ಕಂಥ ವಿಷಯ. ನ್ಯೂಸ್ ಅಲ್ಲಿ ಇರಬಹುದು ಅಥವಾ ಪೇಪರ್ ಅಲ್ಲಿ ಇರಬಹುದು, ಈ ರೀತಿಯಾದಂತಹ ವಿಷಯಗಳು ಬ್ರಾಡ್ ಪಿಕ್ಚರ್ ನ ಪ್ರೆಸೆಂಟ್ ಮಾಡ್ಲಿಕ್ಕೆ, ಮಾರ್ಕೆಟಿನ ಬ್ರಾಡ್ ಪಿಕ್ಚರ್ ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಈ ಒಂದು ಇಂಡೆಕ್ಸ್ ಗಳನ್ನ ಯೂಸ್ ಮಾಡ್ಕೊಳ್ತಾರೆ. ವೆಲ್, ಇವಾಗ ಇಂಪಾರ್ಟೆಂಟ್ ಭಾಗ. ಸೊ ಬೇಸಿಕಲಿ ಮಾರ್ಕೆಟ್ ಅಲ್ಲಿ ರಿಸ್ಕ್ ಇದೆ, ಅನ್ಸರ್ಟನಿಟಿ ಇದೆ, ಏರುಪೇರಿನ ಗತಿ ಇದೆ ಅಂತ ನಾನು ಹೇಳಿದ್ನೋ, ಇದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಮಗೆ ಪರಿಣಾಮ ಬಿದ್ದೇ ಬೀರುತ್ತೆ. ಇದನ್ನ ಬಿಟ್ಟು ಕೂಡ ಸುಮಾರು ರಿಸ್ಕ್ ಗಳು ಇನ್ವಾಲ್ವ್ ಆಗಿರುತ್ತೆ ಮಾರ್ಕೆಟ್ ಅಲ್ಲಿ. ಅದ್ರ ಬಗ್ಗೆ ಶಾರ್ಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಮಾರ್ಕೆಟ್ ರಿಸ್ಕ್. ನಾನು ಆಲ್ರೆಡಿ ಹೇಳಿದೆ, ಟೈಮ್ ಕಡಿಮೆ ಕೊಟ್ಟಷ್ಟು ಜಾಸ್ತಿ ರಿಸ್ಕ್ ನಿಮ್ಗೆ ಇರುತ್ತೆ, ಟೈಮ್ ಜಾಸ್ತಿ ಕೊಟ್ಟಷ್ಟು ಕಡಿಮೆ ರಿಸ್ಕ್ ಆಗುತ್ತೆ. ಸೊ ಅದ್ರ ಪ್ರಕಾರ ಲಾಭ ಗಳಿಸ್ತಕ್ಕಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಮಾರ್ಕೆಟ್ ಇರತಕ್ಕಂಥ ಏರುಪೇರಿನ ಗತಿಗಳನ್ನ ಮಾರ್ಕೆಟ್ ರಿಸ್ಕ್ ಅಂತ ನಾವು ಕರಿಬಹುದು, ವಾಲಟಿಲಿಟಿ ಅಂತಾನು ಹೇಳ್ತಾರೆ ಇದನ್ನ. ಓಕೆ, ಸೊ ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ಲಿಕ್ವಿಡಿಟಿ ರಿಸ್ಕ್. ಸೊ ಇದರ ಅರ್ಥ ಏನಪ್ಪಾ, ನಾನು ಆಲ್ರೆಡಿ ಹೇಳಿದೆ, ಲಿಕ್ವಿಡಿಟಿ ಅಂದ್ರೆ ಗೊತ್ತು ನಿಮಗೆ. ಸೊ ಬೇಸಿಕಲಿ ನಾವು ಬೈ ಮಾಡ್ತಾ ಇದೀವಿ ಅಂತಂದ್ರೆ ಸೆಲ್ಲರ್ಸ್ ಗಳು ಇರಬೇಕು, ಸೆಲ್ ಮಾಡ್ತಾ ಇದೀವಿ ಅಂತಂದ್ರೆ ಬೈಯರ್ಸ್ ಗಳು ನಮಗೆ ಸಿಗ್ತಾ ಇರಬೇಕು ಇಮಿಡಿಯೇಟ್ ಆಗಿ. ಆ ರೀತಿಯಂತಹ ಇನ್ಸ್ಟ್ರೂಮೆಂಟ್ಸ್ ಗಳು, ಆ ರೀತಿಯಂತಹ ಸ್ಟಾಕ್ಸ್ ಗಳಲ್ಲಿ ಮಾತ್ರ ನಾವು ಹೂಡಿಕೆಯನ್ನ ಮಾಡಬೇಕು. ಸೊ ಹಾಗಾಗಿ ಲಿಕ್ವಿಡಿಟಿ ರಿಸ್ಕ್ ಡೆಫಿನೆಟ್ಲಿ ಇದೆ ಮಾರ್ಕೆಟ್ ಅಲ್ಲಿ. ಆ ರೀತಿಯಂತಹ ಲಿಕ್ವಿಡಿಟಿ ಕಡಿಮೆ ಇರತಕ್ಕಂತಹ ಸ್ಟಾಕ್ಸ್ ಗಳೆಲ್ಲ ನಾವು ಹೂಡಿಕೆಯನ್ನ ಮಾಡಲ್ಲ. ಆ ರೀತಿಯಂತಹ ಸ್ಟಾಕ್ಸ್ ಗಳಲ್ಲಿ, ಜಾಸ್ತಿ ಲಿಕ್ವಿಡಿಟಿ ಇರತಕ್ಕಂತಹ ಸ್ಟಾಕ್ಸ್ ಗಳಲ್ಲಿ ಮಾತ್ರ ನಾವು ಹೂಡಿಕೆಯನ್ನ ಮಾಡ್ತಕ್ಕಂಥದ್ದು. ಇನ್ನ ಕೊನೆಯದಾಗಿ ಬರ್ತಕ್ಕಂಥದ್ದು, ಇನ್ಫ್ಯಾಕ್ಟ್ ಇದು ಬಹಳ ನಮಗೆ ಹತ್ರವಾಗಿರ್ತಕ್ಕಂಥ ಆಸ್ ಎನ್ ಇಂಡಿವಿಜುವಲ್ ಅಂತ ಹೇಳೋದಾದ್ರೆ ಸೈಕಾಲಜಿಕಲ್ ರಿಸ್ಕ್ ಅಂತ ಹೇಳ್ಬೋದು. ಸೊ ಎಲ್ಲಾ ಮೇಲೆ ಏನ್ ಟೆಕ್ನಿಕಲ್ ಟರ್ಮ್ಸ್ ಗಳೆಲ್ಲ ನಾವು ಮಾತಾಡ್ತಾ ಇದೀವಿ ಅದು ಮೇಲೆ ಆಗಿರುತ್ತೆ. ಬಟ್ ಮೇನ್ಲಿ ಇನ್ವೆಸ್ಟರ್ ಸೈಕಾಲಜಿ ಅನ್ನೋದೇನಿದೆಯೋ ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ನಾವು ಯಾವ ರೀತಿ ಯೋಚನೆಯನ್ನ ಮಾಡ್ತೀವಪ್ಪ. ನಾನು ಇದನ್ನ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಕರೆಕ್ಟ್ ಆಗಿರೋ ಥಾಟ್ ಪ್ರೊಸೆಸ್ ನಮಗಿಲ್ಲ ಅಂತ ಅಂದ್ರೆ ಈ ಪರ್ಟಿಕ್ಯುಲರ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಥವಾ ಇದರತಕ್ಕಂತಹ ಪ್ರಾಸೆಸ್ ಗಳ ಬಗ್ಗೆ ನಾವು ಅದರಲ್ಲಿ ಸಕ್ಸಸ್ ಸಿಗ್ತಕ್ಕಂತಹ ಪಾಸಿಬಿಲಿಟಿ ಬಹಳ ಕಡಿಮೆ ಆಗುತ್ತೆ. ಅಗೇನ್ ಇನ್ವೆಸ್ಟರ್ ಸೈಕಾಲಜಿ ಬಗ್ಗೆ ಸಪರೇಟ್ ಆಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೈಕಾಲಜಿಯಲ್ಲಿ ಸುಮಾರು ರೀತಿಯಂತಹ ವಿಷಯಗಳು ಬರುತ್ತೆ. ಸೊ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಡಿಸಿಪ್ಲಿನ್ ಅಂತ ಹೇಳ್ಬೋದು ನಾವು ಇನ್ವೆಸ್ಟ್ಮೆಂಟ್ ಸೈಕಾಲಜಿಯನ್ನ. ಫಾರ್ ಎಕ್ಸಾಂಪಲ್, ಈಗ ನಾವೇನ್ ಅನ್ಕೊಂಡಿದೀವಿ, ನಾವೇನ್ ಮಾಡ್ತಾ ಇದೀವಿ, ಇದೆರಡರ ಮಿಡ್ಲ್ ಡಿಫರೆನ್ಸ್ ಇದೆ ಅಲ್ವಾ. ಈ ಡಿಫರೆನ್ಸ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಇನ್ವೆಸ್ಟ್ಮೆಂಟ್ ಸೈಕಾಲಜಿಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೊ ಇನ್ವೆಸ್ಟ್ಮೆಂಟ್ ಅಂತಲ್ಲ, ಬೇಸಿಕಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ವಿಷಯ ಅಂತ ತಗೊಳ್ಳೋದಾದ್ರೂ ಸೈಕಾಲಜಿಕಲ್ ಇಶ್ಯೂಸ್ ಗಳು ಎಲ್ಲಿದೆ ಅಂತ ನಾವು ಯಾವ ರೀತಿ ಗೇಜ್ ಮಾಡಬಹುದು ಅಂದ್ರೆ, ನಾವೇನ್ ಅನ್ಕೊಂಡಿದೀವಿ, ನಮ್ಗೆ ಏನ್ ಸಿಗ್ತಾ ಇದೆ ಅಥವಾ ನಾವ್ ಏನ್ ಮಾಡ್ತಾ ಇದೀವಿ ಅದ್ರ ರಿಲೇಟೆಡ್ ಅನ್ಕೊಂಡಿರೋದಕ್ಕೂ ಮಾಡಿರೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಇದು ಎರಡು ಎಷ್ಟು ಕ್ಲೋಸ್ ಆಗ್ತಾ ಹೋಗುತ್ತೋ, ಈಗ ನೀವು ಬೆಳಿಗ್ಗೆ ವಾಕಿಂಗ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ವಾಕಿಂಗ್ ಹೋಗ್ಬೇಕು ಅಂತ ಅನ್ಕೊಳ್ಳೋದು ಬೇರೆ, ಎವ್ರಿ ಸಿಂಗಲ್ ಡೇ ವಾಕಿಂಗ್ ಹೋಗೋದೇ ಬೇರೆ, ಕರೆಕ್ಟ್ ಅಲ್ವಾ. ಇದೆರಡರ ಮಿಡ್ಲ್ ಇರತಕ್ಕಂತಹ ಡಿಸಿಪ್ಲಿನ್ ಎಷ್ಟು ಹತ್ರ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ ಅಷ್ಟೇ ಡಿಸಿಪ್ಲಿನ್ ಆಗಿ ನಾವು ಇದೀವಿ ಅಂತ ಅರ್ಥ. ಸೊ ಡಿಸಿಪ್ಲಿನ್ ಅನ್ನ ಕಲ್ಟಿವೇಟ್ ಮಾಡ್ಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇದು ಬರೀ 6 ಅವರ್ಗಳಲ್ಲಿ 7 ಅವರಲ್ಲಿ ಮಾತ್ರ ನಾನು ಮಾಡ್ತೀನಪ್ಪ, ಮಿಕ್ಕಿರೋ ಟೈಮಲ್ಲಿ ನಾನು ಆರಾಮಾಗಿ ಹೆಂಗ್ ಬೇಕಾದಂಗೆ ಇರ್ಬೋದು ಅಂತ ಅಲ್ಲ. ಎವ್ರಿ ಸಿಂಗಲ್ ಆಸ್ಪೆಕ್ಟ್ ಅನ್ನು ಕೂಡ ನಮ್ಮ ಸೈಕಾಲಜಿಯನ್ನ ರೈಟ್ ವೇದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾದ್ರೆ, ರೈಟ್ ವೇದಲ್ಲಿ ಈ ಡಿಸಿಪ್ಲಿನ್ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕಾದ್ರೆ, ಅದೇ ರೀತಿಯಾದಂತಹ ಡಿಸಿಪ್ಲಿನ್ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಬರುತ್ತೆ. ಸೊ ಈಗ ಏನೋ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಗಳನ್ನ ತಗೊಳ್ಬೇಕು ಅಂತ ಗೊತ್ತಿದ್ರು ನಾ ಇನ್ವೆಸ್ಟ್ಮೆಂಟ್ ಡಿಸಿಷನ್ ನಿಮ್ಮ ಮೈಂಡ್ ತಗೊಳಕ್ ಬಿಡ್ತಿಲ್ಲ ಅಂತಂದ್ರೆ ವಾಟ್ ಇಸ್ ದ ಯೂಸ್, ಕರೆಕ್ಟ್ ಅಲ್ವಾ. ಎಲ್ಲಾ ಅರ್ಥ ಮಾಡ್ಕೊಂಡು ಏನು ಅರ್ಥ ಆಗದೆ ಇರೋ ಲೆಕ್ಕ. ಸೊ ಆ ರೀತಿಯಾಗಿನೇ ಮೇನ್ ಆಗಿ ನಾವು ಫೋಕಸ್ ಮಾಡಬೇಕಾಗಿರ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಸೈಕಾಲಜಿಗೆ. ಇನ್ವೆಸ್ಟ್ಮೆಂಟ್ ಸೈಕಾಲಜಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದೀವೋ, ಕಮಿಟ್ಮೆಂಟ್ಸ್ ಗಳನ್ನ ತಗೊಳ್ತಾ ಇದೀವೋ, ಕಮಿಟ್ಸ್ ಗಳನ್ನ ಯಥಾ ಪ್ರಕಾರ ಮಾಡ್ತಾ ಇದೀವಾ, ಈ ಕ್ವಶನ್ ನಾವು ಕೇಳ್ಕೋಬೇಕಾಗಿದೆ. ಇದ್ರ ಮೂಲಕ ಆದಷ್ಟು ಈ ಗ್ಯಾಪ್ ಏನಿದೆಯೋ ಸೈಕಾಲಜಿಕಲ್ ಗ್ಯಾಪ್ ಅನ್ನ ಹತ್ರ ಮಾಡಬಹುದು. ಡಿಸಿಪ್ಲಿನ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರ ಮೂಲಕ ರೈಟ್ ಇನ್ವೆಸ್ಟ್ಮೆಂಟ್ ಸೈಕಾಲಜಿಯನ್ನು ನಾವು ನಮ್ಮ ಜೀವನದಲ್ಲಿ ತಗೊಂಡ್ಬರ್ಬೋದಾಗಿರುತ್ತೆ. ಸೊ ಇವಾಗ ಬರ್ತಕ್ಕಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಅಂತ ಹೇಳ್ಕೊಂಡು ಸುಮಾರು ಕಡೆ ಕೇಳಿರ್ತೀರ ನಾವು ಇದ್ರ ಬಗ್ಗೆ. ಸೊ ಬೇಸಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕಪ್ಪ ಅಂತಂದ್ರೆ 2 ರೀತಿಯಾದಂತಹ ಅಕೌಂಟ್ಸ್ ಗಳು ಇರುತ್ತೆ. ಯಾವಾಗ ನೀವು ಒಬ್ಬ ಬ್ರೋಕರ್ ಹತ್ರ ಹೋಗಿ ನನಗೆ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ಕೊಡಪ್ಪ ಅಂತ ಬ್ರೋಕರ್ನೇ ನಾವು ಅಪ್ರೋಚ್ ಮಾಡಬೇಕಾಗುತ್ತೆ ಡೈರೆಕ್ಟ್ ಆಗಿ. ಸೊ ಆ ರೀತಿಯ ಸಂದರ್ಭದಲ್ಲಿ 2 ಅಕೌಂಟ್ಸ್ ಗಳನ್ನ ಓಪನ್ ಮಾಡ್ಕೊಡ್ತಾರೆ. ಒಂದು ಟ್ರೇಡಿಂಗ್ ಅಕೌಂಟ್ ಅಂತ ಹೇಳ್ತಾರೆ, ಇನ್ನೊಂದು ಡಿಮ್ಯಾಟ್ ಅಕೌಂಟ್ ಅಂತ ಹೇಳ್ತಾರೆ. ಯಾವ ರೀತಿ ಇದು ಕೆಲಸ ಮಾಡುತ್ತಪ್ಪ. ಸೊ ಬೇಸಿಕಲಿ ನಮ್ಮ ಹತ್ರ ಇರ್ತಕ್ಕಂಥ ಬ್ಯಾಂಕ್ ಅಕೌಂಟ್ ಅನ್ನು ಕೂಡ ನಾವು ಇಲ್ಲಿ ಇನ್ವಾಲ್ವ್ ಮಾಡಬೇಕಾಗುತ್ತೆ. ಬಿಕಾಸ್ ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ಹತ್ರ ಈಗ ಬ್ರೋಕರ್ ಹತ್ರ ನಾವೇನು
ಅಕೌಂಟ್ ಓಪನ್ ಮಾಡಿಸ್ತೀವಿ ಟ್ರೇಡಿಂಗ್ ಅಂಡ್ ಡಿಮ್ಯಾಟ್ ಅಕೌಂಟ್, ಸೊ ಇದು ಎರಡರ ಡೈರೆಕ್ಟ್ ಲಿಂಕ್ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಇರುತ್ತೆ. ಅಂದ್ರೆ ಬ್ಯಾಂಕ್ ಅಕೌಂಟ್ ಇಂದ ಇರತಕ್ಕಂಥ ಹಣವನ್ನ ನಾವು ಡೈರೆಕ್ಟ್ ಆಗಿ ಫಸ್ಟ್ ಲೆವೆಲ್ ಅಲ್ಲಿ ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸಾಕ್ಟ್ ಮಾಡ್ತೀವಿ. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇರತಕ್ಕಂಥ ಹಣವನ್ನ ಆಸ್ ಅ ಮಾರ್ಜಿನ್ ನಾವು ಉಪಯೋಗಿಸ್ಕೊಳ್ತೀವಿ ಹೂಡಿಕೆ ಮಾಡ್ಲಿಕ್ಕೆ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ರಿಲಯನ್ಸ್ ಶೇರ್ ನ ಬೈ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ₹100 ಬೆಲೆ ಬಾಳ್ತಾ ಇದೆ ಅಂತ ಅನ್ಕೊಳ್ಳೋಣ, ರಿಲಯನ್ಸ್ ₹100 ನಿಮ್ಮ ಹತ್ರ ಇಲ್ಲ. ಸೊ ಆ ₹100 ಇರತಕ್ಕಂತಹ ಅಮೌಂಟ್ ಏನಿದೆಯೋ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿಂದ ನೀವು ಟ್ರೇಡಿಂಗ್ ಅಕೌಂಟ್ಗೆ ಫಸ್ಟ್ ಲೆವೆಲ್ ಟ್ರಾನ್ಸ್ಫರ್ ಮಾಡಿದ್ರಿ. ₹100 ನಿಮ್ಮ ಹತ್ರ ಇದೆ ಇವಾಗ ಮಾರ್ಜಿನ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ. ಆ ₹100 ಯೂಸ್ ಮಾಡಿಕೊಂಡು ನೀವು ಹಣವನ್ನ ಹೂಡಿಕೆ ಮಾಡಬಹುದು ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ. ಸೊ ನಿಮ್ಗೆ ₹100 ಸಿಕ್ಕಿದೆ ರಿಲಯನ್ಸ್ ಅಂತ ಅನ್ಕೊಳ್ಳೋದಾದ್ರೆ, ₹100 ಬದಲಾಗಿ ನಿಮ್ಗೆ ಇಲ್ಲಿ ಶೇರ್ ಸಿಕ್ತು. ಸೊ ಒಂದ್ಸತಿ ನಿಮ್ಮ ಹತ್ರ ಶೇರ್ ಬಂತು ಅಂತ ಅಂದ್ರೆ ಆ ಶೇರ್ ಅನ್ನ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಸೇವ್ ಮಾಡ್ಲಿಕ್ಕೆ ಇರತಕ್ಕಂಥ ಅಕೌಂಟ್ ಏನಿದೆಯೋ ಅದನ್ನ ಡಿಮ್ಯಾಟ್ ಅಕೌಂಟ್ ಅಂತ ಹೇಳ್ಬೋದು. ಸೊ ಟ್ರೇಡಿಂಗ್ ಅಕೌಂಟ್ ಏನಿದೆಯೋ ಇದು ಡಿಮ್ಯಾಟ್ ಅಕೌಂಟ್ಗೂ ಹಾಗೂ ನಿಮ್ಮ ಓವರ್ ಆಲ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ಗೂ ಅಥವಾ ಕರೆಂಟ್ ಬ್ಯಾಂಕ್ ಅಕೌಂಟ್ಗೂ ಮಿಡ್ಲ್ ಅಲ್ಲಿ ಇರತಕ್ಕಂತಹ ಒಂದು ಮಧ್ಯವರ್ತಿ ಅಂತ ಹೇಳ್ಬೋದು. ಟ್ರೇಡಿಂಗ್ ಅಲ್ಲಿ ಇರತಕ್ಕಂತಹ ಅಕೌಂಟ್ ಅಲ್ಲಿ ಇರತಕ್ಕಂತಹ ಅಮೌಂಟ್ ಅನ್ನ ನಾವು ಟ್ರೇಡಿಂಗ್ ಗೆ ಉಪಯೋಗಿಸಬಹುದು. ಒಂದ್ಸತಿ ನಮ್ಮ ಹತ್ರ ಅಮೌಂಟ್ಗೆ ಪರವಾಗಿ ನಮಗೆ ಶೇರ್ ಬಂತು ಅಂತಂದ್ರೆ ಆ ಶೇರ್ ಅನ್ನ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಹೂಡಿಕೆ ಮಾಡಿ ಇಟ್ಕೊಳ್ಳಿಕ್ಕೆ ನಮಗೆ ಡಿಮ್ಯಾಟ್ ಹೆಲ್ಪ್ ಮಾಡುತ್ತೆ. ಸೊ ಡಿಮಟೀರಿಯಲೈಸ್ಡ್ ಅಕೌಂಟ್ ಅನ್ನೋದು ಏನಿದೆಯೋ ಈ ಅಕೌಂಟ್ ಆಟೋಮೆಟಿಕಲಿ ಲಿಂಕ್ಡ್ ಆಗೇನೆ ಇರುತ್ತೆ ಟ್ರೇಡಿಂಗ್ ಅಕೌಂಟ್ಗೆ. ಸೇವಿಂಗ್ ಬ್ಯಾಂಕ್ ಕೂಡ ನೀವು ಇನಿಷಿಯಲಿ ಚೆಕ್ ಮತ್ತೆ ಓವರ್ ಆಲ್ ಡಾಕ್ಯುಮೆಂಟ್ಸ್ ಗಳನ್ನ ಏನ್ ಕೇಳ್ತಾರೋ ಬ್ರೋಕರ್ಸ್ ಗಳು ಅದನ್ನು ಕೊಡೋದ್ರ ಮೂಲಕ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಟ್ರೇಡಿಂಗ್ ಅಕೌಂಟ್ಗೆ ಲಿಂಕ್ ಮಾಡಿರ್ತಾರೆ. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇರತಕ್ಕಂಥ ಹಣವನ್ನ ಬೇರೆ ಯಾವುದೇ ಸೇವಿಂಗ್ ಬ್ಯಾಂಕ್ ಅಥವಾ ಯಾವುದೇ ಇನ್ನೊಂದು ಅಕೌಂಟ್ಗೆ ನಾವು ಕಳಿಸ್ಕೊಳ್ಳಿಕ್ಕಾಗಲ್ಲ ಅಂಟಿಲ್ ಅನ್ಲೆಸ್ ನೀವು ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅಂದ್ರೆ. ಸೊ ಬೇಸಿಕಲಿ ಯಾವುದೇ ಒಂದು ಸಂದರ್ಭದಲ್ಲಿ ನೀವು ಹಣವನ್ನ ವಿಡ್ರಾ ಮಾಡ್ತಿದ್ರೆ ಟ್ರೇಡಿಂಗ್ ಅಕೌಂಟ್ ಇಂದ ಅಂತಾರೆ ಆ ಹಣ ನಿಮ್ಮ ಅಕೌಂಟ್ಗೆ ತಲುಪುತ್ತೆ. ಒಂದು ಟ್ರಾನ್ಸಾಕ್ಷನ್ ಮೂಲಕ ಅರ್ಥ ಮಾಡ್ಕೊಂಡ್ಬಿಡೋಣ ಅದರ ಕ್ಲಿಯರ್ ಆಗಿ. ಅದು ಮತ್ತೆ ಇನ್ನೊಂದ್ಸತಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ರಿಲಯನ್ಸ್ ಇಂಡಸ್ಟ್ರೀಸ್ ₹100 ಟ್ರೇಡ್ ಆಗ್ತಾ ಇದೆ. ಸೊ ನೀವು ಈ ಒಂದು ಸಿಚುವೇಶನ್ ಅಲ್ಲಿ ₹100 ನಿಮ್ಮ ಅಕೌಂಟ್ ಇಂದ ಅಂದ್ರೆ ಬ್ಯಾಂಕ್ ಅಕೌಂಟ್ ಇಂದ ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರಿ. ಟ್ರೇಡಿಂಗ್ ಅಕೌಂಟ್ ಇರತಕ್ಕಂಥ ₹100 ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಶೇರ್ ಅನ್ನು ನೀವು ಪರ್ಚೇಸ್ ಮಾಡಿದ್ರಿ. ₹100 ನಿಮ್ಮ ಟ್ರೇಡಿಂಗ್ ಅಕೌಂಟ್ ಇಂದ ಕಟ್ ಆಯ್ತು. ಅದರ ಬದಲಾಗಿ ನಿಮಗೆ ಶೇರ್ ಸಿಕ್ತು. ಆ ಶೇರ್ ನ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇಟ್ಕೊಂಡಿದ್ದೀರಾ. ಸೊ ಇವಾಗ ನೀವು ಸೆಲ್ ಮಾಡ್ತಿದ್ದೀರಾ, ಈ ಇನ್ವೆಸ್ಟ್ಮೆಂಟ್ ಇಂದ ಹೊರಗಡೆ ಬರಬೇಕು ಅಂತಂದ್ರೆ ನಿಮ್ಮ ಹತ್ರ ಡಿಮ್ಯಾಟ್ ಅಲ್ಲಿ ಇರತಕ್ಕಂತಹ ಶೇರ್ ಏನಿದೆಯೋ ರಿಲಯನ್ಸ್ ಅನ್ನ ನೀವು ಸೆಲ್ ಮಾಡ್ತಾ ಇದೀರಾ ಅಂತ ಅನ್ಕೊಳ್ಳೋಣ. ಸೆಲ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಅಲ್ಲಿ ಇರತಕ್ಕಂತಹ ಶೇರ್ ಏನಿದೆಯೋ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಅದು ಇನ್ನೊಬ್ಬ ವ್ಯಕ್ತಿಗೆ, ನೀವು ಯಾರಿಗೆ ಅದನ್ನ ಸೆಲ್ ಮಾಡಿರ್ತೀರೋ ಅವರಿಗೆ ಅದು ತಲುಪುತ್ತೆ. ಅವ್ರ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಹಣ ನಿಮ್ಮ ಟ್ರೇಡಿಂಗ್ ಅಕೌಂಟ್ಗೆ ಬಂದು ತಲುಪುತ್ತೆ. ಸೊ ಟ್ರೇಡಿಂಗ್ ಅಕೌಂಟ್ ಬಂದು ಟ್ರಾನ್ಸಾಕ್ಷನ್ಸ್ಗಳು ಹಣವನ್ನ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಇರತಕ್ಕಂತಹ ಅಕೌಂಟ್ ಆಗಿರುತ್ತೆ. ಡಿಮ್ಯಾಟ್ ಏನಿದೆಯೋ ಇದು ಷೇರುಗಳನ್ನ ಟ್ರಾನ್ಸಾಕ್ಟ್ ಮಾಡ್ಲಿಕ್ಕೆ ಇರತಕ್ಕಂತಹ ಅಕೌಂಟ್ ಆಗಿರುತ್ತೆ. ಈಗ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ₹100 ಇದೆ, ₹100 ನೀವು ವಿಡ್ರಾ ಮಾಡಿದ್ರಿ ಅಂತಂದ್ರೆ ಅಗೇನ್ ಆ ₹100 ನಿಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟ್ಗೆ ಬಂದು ತಲುಪುತ್ತೆ. ಸೊ ಬೇರೆ ಬೇರೆ ಅಕೌಂಟ್ಗೆ ಅದರದೇ ಆದಂತಹ ಒಂದು ಪ್ರಾಮುಖ್ಯತೆ, ಅದರದೇ ಆದಂತಹ ಒಂದು ಕೆಲಸ ಇದೆ ಅಂತ ನಮಗೆ ಇಲ್ಲಿ ಅರ್ಥ ಆಯ್ತು. ಡಿಮ್ಯಾಟ್ ಅಕೌಂಟ್ ಶೇರ್ಗಳನ್ನ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಇಟ್ಕೊಳ್ಳಿಕ್ಕೆ, ಟ್ರೇಡಿಂಗ್ ಅಕೌಂಟ್ ಹಣವನ್ನ ವ್ಯವಹರಿಸಲಿಕ್ಕೆ ಟ್ರೇಡಿಂಗ್ ಬ್ರೋಕರ್ ಲೆವೆಲ್ ಅಲ್ಲಿ, ಅಟ್ ದ ಸೇಮ್ ಟೈಮ್ ಅದರಲ್ಲಿ ಬಂದಿರತಕ್ಕಂತಹ ಹಣವನ್ನ ಮತ್ತೆ ನಾವು ವಿಡ್ರಾ ಮಾಡಿದ್ರೆ ಅಥವಾ ಓವರ್ ಆಲ್ ನಾವು ಹಾಕಬೇಕು ಹಣವನ್ನ ಅಂತಂದ್ರೆ ಫಸ್ಟ್ ಲೆವೆಲ್ ಕಮ್ಯುನಿಕೇಟ್ ಆಗೋದು ಅದು ಟ್ರೇಡಿಂಗ್ ಅಕೌಂಟ್ಗೆ ಅನ್ನೋದು ನಮಗೆ ಇಲ್ಲಿ ಅರ್ಥ ಆಯ್ತು. ಸೊ ಯಾವ ರೀತಿ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ನ ಓಪನ್ ಮಾಡಬಹುದು? ನಾನು ಆಲ್ರೆಡಿ ಹೇಳಿರೋ ಹಾಗೆ ನಿಮ್ಮ ಸ್ಟಾಕ್ ಬ್ರೋಕರ್ ನ ಅಪ್ರೋಚ್ ಮಾಡಬಹುದು. ನೀವು ಇವತ್ತಿನ ಮಟ್ಟಿಗೆ ಸುಮಾರು ಬ್ರೋಕರ್ಸ್ ಗಳಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ ಸಪರೇಟ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ನಾನು ಪ್ರಯತ್ನ ಪಡ್ತೀನಿ ಕವರ್ ಮಾಡ್ಲಿಕ್ಕೆ. ಮೋಸ್ಟ್ ಆಫ್ ದ ಫೇಮಸ್ ಬ್ರೋಕರ್ ಇವತ್ತಿನ ಕಾಲಕ್ಕೆ ಅಂತ ಹೇಳಿದ್ರೆ ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಜೆರೋದಾ ಇರಬಹುದು, ಗ್ರೋ ಇರಬಹುದು, ಅಪ್ ಸ್ಟಾಕ್ಸ್ ಇರಬಹುದು, ಈ ರೀತಿ ಅಂತ ಎಷ್ಟೋ ಬ್ರೋಕರ್ಸ್ ಗಳು ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇದ್ದಾರೆ. ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳಿಗೆ ಮ್ಯೂಚುವಲ್ ಫಂಡ್ ಇರಬಹುದು, ಸ್ಟಾಕ್ಸ್ ಗಳಿರಬಹುದು, ಇದರೆಲ್ಲ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಮೊದಲನೇ ಲೆವೆಲ್ ಅಲ್ಲಿ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಬೇಕಾಗುತ್ತೆ. ಸೊ ಆ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಅನ್ನ ನೀವು ಮಾಡಿಸ್ಕೊಳ್ಬಹುದಾಗಿರುತ್ತೆ ಯಾವುದೇ ಒಂದು ಫೇಮಸ್ ಬ್ರೋಕರ್ ಹತ್ರ ಇವತ್ತಿನ ಕಾಲಕ್ಕೆ. ಅದರ ಮೂಲಕ ಹೂಡಿಕೆಯನ್ನ ನೀವು ಇವತ್ತಿಂದಾನೇ ಸ್ಟಾರ್ಟ್ ಮಾಡಬಹುದು. ಸೊ ಇವಾಗ ಉಳ್ಕೊಂಡಿರ್ತಕ್ಕಂತಹ ಕೊನೆಯ ಪ್ರಶ್ನೆಗಳು ಎಲ್ಲಿ, ಹೇಗೆ. ಸೊ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಕ್ವಶನ್ಗೆ ಆನ್ಸರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲೆಲ್ಲ ಇನ್ವೆಸ್ಟ್ ಮಾಡಬಹುದಪ್ಪ. ನಾನು ಇನಿಷಿಯಲಿ ಹಿಂಟ್ ಕೊಟ್ಟೆ, ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ಅಂದ್ರೆ ಸುಮಾರು ರೀತಿಯಂತ ಆಪ್ಷನ್ಸ್ಗಳು ಇವತ್ತಿನ ಮಟ್ಟಿಗೆ ಸ್ಟಾಕ್ ಮಾರ್ಕೆಟಿನ ಮೂಲಕನೇ ಇನ್ವೆಸ್ಟ್ ಮಾಡತಕ್ಕಂತಹ ಅವಕಾಶಗಳಿದೆ. ಮೊದಲನೇದು ಡೈರೆಕ್ಟ್ ಆಗಿ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ಅಂದ್ರೆ ಬೇಸಿಕಲಿ ಈಗ ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಸ್ಟೀಲ್ ಈ ರೀತಿಯಾದಂತಹ ಡೈರೆಕ್ಟ್ ಕಂಪನಿಗಳಲ್ಲೇ ಹೂಡಿಕೆ ಮಾಡ್ತಕ್ಕಂಥದ್ದು ಸ್ಟಾಕ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಇದರಲ್ಲಿರ್ತಕ್ಕಂಥ ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಜಾಸ್ತಿ ರಿವಾರ್ಡ್ ಪೊಟೆನ್ಶಿಯಲ್ ಇದೆ. ಅಂದ್ರೆ ಜಾಸ್ತಿ ರಿವಾರ್ಡ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಡೈರೆಕ್ಟ್ ಆಗಿ ಸ್ಟಾಕ್ ಅಲ್ಲಿ ಹೂಡಿಕೆ ಮಾಡಬೇಕು ಅಂತಂದ್ರೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಓನ್ ವೇದಲ್ಲಿ ನೀವು ಕಂಟ್ರೋಲ್ ಮಾಡಬಹುದಾಗಿರುತ್ತೆ ಇದೆಲ್ಲ ಅಡ್ವಾಂಟೇಜ್ ಪಾಯಿಂಟ್ಸ್ ಗಳಾದ್ರೆ ಡಿಸ್ಅಡ್ವಾಂಟೇಜ್ ಸ್ಟಾಕ್ ಇನ್ವೆಸ್ಟಿಂಗ್ ಅಲ್ಲಿ ಅಂತ ಡೈರೆಕ್ಟ್ ಆಗಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಒಂದು ಆಬ್ವಿಯಸ್ಲಿ ರಿಸರ್ಚ್ ಜಾಸ್ತಿ ಟೈಮ್ ನ ನೀವು ಕೊಡಬೇಕಾಗುತ್ತೆ. ಆಸ್ ಅನ್ ಇಂಡಿವಿಜುವಲ್ ನೀವೇ ಖುದ್ದಾಗಿ ಹ್ಯಾಂಡಲ್ ಮಾಡ್ತಾ ಇರ್ತೀರಾ. ಇನ್ನೊಂದು ಕಡೆಯಿಂದ ಅಂತ ಹೇಳೋದಾದ್ರೆ ರಿಸ್ಕ್ ಕೂಡ ಯೂಶುವಲಿ ಜಾಸ್ತಿ ಇರುತ್ತೆ. ಬಿಕಾಸ್ ನಾವು ಖುದ್ದಾಗಿ ಡಿಸಿಷನ್ಸ್ ನ ಇಲ್ಲಿ ತಗೊಳ್ತಾ ಇರೋದ್ರಿಂದ ನಮ್ಮ ಎಕ್ಸ್ಪರ್ಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಎಫೆಕ್ಟಿವ್ ಆಗಿ ನಾವು ಈ ವಿಷಯನ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು. ಸೊ ಹಾಗಾಗಿ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಕೂಡ ಒನ್ ಆಫ್ ದ ಆಪ್ಷನ್ ಆಗಿರುತ್ತೆ. ಇದರಲ್ಲಿ ಬರ್ತಕ್ಕಂಥ ಎರಡನೇ ಆಪ್ಷನ್ ETF ಅಂತ ಹೇಳ್ತಾರೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಹೇಳ್ಕೊಂಡು
ಡೋಂಟ್ ವರಿ, ಇದ್ರ ಬಗ್ಗೆ ಇನ್ ಡೀಟೇಲ್ ವಿಡಿಯೋ ನಾನು ಡೆಫಿನೆಟ್ಲಿ ಮಾತಾಡ್ತೀನಿ. ಬಟ್ ಸಿಂಪಲ್ ಆಗಿ ಒಂದು ಐಡಿಯಾ ಕೊಡ್ತೀನಿ ನಿಮಗೆ ETF ಅಂದ್ರೆ ಏನು ಅಂತ ಹೇಳ್ಕೊಂಡು. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಹೆಸರು ಹೇಳೋ ಪ್ರಕಾರನೇ ಇದು ಕೂಡ ಸ್ಟಾಕಿನ ತರಾನೇ ಟ್ರೇಡ್ ಆಗುತ್ತೆ. ಬಟ್ ಈಗ ಒಬ್ಬ ಮ್ಯಾನೇಜರ್ ಇರ್ತಾರೆ, ಆ ಮ್ಯಾನೇಜರ್ ಕಂಪ್ಲೀಟ್ ಆಗಿ ಬಂದಿರತಕ್ಕಂಥ ಅಮೌಂಟ್ ಇಂದ ಹೂಡಿಕೆದಾರಿಗೆ ನನ್ನ ನಿಮ್ಮಂತಹ ಒಬ್ಬ ಹೂಡಿಕೆದಾರರ ಕಡೆಯಿಂದ 500 ರೂಪಾಯಿ, 1000 ರೂಪಾಯಿ ಈ ರೀತಿಯಾಗಿ ಏನು ಕಲೆಕ್ಟ್ ಮಾಡ್ಕೊಂಡಿರ್ತಾರೋ ಆ ಸ್ಟಾಕಿನ ಮೂಲಕ ಅದನ್ನ ಡಿಫ್ರೆಂಟ್ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಫ್ಟಿ ಬೀಸ್ ಅನ್ನೋ ಒಂದು ETF ಇದೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಇದು ಏನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ಬಂದಿರತಕ್ಕಂಥ ಹಣವನ್ನ ಇವರು ಸ್ಮಾಲ್ ಅಮೌಂಟ್ ಕಲೆಕ್ಟ್ ಮಾಡಿ ಏನ್ ದೊಡ್ಡ ಅಮೌಂಟ್ ಕಲೆಕ್ಟ್ ಆಗಿರುತ್ತೋ ಆ ಅಮೌಂಟ್ ಅನ್ನ ನಿಫ್ಟಿ 50 ಇರ್ತಕ್ಕಂಥ ಟಾಪ್ 50 ಕಂಪನೀಸ್ಗಳಲ್ಲಿ ಹೂಡಿಕೆ ಮಾಡ್ತಾರೆ. ಆಸ್ ಇಟ್ ಈಸ್ ಅಲ್ಲಿ ಏನಿದೆಯೋ ಅದೇ ರೀತಿನೇ. ಸೊ ಅಲ್ಲಿಂದ ಬರ್ತಕ್ಕಂಥ ಓವರ್ ಆಲ್ ರಿಟರ್ನ್ ಏನಿದೆಯೋ ನಿಫ್ಟಿ ಪಾಸಿಟಿವ್ ಆಗಿ ಮೂವ್ ಆಗುತ್ತೆ ಅಂತಂದ್ರೆ ನಿಫ್ಟಿ ಬೀಸ್ ಕೂಡ ಪಾಸಿಟಿವ್ ಆಗಿ ಮೂವ್ ಆಗುತ್ತೆ. ಐಡಿಯಲಿ ಒಂದಕ್ಕೊಂದಕ್ಕೆ ಮಿರರ್ ಆಗುತ್ತೆ. ನಿಫ್ಟಿ 50 ಕೆಳಗಡೆ ಹೋಗ್ತಾ ಇದೆ ಅಂತಂದ್ರೆ ನಿಫ್ಟಿ ಬೀಸ್ ಕೆಳಗಡೆ ಹೋಗುತ್ತೆ. ಸೊ ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಡೈರೆಕ್ಟ್ ಆಗಿ ನಿಫ್ಟಿನೇ ಟ್ರೇಡ್ ಮಾಡ್ತಕ್ಕಂಥ ಅವಕಾಶ ಇಲ್ಲ ನಮಗೆ. ನಿಫ್ಟಿ ಬೀಸ್ ಅನ್ನ ಪರ್ಚೇಸ್ ಮಾಡೋದ್ರ ಮೂಲಕ ನಿಫ್ಟಿಯಲ್ಲಿ ನಾವು ಹೂಡಿಕೆ ಮಾಡಬಹುದು, ಈ ETF ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ. ಇನ್ ಸಿಂಪಲ್ ವರ್ಡ್ಸ್, ETF ಅಂತ ಅಂದ್ರೆ ಒಂದು ಫಂಡ್ ಆಗಿ ಇದು ವರ್ಕ್ ಮಾಡುತ್ತೆ. ಇದರಲ್ಲಿ ಸುಮಾರು ಸ್ಟಾಕ್ಸ್ ಗಳು ಇನ್ವೆಸ್ಟ್ ಆಗಿರುತ್ತೆ. ಆ ಎಲ್ಲಾ ಸ್ಟಾಕ್ಸ್ ಗಳಿಂದ ಬಂದಿರತಕ್ಕಂತ ರಿಟರ್ನ್, ಅದು ಪಾಸಿಟಿವ್ ಇರಬಹುದು, ನೆಗೆಟಿವ್ ಇರಬಹುದು, ಆ ರಿಟರ್ನ್ ಅನ್ನ ಈ ಒಂದು ETF ನ ಬೆಲೆಯ ಮೂಲಕ ನಮಗೆ ತಲುಪಿಸ್ತಾರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್. ಇದರಲ್ಲಿ ಇರ್ತಕ್ಕಂಥ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಒಂದು ತುಂಬಾ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ನಮಗೆ ಸಿಗುತ್ತೆ. ಡೈವರ್ಸಿಫಿಕೇಶನ್ ಅಂತಂದ್ರೆ ಒಂದೇ ಕಡೆಗೆ ನಾವು ಹೂಡಿಕೆ ಮಾಡಲ್ಲ, 50 ಡಿಫರೆಂಟ್ ಕಂಪನೀಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗುತ್ತೆ ನಮಗೆ. ಇಮಿಡಿಯೇಟ್ಲಿ ಒಂದೇ ಒಂದು ಪರ್ಟಿಕ್ಯುಲರ್ ಒಂದು ETF ಪರ್ಚೇಸ್ ಮಾಡಿದ್ರು 50 ಸ್ಟಾಕ್ಸ್ ಗಳಲ್ಲಿ ನಾವು ಹೂಡಿಕೆ ಮಾಡಿದಾಗೆ ಲೆಕ್ಕ. ಇನ್ನ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಎಕ್ಸ್ಪರ್ಟೀಸ್ ಇರ್ತಾರೆ. ಸೊ ಬೇಸಿಕಲಿ ನಾವು ಖುದ್ದಾಗಿ ಟೈಮ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಅದಾಗ ಅದೇನೇ ಹ್ಯಾಂಡಲ್ ಆಗುತ್ತೆ ಆಟೋಮೆಟಿಕ್. 50 ಕಂಪನೀಸ್ಗಳಲ್ಲಿ ಈ ಒಂದೊಂದ್ಸತಿ ಆ ಕಂಪನಿಗಳನ್ನ ತೆಗೆದು ಹಾಕ್ತಾ ಇರ್ತಾರೆ. ಆ ರೀತಿಯ ಸಂದರ್ಭದಲ್ಲಿ ನಾವೇನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಫಂಡ್ ಮ್ಯಾನೇಜರೇನೆ ಅದನ್ನ ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಸೊ ಇದಕ್ಕೋಸ್ಕರ ಒಂದು ಸ್ಮಾಲ್ ಫೀಸ್ ಅನ್ನ ನಾವು ನಮ್ಮ ಕಡೆಯಿಂದ ಕೊಡಬೇಕಾಗಿರುತ್ತೆ. ಐಡಿಯಲಿ ETFs ಗಳಿಗೆ ಬಹಳ ಕಡಿಮೆ ಇರುತ್ತೆ ಈ ಚಾರ್ಜ್, ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ತಾರೆ. ಸೊ ಎಕ್ಸ್ಪೆನ್ಸ್ ರೇಷಿಯೋ ಏನಿದೆಯೋ ಇದರಲ್ಲಿ ಬರ್ತಕ್ಕಂಥದ್ದು ಬಹಳ ಕಡಿಮೆ ಇರುತ್ತೆ ETF ಅಲ್ಲಿ. ಬಿಕಾಸ್ ETFs ಗಳಲ್ಲಿ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಫಂಡ್ ಮ್ಯಾನೇಜರ್ಸ್ ಗಳಿಗೆ. ಹಾಗಾಗಿ ಅವರು ಕಡಿಮೆ ಚಾರ್ಜಸ್ ಅನ್ನ ಇದರಲ್ಲಿ ಮಾಡ್ತಾರೆ, ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರುತ್ತೆ. ಇದು ಕೂಡ ಒನ್ ಆಫ್ ದ ಅಡ್ವಾಂಟೇಜ್ ಅಂತ ನಾವು ಹೇಳ್ಬಹುದು ಇನ್ ಟರ್ಮ್ಸ್ ಆಫ್ ದ ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಅಂತಂದ್ರೆ ತುಂಬಾ ಡೈವರ್ಸಿಫಿಕೇಶನ್ ಇರೋದ್ರಿಂದ ತುಂಬಾ ಹೈ ರಿಟರ್ನ್ ನ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇಲ್ಲ. ಆಬ್ವಿಯಸ್ ಅಲ್ವಾ, ಈಗ ರಿಸ್ಕ್ ನಾವು ಕಡಿಮೆ ತಗೊಳ್ತಾ ಇದೀವಿ, ರಿಸ್ಕ್ ಡಿಸೆಂಟ್ ಆಗಿದೆ ಅಂತಂದ್ರೆ ರಿವಾರ್ಡ್ ಕೂಡ ಡಿಸೆಂಟ್ ಆಗೇ ಇರುತ್ತೆ. ಸೊ ರಿವಾರ್ಡ್ ಪೊಟೆನ್ಶಿಯಾಲಿಟಿ ಜಾಸ್ತಿ ಇಲ್ಲದೆ ಇರತಕ್ಕಂಥದ್ದು ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಬಟ್ ಅದನ್ನ ಬಿಟ್ಟು ಇವತ್ತಿನ ಕಾಲಕ್ಕೆ ಇರತಕ್ಕಂಥ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ETF ಇನ್ವೆಸ್ಟ್ಮೆಂಟ್ಸ್ ಗಳನ್ನ. ಇನ್ನ ಮೂರನೇದಾಗಿ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ. ಸೊ ಬೇಸಿಕಲಿ ETFs ಮ್ಯೂಚುವಲ್ ಫಂಡ್ಸ್ ಆಲ್ಮೋಸ್ಟ್ ಸೇಮೇ. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಏನಿದೆಯೋ ಆಸ್ ಅ ಫಂಡ್ ಇದು ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗಿರುತ್ತೆ. ಅಂದ್ರೆ ಡೈರೆಕ್ಟ್ ಆಗಿ ನೀವು ಯಾವ ರೀತಿ ಸ್ಟಾಕ್ಸ್ ಗಳನ್ನ ಬೈ ಸೆಲ್ ಮಾಡ್ತಿರೋ ಎಕ್ಸ್ಚೇಂಜ್ ಅಲ್ಲಿ, ಅದೇ ರೀತಿ ETFs ಗಳನ್ನ ಬೈ ಸೆಲ್ ಮಾಡಬಹುದು. ಬಟ್ ಮ್ಯೂಚುವಲ್ ಫಂಡ್ಸ್ ಗಳನ್ನ ಡೈರೆಕ್ಟ್ ಆಗಿ ಫಂಡ್ ಹೌಸ್ ಗಳಿಂದಾನೆ AMC ಅಂತ ಕರೀತಾರೆ. ಸೊ ಬೇಸಿಕಲಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಹೇಳ್ಕೊಂಡು ಆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಜೋಡಿ ನೀವು ಬೈ ಮಾಡಬೇಕಾಗುತ್ತೆ. ಇದನ್ನ ಇಲ್ಲಿ ಶೇರ್ನ ಬೆಲೆಯ ಮೂಲಕ ನಮ್ಗೆ ಕೊಡ್ತಾ ಇದ್ರು, ಇವರು ಇನ್ಸ್ಟೆಡ್ ಆಫ್ ಶೇರ್ ನೆಟ್ ಅಸೆಟ್ ವ್ಯಾಲ್ಯೂ ಅನ್ನೋ ಒಂದು ವ್ಯಾಲ್ಯೂ ಮೂಲಕ ಕೊಡ್ತಾರೆ. ಇಲ್ಲೂ ಕೂಡ ವರ್ಕ್ ಆಗೋ ಕಾನ್ಸೆಪ್ಟ್ ಸೇಮೇ. ಸ್ಮಾಲ್ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾರೆ ಇನ್ವೆಸ್ಟರ್ಸ್ ಗಳಿಂದ. ದೊಡ್ಡ ಅಮೌಂಟ್ ಏನಿರುತ್ತೋ ಆ ಅಮೌಂಟ್ ಅನ್ನ ಸ್ಪೆಸಿಫಿಕ್ ಥೀಮ್ ಬೇಸಿಸ್ ಅಲ್ಲಿ, ಗೋಲ್ ಬೇಸಿಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದರಿಂದ ಬಂದಿರತಕ್ಕಂಥ ರಿಟರ್ನ್ ಅನ್ನ ಯೂನಿಟ್ಸ್ ಗಳ ಬೇಸಿಸ್ ಅಲ್ಲಿ ಹೂಡಿಕೆದಾರರಿಗೆ ಹಂಚ್ತಾರೆ. ಸೊ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇದರಲ್ಲಿ ತುಂಬಾ ಕಡಿಮೆ ಅಮೌಂಟ್ ಇದ್ರೂ ಕೂಡ, ಇವನ್ 100-200 ರೂಪಾಯಿ ಇದ್ರೂ ಕೂಡ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶ ಇವತ್ತಿನ ಮಟ್ಟಿಗೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಎರಡನೇ ಆಪ್ಷನ್ ಅಫ್ಕೋರ್ಸ್ ಡೈವರ್ಸಿಫಿಕೇಶನ್ ನಮಗೆ ತಂದು ಕೊಡುತ್ತೆ. ಮೂರನೇ ಆಪ್ಷನ್ ಏನಪ್ಪಾ ಅಂತಂದ್ರೆ ಇವತ್ತಿನ ಕಾಲಕ್ಕೆ ಈಸಿ ಟು ಎಕ್ಸೆಸ್ ಅಂತ ಹೇಳ್ಬೋದು. ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ETFs ಇರ್ಬೋದು, ಬಹಳ ಈಸಿ ಎಕ್ಸೆಸ್ ನಮ್ಗೆ ಇರ್ತಾ ಇರೋದು ಇವತ್ತಿನ ಮಟ್ಟಿಗೆ ಇರ್ತಕ್ಕಂಥ ಒನ್ ಆಫ್ ದ ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ. ಡಿಸ್ಅಡ್ವಾಂಟೇಜ್ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಯೂಶುವಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಎಕ್ಸ್ಪೆನ್ಸ್ ರೇಷಿಯೋ. ಬಿಕಾಸ್ ಇಲ್ಲಿರ್ತಕ್ಕಂತಹ ಫಂಡ್ಗಳು, ಇಲ್ಲಿರ್ತಕ್ಕಂತಹ ಫಂಡ್ ಹೌಸ್ಗಳು ಜಾಸ್ತಿ ಕ್ಯಾಲ್ಕುಲೇಟೆಡ್ ವೇದಲ್ಲಿ ಅವರ ವಿಷಯಗಳನ್ನ ಕ್ಯಾಲ್ಕುಲೇಟ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಾ ಇರ್ತಾರೆ. ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾಗಿರುತ್ತೆ ಅವ್ರ ಕಡೆಯಿಂದ. ಸೊ ಹಾಗಾಗಿ ಕಂಪೇರಿಂಗ್ ಟು ETFs ಸ್ವಲ್ಪ ಜಾಸ್ತಿ ಚಾರ್ಜಸ್ ಗಳಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳೋದಾದ್ರೆ. ಅದು ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಇನ್ನ ನೆಕ್ಸ್ಟ್ ಬರ್ತಕ್ಕಂಥ ಒನ್ ಆಫ್ ದ ಮೋಸ್ಟ್ ಫೇವರೇಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ಹೇಳ್ಬೋದು ನಮಗೆ ಗೋಲ್ಡ್ ETF ಅಂತ ಬರುತ್ತೆ. ಗೋಲ್ಡ್, ಡಿಜಿಟಲ್ ಗೋಲ್ಡ್ ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಸುಮಾರು ಆಪ್ಷನ್ಸ್ ಗಳಿದೆ. ಗೋಲ್ಡ್ ಬಾಂಡ್ಸ್ ಗಳು ಬರುತ್ತೆ, ಬೇರೆ ಬೇರೆ ರೀತಿಯಂತ ಆಪ್ಷನ್ಸ್ ಗಳಿದೆ. ಬಟ್ ಡಿಜಿಟಲ್ ಗೋಲ್ಡ್ ಅಂತ ನಾವು ಹೇಳ್ಬೋದು. ಫಿಸಿಕಲ್ ಗೋಲ್ಡ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಡಿಜಿಟಲ್ ಗೋಲ್ಡ್ ಬಗ್ಗೆ. ಸೊ ಡಿಜಿಟಲ್ ಗೋಲ್ಡ್ ಅಥವಾ ಗೋಲ್ಡ್ ಅಲ್ಲಿ ನಾವು ಹೂಡಿಕೆ ಮಾಡ್ತಿದ್ವಿ ಅಂತಂದ್ರೆ ಸ್ಟೆಬಿಲಿಟಿನ ನಮಗೆ ತಂದು ಕೊಡುತ್ತೆ. ಫಾರ್ ಎಕ್ಸಾಂಪಲ್ 2020 ಅಲ್ಲಿ ಮಾರ್ಕೆಟ್ ಕ್ರಾಶ್ ಆಯ್ತು, ಸ್ಟಾಕ್ ಮಾರ್ಕೆಟ್. ಆ ರೀತಿಯಂತ ಸಂದರ್ಭದಲ್ಲಿ ಗೋಲ್ಡ್ ಆಪೋಸಿಟ್ ಮೂವ್ಮೆಂಟ್ ಆಗುತ್ತೆ. ಸೊ ಯೂಶುವಲಿ ಇನ್ವರ್ಸ್ಲಿ ಕೋರಿಲೇಷನ್ ಇದೆ ಅಂತ ಹೇಳ್ಬೋದು ಸ್ಟಾಕ್ ಮಾರ್ಕೆಟಿನ ರಿಟರ್ನ್ಗೂ ಗೋಲ್ಡ್ ರಿಟರ್ನ್ಗೂ. ಗೋಲ್ಡಿನ ಬೆಲೆ ನಾನು ಆಲ್ರೆಡಿ ಹೇಳಿದೆ ತುಂಬಾ ಕುಸಿತಕ್ಕಂಥ ಪಾಸಿಬಿಲಿಟಿ ಬಹಳ ಕಡಿಮೆ ಗೋಲ್ಡಿನ ಬೆಲೆ. ಬಿಕಾಸ್ ಗೋಲ್ಡ್ ಇಸ್ ಅ ರೇರ್ ಮಟೀರಿಯಲ್, ಅಟ್ ದ ಸೇಮ್ ಟೈಮ್ ಲಿಮಿಟೆಡ್ ಇನ್ ಕ್ವಾಂಟಿಟಿ. ಸೊ ಹಾಗಾಗಿ ಗೋಲ್ಡಿನ ಬೆಲೆ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಟೈಮ್ ಅಲ್ಲಿ ಮಾರ್ಕೆಟ್ ಅಪ್ ಹೋಗ್ತಾನೆ ಇರುತ್ತೆ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಗೋಲ್ಡ್ ಇಸ್ ಅ ಬೆಸ್ಟ್ ಅಲ್ಟರ್ನೇಟಿವ್ ಅಂತ ಹೇಳ್ಬೋದು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ, 50 ರೂಪಾಯಿ ಅಷ್ಟು ನೀವು ಇನ್ವೆಸ್ಟ್ಮೆಂಟ್ ಅನ್ನ ಇಕ್ವಿಟಿ ಮೇಲೆ ಮಾಡಬಹುದು, ಅಂದ್ರೆ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಬಹುದು. ಇನ್ನು 50 ರೂಪಾಯಿಯನ್ನ ಗೋಲ್ಡ್ ಮೇಲೆ ಮಾಡಬಹುದು. ಅವಾಗ ನಿಮ್ಮ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ, ಅಟ್ ದ ಸೇಮ್ ಟೈಮ್ ರಿವಾರ್ಡ್ ಕೂಡ ಅಷ್ಟೇ ಡೀಸೆಂಟ್ ಆಗಿನೇ ಬರ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಸೊ ಇದ್ರ ಬಗ್ಗೆ ಸಪರೇಟ್ ಆಗಿ ಮಾತಾಡ್ತೀನಿ ನಾನು. ಬಟ್ ಗೋಲ್ಡ್ ಅನ್ನೋದೇನಿದೆಯೋ
ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇಕ್ವಿಟಿಯ ಜೋಡಿ ಕಂಬೈನ್ಡ್ ವೇದಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಇವತ್ತಿನ ಕಾಲಕ್ಕೆ ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಸುಮಾರು ಆಪ್ಷನ್ಸ್ ಗಳಿದೆ. ಇದ್ರ ಬಗ್ಗೆನೂ ಕೂಡ ಸಪರೇಟ್ ಆಗಿ ಮಾತಾಡ್ತೀನಿ. ಬಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇದೆ ಅಂತ ನಿಮ್ಗೆ ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನ ಕೊನೆಯದಾಗಿ ಬರತಕ್ಕಂಥದ್ದು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ಸೊ ಸ್ಟಾಕ್ ಮಾರ್ಕೆಟಿನ ಮೂಲಕ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದಾ? ಎಸ್, ಇಟ್ ಈಸ್ ಪಾಸಿಬಲ್. ರೀಸೆಂಟ್ ದಿನಗಳಲ್ಲಿ REIT ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾವ ರೀತಿ ಮ್ಯೂಚುವಲ್ ಫಂಡ್ಸ್ ಗಳು ಕೆಲಸ ಮಾಡುತ್ತೋ ಅದೇ ರೀತಿ ಇದು ಕೂಡ ಕೆಲಸ ಮಾಡುತ್ತೆ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಹೇಳ್ಕೊಂಡು REIT ಅಂತ, ಇದ್ರ ಬಗ್ಗೆ ಕೂಡ ಸಪರೇಟ್ ಆಗಿ ನಾನು ವಿಡಿಯೋ ಮಾಡ್ತೀನಿ. ಸೊ ಬೇಸಿಕಲಿ ಇದೇನ್ ಮಾಡುತ್ತೆ ಅಂತಂದ್ರೆ ಒಂದು ಸ್ಟಾಕ್ ತರ ಲಿಸ್ಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎಂಬೆಸಿ ಅನ್ನೋದನ್ನ ನಾವು ಕೇಳಿದೀವಿ, ರಿಯಲ್ ಎಸ್ಟೇಟ್ ರಿಲೇಟೆಡ್ ಸುಮಾರು ಕೆಲಸ ಮಾಡ್ತಾ ಇದ್ದಾರೆ. ಅವರ ಸ್ಟಾಕ್ ಕೂಡ ಲಿಸ್ಟ್ ಇದೆ. REIT ಅಂತ ಹೇಳ್ತಾರೆ, ಸ್ಟಾಕ್ ಅಲ್ಲ ಇದು, REIT. ಸೊ REIT ಅಲ್ಲಿ ನಾವು ಡೈರೆಕ್ಟ್ ಆಗಿ ಆಸ್ ಎ ಸ್ಟಾಕ್ ಇನ್ವೆಸ್ಟ್ ಮಾಡೋದ್ರ ಮೂಲಕ ಒಂದು ಡಿವಿಡೆಂಡ್ಸ್ ಗಳು ನಮಗೆ ಸಿಗುತ್ತೆ. ಅಂದ್ರೆ ರೆಗ್ಯುಲರ್ ವೇದಲ್ಲಿ ಈಗ ಅಲ್ಲಿಂದ ಏನ್ ರೆಂಟಲ್ ಇನ್ಕಮ್ ಅವ್ರಿಗೆ ಬರುತ್ತೋ ಆ ರೆಂಟಲ್ ಇನ್ಕಮ್ ಅನ್ನ ನಮಗೆ ಎವ್ರಿ ಕ್ವಾರ್ಟರ್ ಅವ್ರು ಇಷ್ಟು ಅಮೌಂಟ್ ಅನ್ನು ನಮ್ಮ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ. ಒಂದು ಎರಡನೇದು ಕ್ಯಾಪಿಟಲ್ ಅಪ್ರಿಸಿಯೇಷನ್. ಸೊ ಬೇಸಿಕಲಿ ಈಗ ನಾವು REIT ಹೂಡಿಕೆ ಮಾಡಿದೀವಿ, ₹100 ಇದೆಯಪ್ಪ, ನೆಕ್ಸ್ಟ್ ನಾವು ಮಾರ್ಬೇಕಾದ್ರೆ ₹150 ಹೋಗಿದೆ ಅಂತಂದ್ರೆ ₹50 ಲಾಭನೇ ಅಲ್ವಾ. ಸೊ ಒಂದು ರೆಂಟಲ್ ಇನ್ಕಮ್ ನಮಗೆ ಸಿಗುತ್ತೆ REIT ಹೂಡಿಕೆ ಮಾಡೋದ್ರ ಮೂಲಕ. ಇನ್ನೊಂದು ಕಡೆಯಿಂದ ಇನ್ ಕೇಸ್ ಆ ಒಂದು REIT ಬೆಳೀತಾ ಇದೆ, ಅವರು ಇನ್ವೆಸ್ಟ್ ಮಾಡಿರ್ತಕ್ಕಂತಹ ರಿಯಲ್ ಎಸ್ಟೇಟ್ ಗಳು ಗ್ರೋತ್ ಆಗ್ತಾ ಇದೆ ಅಂತಂದ್ರೆ ಅದರಿಂದ ಕೂಡ ಲಾಭ ಗಳಿಸ್ತಕ್ಕಂತಹ ಪಾಸಿಬಿಲಿಟಿ ಇದೆ. REIT ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಈಗ ಡೈರೆಕ್ಟ್ ಆಗಿ ರಿಯಲ್ ಎಸ್ಟೇಟ್ ಅಲ್ಲಿ ಹೂಡಿಕೆ ಮಾಡ್ತೀವಿ ಅಂತಂದ್ರೆ ಡೆಫಿನೆಟ್ಲಿ ತುಂಬಾ ಹಣದ ರಿಕ್ವೈರ್ಮೆಂಟ್ ಇನಿಷಿಯಲ್ ಇರುತ್ತೆ. ಬಟ್ REIT ನಮಗೆ ಅವಕಾಶ ತಂದು ಕೊಡುತ್ತೆ. ಇವನ್ ಕಡಿಮೆ ಅಮೌಂಟ್ ₹400-500 ಇನ್ವೆಸ್ಟ್ ಮಾಡೋದ್ರ ಮೂಲಕ ಕೂಡ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಇವತ್ತಿನ ಮಟ್ಟಿಗೆ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಆ ರೀತಿಯಂತಹ ಅದ್ಭುತವಾದಂತಹ ಅವಕಾಶವನ್ನ REIT ಇವತ್ತಿನ ಕಾಲಕ್ಕೆ ತಂದುಕೊಡುತ್ತೆ. ಅದೇ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇನ್ನ ಡಿಸ್ಅಡ್ವಾಂಟೇಜ್ ಅಂತಂದ್ರೆ ಆಬ್ವಿಯಸ್ಲಿ ರಿಸ್ಕ್ ಇದ್ದೇ ಇರುತ್ತೆ, ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಸ್ ಗಳಲ್ಲಿ. ಸೊ ಆ ರೀತಿಯಂತ ರಿಸ್ಕ್ ಇರ್ತಕ್ಕಂಥದ್ದು ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ಅಗೇನ್ ಇದು ಕೂಡ ಆಸ್ ಇಟ್ ಈಸ್ ETFs ಗಳು ಯಾವ ರೀತಿ ಅವೈಲೇಬಲ್ ಇದೆಯೋ ಅದೇ ರೀತಿ REIT ಕೂಡ ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇದೆ. ಡೈರೆಕ್ಟ್ ಆಗಿ ನಿಮ್ಮ ಬ್ರೋಕರ್ ಹತ್ರ ನೀವು ಪರ್ಚೇಸ್ ಮಾಡಬಹುದಾಗಿರುತ್ತೆ ಈ ರೀತಿಯಾದಂತ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳನ್ನ. ಸೊ ಇಲ್ಲಿವರೆಗೂ ಸುಮಾರು ವಿಷಯಗಳು ನಮ್ಗೆ ಅರ್ಥ ಆಯಿತು. ಇವಾಗ ಸಮರೈಸ್ ಮಾಡ್ತಕ್ಕಂತಹ ಸೆಕ್ಷನ್ ಇದು. ಸೊ ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬಹುದಪ್ಪ, ಏನೆಲ್ಲ ದಾರಿಗಳಿದೆ ಅಂತ ನಮ್ಗೆ ಅರ್ಥ ಆಯಿತು. ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಇನ್ವೆಸ್ಟ್ಮೆಂಟ್ ಗೋಲ್ಸ್ ಗಳನ್ನ. ಫಾರ್ ಎಕ್ಸಾಂಪಲ್ ನಿಮಗೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬೇಕಪ್ಪ, ಸೊ ಫಿನಾನ್ಷಿಯಲ್ ಫ್ರೀಡಮ್ಗೋಸ್ಕರ ಇಷ್ಟು ಅಮೌಂಟ್ ನನಗೆ ರಿಕ್ವೈರ್ಮೆಂಟ್ ಇದೆ ಅಂತ ಅನ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗ 1 ಕೋಟಿ ಇರ್ಬೋದು, 2 ಕೋಟಿ ಇರ್ಬೋದು. ಇದು ನೀವು ಅನ್ಕೊಂಡಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಗೋಲ್. ಅಥವಾ ನೀವು ಒಂದು ಮನೆ ಕಟ್ಟಿಸಬೇಕು ಅಂತ ಇದೆ, ಅದಕ್ಕೇನೋ ನಿಮ್ಗೆ ಒಂದು ಅಮೌಂಟ್ ರಿಕ್ವೈರ್ಮೆಂಟ್ ಇರುತ್ತೆ, ಆ ಅಮೌಂಟ್ ಅನ್ನ ನೀವು ಗೋಲ್ ಆಗಿ ಇಟ್ಕೊಳ್ಬಹುದು. ಸೊ ಬೇಸಿಕಲಿ ಮೊದಲನೇ ಸ್ಟೆಪ್ ಏನಪ್ಪಾ ಅಂತ ಅಂದ್ರೆ ಹೌ ಟು ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳೋದಾದ್ರೆ ಇನ್ವೆಸ್ಟ್ಮೆಂಟ್ ಗೋಲ್ ಅನ್ನ ಸೆಟ್ ಮಾಡ್ತಕ್ಕಂಥದ್ದೇ ಮೊದಲನೇ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಈ ಸ್ಟೆಪ್ಪಿನ ಮೂಲಕ ನಮ್ಮ ಮೈಂಡ್ಗೆ ನಾವು ಕ್ಲಾರಿಟಿ ಕೊಡ್ತಾ ಇದೀವಿ. ಏನಕ್ಕೋಸ್ಕರ ನಿನಗೆ ಈ ಹಣ ಬೇಕು, ಆ ಹಣಕ್ಕೋಸ್ಕರ ನಾನು ಏನು ಮಾಡಬೇಕು ಅನ್ನೋದಕ್ಕೆ ನೆಕ್ಸ್ಟ್ ಸ್ಟೆಪ್ಗೆ ನಾವು ಹೋಗ್ತೀವಿ. ಬಟ್ ಏನಕ್ಕೋಸ್ಕರ ನನಗೆ ಹಣ ಬೇಕಾಗಿದೆ ಅನ್ನೋದನ್ನ ಮೊದಲನೇ ಸ್ಟೆಪ್ ಅಲ್ಲಿ ನಾವು ಕ್ಲಾರಿಟಿಯನ್ನ ಕೊಡ್ತೀವಿ ನಮ್ಮ ಮೈಂಡ್ಗೆ. ಅದನ್ನೇ ಇನ್ವೆಸ್ಟ್ಮೆಂಟ್ ಗೋಲ್ಸ್ ಅಂತ ಹೇಳ್ಬೋದು. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಗೋಲ್ಸ್ ಇಟ್ಕೊಳ್ಳೋ ಸರಿ, ಗೋಲ್ಸ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಪ್ಲಾನ್ ಬೇಡವಾ? ಸೊ ಅದನ್ನೇ ನಾವು ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ಬೋದು. ಯಾವ ರೀತಿ ಗೋಲ್ ಅನ್ನ ಅಚೀವ್ ಮಾಡ್ತೀನಪ್ಪ, ಅದಕ್ಕೋಸ್ಕರ ನನ್ನ ಕಡೆಯಿಂದ ನಾನು ಏನು ಮಾಡಬೇಕು ಅನ್ನೋದನ್ನ ಕ್ಲಾರಿಟಿ ಇಟ್ಕೊಳ್ತಕ್ಕಂತಹ ಸೆಕೆಂಡ್ ಸ್ಟೆಪ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಅಸ್ಯೂಮ್ 1 ಕೋಟಿನ ನೀವು ಅಚೀವ್ ಮಾಡಬೇಕು ಅಂತಿದ್ರೆ ನಿಮ್ಮ ಏಜ್ ಇವಾಗ 20 ವರ್ಷ ಅಂತ ಅನ್ಕೋಣ. ನಿಮ್ಮ 45 ವರ್ಷ ಬಂದ ತಕ್ಷಣ ನಿಮಗೆ ಒಂದು ಫಿನಾನ್ಷಿಯಲ್ ಸೆಕ್ಯೂರಿಟಿ ಬೇಕಪ್ಪ, ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬೇಕು ಅನ್ನೋ ಒಂದು ಇಂಟೆನ್ಷನ್ ನಿಮಗಿದೆ ಅಂತ ಅಂದ್ರೆ ನೀವು ನೋಡ್ತಾ ಇರ್ಬೋದು 2,500ದಿಂದ ನಾವು ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಅನ್ಕೋಣ. ಅಂದ್ರೆ ಎವ್ರಿ ಮಂತ್ ಆನ್ ಮಂತ್ 2,500 ಕಣ್ ಮುಚ್ಕೊಂಡು ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ. ಅಥವಾ ಬೇಸಿಕಲಿ ETF ಅಂತ ಅನ್ಕೋಣ. ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ನಲ್ವಾ, ನಿಫ್ಟಿ ಬೀಸ್ ಅಂತ, ಅಂದ್ರೆ ಡೈರೆಕ್ಟ್ ನಿಫ್ಟಿಯಲ್ಲಿನೇ ನೀವು ಹೂಡಿಕೆ ಮಾಡ್ತಾ ಇದ್ದೀರಾ. ಸೊ ಇದು ಓವರ್ ಆಲ್ ಪಾಸ್ಟ್ ಇನ್ಸೆಪ್ಷನ್ ಇಂದ 12% ರಿಟರ್ನ್ ಕೊಟ್ಟಿದೆ ಅಂತ ನಾನು ಹೇಳಿದೆ. ಅದೇ ರಿಟರ್ನ್ ಎಕ್ಸ್ಪೆಕ್ಟೇಷನ್ ನಾವು ಫ್ಯೂಚರ್ ಅಲ್ಲೂ ಇಟ್ಕೊಂಡ್ರೆ, ಅಂದ್ರೆ 25 ವರ್ಷ ಆದ್ಮೇಲೆ ಅಷ್ಟು ರಿಟರ್ನ್ ಜನರೇಟ್ ಮಾಡಬಹುದು ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಂಡ್ರೆ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಬೇಕಿಲ್ಲಿ, ಸ್ಟೆಪ್ ಅಪ್ SIP ಅಂತ ಹೇಳ್ತಾರೆ. ಇದನ್ನ ಬೇಸಿಕಲಿ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ತಾರೆ. ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಒಂದೇ ಅಮೌಂಟ್ ಅನ್ನ ನೀವು ಎವ್ರಿ ಮಂತ್ ಆನ್ ಮಂತ್ ಒಂದು ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಮೇಲೆ ಕನ್ಸಿಸ್ಟೆಂಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಿದ್ದೀರಾ ಅಥವಾ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅಂತ ಹೇಳ್ತಾರೆ. ಸೊ ಇದರ ಮೂಲಕ ನಾವು ಸ್ಟೆಪ್ ಅಪ್ SIP ಅಂತ ಹೇಳ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಎವ್ರಿ ಇಯರ್ ಕೂಡ ನಮಗೊಂದು ಇನ್ಕ್ರಿಮೆಂಟ್ ಅಂತ ಆಗುತ್ತೆ. ನಮ್ಮ ಇನ್ಕ್ರಿಮೆಂಟ್ ಅಲ್ಲಿ ಬಿಸ್ನೆಸ್ ಇರ್ಬೋದು ಅಥವಾ ನಾವು ಸ್ಯಾಲರಿ ಮಾಡ್ತಾ ಇರ್ಬೋದು, ನಮ್ಮ ಇನ್ಕಮ್ ಅಲ್ಲಿ ಏನು ಇನ್ಕ್ರಿಮೆಂಟ್ ಆಗುತ್ತೋ ಐಡಿಯಲಿ ನಾನು ಇಲ್ಲಿ 10% ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಯೂಶುವಲಿ ಇದಾಗುತ್ತೆ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ. ಅಂದ್ರೆ ಈ ವರ್ಷ 2,500 ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಎವ್ರಿ ಮಂತ್ ಆನ್ ಮಂತ್, ನೆಕ್ಸ್ಟ್ ವರ್ಷಕ್ಕೆ 2,500 ಅದರ 10% ನ ಆಡ್ ಮಾಡಿ, ಅಂದ್ರೆ ರಫ್ಲಿ ಅರೌಂಡ್ ₹2,750 ₹250 ಆಡ್ ಮಾಡಿದೆ. ಸೊ ನೆಕ್ಸ್ಟ್ ಅದರ ನೆಕ್ಸ್ಟ್ ವರ್ಷಕ್ಕೆ ₹2,750 ನಾವು ಇನ್ವೆಸ್ಟ್ ಮಾಡ್ತಾ ಇದ್ವು, ಅದಕ್ಕೆ ಮತ್ತೆ 10% ನಷ್ಟು ಆಡ್ ಮಾಡಬೇಕು. ಸೊ ಬೇಸಿಕಲಿ ಇದೇ ರೀತಿ ನಾವು ನೆಕ್ಸ್ಟ್ 25 ವರ್ಷಕ್ಕೆ ಮಾಡ್ತೀವಿ ಅಂತಂದ್ರೆ ಅಕಾರ್ಡಿಂಗ್ ಟು ನಮ್ಮ ಇನ್ಕಮ್ ಏನ್ ಗ್ರೋತ್ ಆಗ್ತಾ ಇದೆ ಅದ್ರ ಪ್ರಕಾರನೇ ನಾವು ಪರ್ಸೆಂಟೇಜ್ ನ ಇನ್ಕ್ರೀಸ್ ಮಾಡ್ಕೊಂಡು ಸ್ಟೆಪ್ ಅಪ್ ಮಾಡ್ಕೊಳ್ತಾ ಹೋದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳನ್ನ ಕನ್ಸಿಸ್ಟೆಂಟ್ ಆಗಿ ಎವ್ರಿ ಮಂತ್ ಡಿಸಿಪ್ಲಿನ್ ಆಗಿ ಮಾಡೋದಾದ್ರೆ ನೆಕ್ಸ್ಟ್ 25
ವರ್ಷದಲ್ಲಿ 1 ಕೋಟಿಯನ್ನು ಅಚೀವ್ ಮಾಡ್ತಕ್ಕಂತಹ ಅವಕಾಶವನ್ನ ಇದು ನಮಗೆ ತಂದುಕೊಡುತ್ತೆ. ಪ್ರೊವೈಡೆಡ್ 100% ರಿಟರ್ನ್ ಜನರೇಟ್ ಆಗಿರಬೇಕು. ಅಟ್ ದ ಸೇಮ್ ಟೈಮ್ 25 ವರ್ಷ ನೀವು ಕನ್ಸಿಸ್ಟೆಂಟ್ ಆಗಿ ಎವ್ರಿ ಮಂತ್ ಇನ್ವೆಸ್ಟ್ ಮಾಡಿರಬೇಕು, ಸ್ಟೆಪ್ ಅಪ್ ಮಾಡಿರಬೇಕು. ಅಂದ್ರೆ 10% ನಷ್ಟು ಎವ್ರಿ ಇಯರ್ ಇನ್ಕ್ರಿಮೆಂಟ್ ಮಾಡ್ಕೊಂಡು ಹೋದ್ರೆ ಈ ರೀತಿಯಾದಂತಹ ರಿಸಲ್ಟ್ ಅನ್ನ ಅಚೀವ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇದೆ. ಇದು ಎಕ್ಸಾಂಪಲ್ ಆಗಿತ್ತು ಅಷ್ಟೇ. ಸೊ ಬೇಸಿಕಲಿ ಇದ್ರ ಮೂಲಕ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ಫಸ್ಟ್ ಲೆವೆಲ್ ಅಲ್ಲಿ ನಮ್ಮ ಗೋಲ್ ಏನು ಅಂತ ಸೆಟ್ ಮಾಡಿದ್ವಿ, ಏನಕ್ಕೋಸ್ಕರ ನಮಗೆ ದುಡ್ಡು ಬೇಕು ಅಂತ ಗೊತ್ತಾಯ್ತು. ಎರಡನೆಯ ಪಾಯಿಂಟ್ ಅಲ್ಲಿ ಆ ದುಡ್ಡನ್ನ ಯಾವ ರೀತಿ ಅಚೀವ್ ಮಾಡಬಹುದು ಅನ್ನೋದಕ್ಕೆ ವಿತ್ ಕ್ಲಿಯರ್ ಕ್ಲಾರಿಟಿ ಪ್ರಾಸೆಸ್ ಅನ್ನ ನಮ್ಮ ಮೈಂಡ್ ಗೆ ನಾವು ಕ್ಲಾರಿಟಿನ ಕೊಡ್ತೀವಿ. ಅದನ್ನ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ಬೋದು. ಇನ್ನೇನು ಗೋಲ್ಸ್ ಆಯ್ತು, ಪ್ಲಾನ್ಸ್ ಆಯ್ತು, ನೆಕ್ಸ್ಟ್ ಎಕ್ಸಿಕ್ಯೂಷನ್ ಅಷ್ಟೇನೆ. ಸೊ ಮಾಡಿರ್ತಕ್ಕಂತಹ ಪ್ಲಾನ್ ಗೋಲ್ಸ್ ಗಳನ್ನ ಎಕ್ಸಿಕ್ಯೂಟ್ ಮಾಡ್ತಕ್ಕಂತಹ ಸ್ಟೆಪ್ ಮೂರನೇ ಸ್ಟೆಪ್ ಆಗಿರುತ್ತೆ. ಸೊ ವಿತ್ ಡಿಸಿಪ್ಲಿನ್ ಎಕ್ಸಿಕ್ಯೂಟ್ ಮಾಡಕ್ಕಾಗತ್ತಾ ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸವನ್ನ. ಸೊ ಬೇಸಿಕಲಿ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ ಆ ಒಂದು ಪರ್ಟಿಕ್ಯುಲರ್ ಪ್ಲಾನ್ ಅಂತ ಅಂದ್ರೆ. ಮೊದಲನೇದಾಗಿ ಡೈವರ್ಸಿಫಿಕೇಶನ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಡೈವರ್ಸಿಫಿಕೇಶನ್ ಅಂದ್ರೆ ಏನಪ್ಪಾ, ನಾನು ಆಲ್ರೆಡಿ ಹೇಳಿದೆ, ಒಂದೇ ಕಡೆಗೆ ಹೂಡಿಕೆ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ. ಸೊ ಇದ್ರ ಮೂಲಕ ರಿಸ್ಕ್ ಜಾಸ್ತಿ ಆಗುತ್ತೆ. ಈಗ ನೀವು ಒಂದೇ ಕಡೆಗೆ ಇನ್ವೆಸ್ಟ್ ಮಾಡಿದಿರಾ, ಅದರಲ್ಲಿ ಏನಾದ್ರು ಒಂಚೂರು ಇಂಪ್ಯಾಕ್ಟ್ ಆದ್ರೂ ಅದರ ಡೈರೆಕ್ಟ್ ಇಂಡೈರೆಕ್ಟ್ ಪರಿಣಾಮ ನಿಮ್ಮ ಎಂಟೈರ್ ಪೋರ್ಟ್ಫೋಲಿಯೋಗೆ ಅಥವಾ ಎಂಟೈರ್ ಅಕೌಂಟ್ಗೆ ಆಗುತ್ತೆ. ಸೊ ಹಾಗಾಗಿ ಒಂದೇ ಕಡೆಗೆ ಹೂಡಿಕೆ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ. ಒಂದೆರಡು ಮೂರು ಕಡೆಗೆ ಇನ್ವೆಸ್ಟ್ಮೆಂಟ್ ಅಸೆಟ್ ಕ್ಲಾಸಸ್ಗಳು ನಾನು ಹೇಳಿದೆ ನೋಡಿ, ಇಕ್ವಿಟಿ ಅಸೆಟ್ ಕ್ಲಾಸ್ ಬರುತ್ತೆ, ಗೋಲ್ಡ್ ಬರುತ್ತೆ, ಬಾಂಡ್ಗಳು ಬರುತ್ತೆ, ಡಿಫ್ರೆಂಟ್ ಅಸೆಟ್ ಕ್ಲಾಸ್ಗಳಿದೆ. ಅದರದೇ ಆದಂತಹ ಅಡ್ವಾಂಟೇಜ್ಗಳು ಇರುತ್ತೆ, ಡಿಸ್ಅಡ್ವಾಂಟೇಜ್ ಇರುತ್ತೆ. ಸೊ ನಮ್ಮ ಕಡೆಯಿಂದ ಸ್ಮಾರ್ಟ್ ಆಗಿ ನಮ್ಮ ಒಂದು ಬೇಸಿಕ್ ಈಗ ಪ್ರೆಸೆಂಟ್ ನಮ್ಮ ಏಜ್ ಏನಿದೆ, ಸೊ ಇದು ಒನ್ ಆಫ್ ದ ಬೆಸ್ಟ್ ಕ್ಯಾಲ್ಕುಲೇಷನ್ ಅಂತ ಹೇಳ್ಬೋದು. ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ 100 ಮೈನಸ್ ಯುವರ್ ಏಜ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಏಜ್ ಒಂದು 30 ವರ್ಷ ಅಂತ ಅನ್ಕೊಳ್ಳೋಣ. 100 ಮೈನಸ್ 30 ಎಷ್ಟಾಯ್ತಪ್ಪ, 70%. ಸೊ ನಿಮ್ಮ ಹತ್ರ ಬರ್ತಕ್ಕಂಥ ಅಮೌಂಟ್ ಏನಿದೆಯೋ, ₹100 ನಿಮ್ಗೆ ಇನ್ಕಮ್ ಬಂದಿದೆ ಅಂತಂದ್ರೆ 70% ನಷ್ಟು ಅಂದ್ರೆ ₹70 ಅಷ್ಟು ಅಮೌಂಟ್ ಅನ್ನ ನೀವು ಇಕ್ವಿಟಿ ಮೇಲೆ ಹೂಡಿಕೆ ಮಾಡ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ಬೇಸಿಕ್ ಕ್ಯಾಲ್ಕುಲೇಷನ್ ಇದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ₹70 ಹೂಡಿಕೆ ಮಾಡ್ತೀರಾ, ಇನ್ನು ₹30 ನಿಮ್ಮ ಒಂದು ರಿಸ್ಕಿನ ಅನುಗುಣವಾಗಿ ನೀವು ಗೋಲ್ಡ್ ಅಲ್ಲೂ ಹೂಡಿಕೆ ಮಾಡಬಹುದು, ಬಾಂಡ್ಸ್ ಗಳಲ್ಲಿ ಹೂಡಿಕೆ ಮಾಡಬಹುದಾಗಿರುತ್ತೆ, ರಿಯಲ್ ಎಸ್ಟೇಟ್ ಅಲ್ಲೂ ಹೂಡಿಕೆ ಮಾಡಬಹುದು REIT ಮೂಲಕ. ಈ ರೀತಿಯಾದ ಡಿಫ್ರೆಂಟ್ ಆಪ್ಷನ್ಸ್ ಕೂಡ ನೀವು ಹೂಡಿಕೆ ಮಾಡಬಹುದಾಗಿರುತ್ತೆ. ಬಟ್ ಮಿನಿಮಮ್ ಮೇಕ್ ಶೋರ್ ಇದೊಂದು ಥಂಬ್ ರೂಲ್ ತರ ತಗೊಳ್ಳಿ. ಬೇಸಿಕಲಿ ಹಿಂಗೆ ಮಾಡಬೇಕು ಅಂತ ಏನಿಲ್ಲ, ಬಟ್ ಸ್ಟಿಲ್ 70% ನಷ್ಟು ರಿಸ್ಕ್ ಅನ್ನು ನೀವು ತಗೊಳ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ನಿಮ್ಮ ಏಜ್ 30 ಇದೆ ಅಂತ ಅಂದ್ರೆ, ಅದೇ ನಿಮ್ಮ ಏಜ್ 50 ಇದೆ ಅಂತಂದ್ರೆ ಡೆಫಿನೆಟ್ಲಿ 50-50 ಆಗುತ್ತೆ. 50% ನಷ್ಟು ನಿಮ್ಮ ಅಮೌಂಟ್ ಇಕ್ವಿಟಿ ಇರುತ್ತೆ, ಇನ್ನು ಮಿಕ್ಕಿರ್ತಕ್ಕಂಥ 50% ಬೇರೆ ಬೇರೆ ರೀತಿಯಂತ ಎಕ್ವಿಪ್ಮೆಂಟ್ಸ್ ಗಳಲ್ಲಿ ಇನ್ವೆಸ್ಟ್ ಆಗುತ್ತೆ. ಅಗೇನ್ ಇಲ್ಲೂ ಕೂಡ ಇಕ್ವಿಟಿ ಅಂತಂದ್ರೆ ಒಂದೇ ಇನ್ಸ್ಟ್ರೂಮೆಂಟ್ ಮೇಲೆ ಹೂಡಿಕೆ ಮಾಡೋದಲ್ಲ. ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಗಳಿದೆ. ಅದೇ ರೀತಿ ಮ್ಯೂಚುವಲ್ ಫಂಡ್ಸ್ ಗಳನ್ನು ಕೂಡ ಡಿಫ್ರೆಂಟ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ ಗಳು ಬರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಬೇಸಿಕಲಿ ನಮ್ಮ ರಿಸ್ಕ್ ಕೆಪಬಿಲಿಟಿ ಎಷ್ಟಿದೆ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೋ, ಅದರ ಅನುಗುಣವಾಗಿ ನಾವು ಇನ್ವೆಸ್ಟ್ ಮಾಡೋಕಾದ್ರೆ ಇವತ್ತಲ್ಲ ನಾಳೆ ನಮ್ಮ ಹಣ ಬೆಳೆಯುತ್ತೆ ಅನ್ನೋದನ್ನ ನಾವಿಲ್ಲಿ ಕಲಿಬಹುದಾಗಿರುತ್ತೆ. ಸೊ ಇನ್ನೊಂದು ಕಡೆಗೆ ಡಿಸಿಪ್ಲಿನ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಬೇಸಿಕಲಿ ಸೈಕಾಲಜಿಕಲ್ ಗ್ಯಾಪ್ ಏನಿರುತ್ತೆ, ನಾವೇನ್ ಅನ್ಕೊಂಡಿದೀವಿ, ನಾವೇನ್ ಮಾಡಬೇಕು, ಸೊ ಇದ್ರ ಎರಡರ ಮಿಡ್ಲಲ್ಲೂ ಡಿಫರೆನ್ಸ್ ಏನಿದೆಯೋ ಅಷ್ಟೊಂದು ಡಿಫರೆನ್ಸ್ ಇರಬಾರ್ದು. ಈ ಡಿಫರೆನ್ಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಬರೀ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಷ್ಟೇ ಅಲ್ಲ, ಇವನ್ ಲೈಫ್ ಅಲ್ಲೂ ಕೂಡ ಇದನ್ನ ನಾವು ಅಪ್ಲೈ ಮಾಡಬಹುದಾಗಿರುತ್ತೆ. ಆದಷ್ಟು ಈ ಗ್ಯಾಪ್ ಅನ್ನ ಕಡಿಮೆ ಮಾಡಿದಷ್ಟು ಡಿಸಿಪ್ಲಿನ್ ಇನ್ಕ್ರೀಸ್ ಆಗುತ್ತೆ. ಇದ್ರ ಮೂಲಕ ನಾವು ಅನ್ಕೊಂಡಿರೋದನ್ನ ಅಚೀವ್ ಮಾಡ್ತಕ್ಕಂತಹ ಪಾಸಿಬಿಲಿಟಿ ಜಾಸ್ತಿ ಆಗುತ್ತೆ. ಇಲ್ಲಿವರೆಗೂ ಸುಮಾರು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ. ಐ ಹೋಪ್ ನಾನು ಇವತ್ತಿನ ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಆಗಿತ್ತು ಅಂತಂದ್ರೆ ಡೆಫಿನೆಟ್ಲಿ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಲೈಕ್ ಏನಿದೆಯೋ ಈ ವಿಡಿಯೋನ ಆದಷ್ಟು ಬೇರೆ ಕನ್ನಡಿಗರಿಗೂ ತಲುಪಿಸಲಿಕ್ಕೆ ನನಗೆ ಸಹಾಯ ಮಾಡುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಇಲ್ಲಿವರೆಗೂ ನಾವು ಡಿಸ್ಕಷನ್ ಮಾಡಿರ್ತಕ್ಕಂಥ ಮಾಹಿತಿ ಬೇಸಿಕ್ಸ್ ಮಾತ್ರ, ಅಂದ್ರೆ ಬೇಸಿಕಲಿ ಹೊಸಬರಿಗೋಸ್ಕರ ಈ ಒಂದು ಮಾಡಿರ್ತಕ್ಕಂತಹ ಡೀಟೇಲ್ ವಿಡಿಯೋ ಆಗಿತ್ತು. ಇನ್ನು ಸುಮಾರು ವಿಷಯಗಳಿದೆ, ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ಗಳಿದೆ ಬರ್ತಕ್ಕಂತಹ ದಿನದಲ್ಲಿ, ಎಸ್ಪೆಷಲಿ 2023 ಹೊಸ ವರ್ಷ. ಸೊ ಹೊಸದಾಗಿ ಏನಾದರೂ ಒಂದು ಹೊಸ ವಿಷಯಗಳನ್ನ ಕಲಿಲಿಕ್ಕೆ ನಮಗೆ ಡೆಫಿನೆಟ್ಲಿ ಸಿಗ್ತಾನೆ ಇರುತ್ತೆ. ಇದ್ರ ರಿಲೇಟೆಡ್ ರೆಗ್ಯುಲರ್ ನನ್ನ ಕಡೆಯಿಂದ ಅಪ್ಡೇಟ್ಸ್ಗಳು, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಇರಬಹುದು, ಫಿನಾನ್ಸ್ ಬಗ್ಗೆ ಇರಬಹುದು, ಅಥವಾ ಓವರ್ ಆಲ್ ಬಿಸ್ನೆಸ್ ರಿಲೇಟೆಡ್ ಇರಬಹುದು, ಈ ಮಾಹಿತಿಗಳು ರೆಗ್ಯುಲರ್ ಆಗಿ ನನ್ನ ಕಡೆಯಿಂದ ಸಿಗ್ತಾ ಇರುತ್ತೆ ಕನ್ನಡದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಚಾನಲ್ ಮೂಲಕ. ಸೊ ಇನ್ ಕೇಸ್ ನಾನು ಮಿಸ್ ಮಾಡ್ಕೊಳ್ಬಾರ್ದು ಅಂತಂದ್ರೆ, ನಿಮ್ಮಲ್ಲಿ ಯಾರು ಹೊಸಬರಾಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲಾ ನೋಟಿಫಿಕೇಶನ್ಸ್ ಗಳನ್ನ ಎನೇಬಲ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಅಥವಾ ಇದನ್ನ ಬೈ ಮಾಡಿ ಇದನ್ನ ಸೆಲ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಇದನ್ನ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆಗಿ ತಗೊಳ್ಳೋಕೆ ಹೋಗ್ಬೇಡಿ. ಒಂದು ಲರ್ನಿಂಗ್ ಪರ್ಪಸ್ಗೆ ಅಂತ ಕನ್ಸಿಡರ್ ಮಾಡಿ, ರಿಸರ್ಚ್ ಪರ್ಪಸ್ಗೆ ಅಂತ ಕನ್ಸಿಡರ್ ಮಾಡಿ. ಇದ್ರ ಮೂಲಕ ನೀವು ಯಾವ ರೀತಿ ನೆಕ್ಸ್ಟ್ ಲೆವೆಲ್ ಡಿಸಿಷನ್ ತಗೊಳ್ಬಹುದು ಅನ್ನೋದನ್ನ ಥರೋ ರಿಸರ್ಚ್ ಮಾಡಿ ಆದ್ಮೇಲೆ ಡಿಸಿಷನ್ ತಗೊಳ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ವೆಲ್ 2023 ಹೊಸ ವರ್ಷ ಬರ್ತಾ ಇದೆ. ವರ್ಷ ಬರ್ತಾನೆ ಇರುತ್ತೆ ಹೊಸ ವರ್ಷಗಳು. ಬಟ್ ನಮ್ ಕಡೆಯಿಂದ ನಾವು ಎಷ್ಟು ಗ್ರೋತ್ ಆಗ್ತಾ ಇದೀವಿ, ಎಷ್ಟು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ, ಎಷ್ಟು ವಿಷಯಗಳಲ್ಲಿ ನಾವು ಗ್ರೋತ್ ಆಗ್ತಾ ಇದೀವಿ ಅನ್ನೋ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಹೊಸ ವರ್ಷದಲ್ಲಿ ಹೊಸತನ ನಿಮ್ಮ ಲೈಫ್ ಅಲ್ಲಿ ಆಡ್ ಆಗಲಿ, ಹಣಕಾಸಿನ ವಿಚಾರದಲ್ಲಿ ನಿಮಗೆ ಗ್ರೋತ್ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.